ನಮಃ ಶಿವಾಯ ಶಾಂತಾಯ ಕಾರಣತ್ರಯಹೇತವೇ ನಿವೇದಯಾಮಿ ಚಾತ್ಮಾನಂ ಗತಿಸ್ತ್ವಂ ಪರಮೇಶ್ವರ. ಎಲ್ಲ ಆಧ್ಯಾತ್ಮಿಕ ಸಾಧಕರಿಗೆ, ಭಕ್ತರಿಗೆ ಶಿವರಾತ್ರಿಯ ಹಿಂದಿನ ದಿವಸವೇ ನಿಮಗೆಲ್ಲರೂ ಕೂಡ ಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ, ಆ ಪರಮ ಶಿವನನ್ನು ಸ್ಮರಿಸ್ತಾ ಶಿವನ ಮಹಿಮೆ ಇಲ್ಲ ಶಿವನ ಕುರಿತು ಚಿಂತನ ಮಂಥನ ಹಾಗೂ ಶಿವರಾತ್ರಿಯ ಕುರಿತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಈ ಹಿಂದೂ ಧರ್ಮ, ಸನಾತನ ಧರ್ಮ ಋಷಿಗಳಿಂದ ನಿರ್ಮಿತವಾದದ್ದು. ಕ್ರೈಸ್ತ ಧರ್ಮ ಯಾರಿಂದ ನಿರ್ಮಿತ ಆಗಿದ್ದಪ್ಪ ಅಂತಂದರೆ ಕ್ರಿಸ್ತನಿಂದ. ಕ್ರಿಸ್ತ ಇಲ್ಲ ಅಂದರೆ ಕ್ರೈಸ್ತ ಧರ್ಮ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಇಸ್ಲಾಂ ಧರ್ಮ ಯಾರಿಂದಪ್ಪ ನಿರ್ಮಿತ ಆಗಿದ್ದು ಅಂದರೆ ಮೊಹಮ್ಮದ್ ಪೈಗಂಬರಿಂದ ಅಂತ ಹೇಳ್ತೀವಿ. ಮೊಹಮ್ಮದ್ ಪೈಗಂಬರ್ ಇಲ್ಲ ಅಂದರೆ ಇಸ್ಲಾಂ ಧರ್ಮ ಬಿದ್ದು ಹೋಗ್ತದೆ. ಸಾಮಾನ್ಯವಾಗಿ ನಾವು ಹೇಳೋದು, ಐತಿಹಾಸಿಕವಾಗಿ ಆ ಎಲ್ಲ ಧರ್ಮಗಳು ಸೆಮಿಟಿಕ್ ರಿಲಿಜಿಯನ್ಸ್ ಅಂತ ನಾವೇನು ಹೇಳ್ತೀವಿ ಅದು ನಿರ್ಭರವಾಗಿದೆ. ಅದೇ ಹಿಂದೂ ಧರ್ಮದಲ್ಲಿ ನೋಡಿದ್ರೆ ನೀವು ಯಾವ ದೇವರನ್ನಾಗಲಿ, ಯಾವ ದೇವತೆಯಗಳನ್ನಾಗಲಿ, ಯಾರ ಅವತಾರ ಪುರುಷನಾಗಲಿ ತೆಗೆದುಬಿಟ್ರೆ ನಮ್ಮ ಹಿಂದೂ ಧರ್ಮ ಏನು ಬಿದ್ದು ಹೋಗೋದಿಲ್ಲ. ಉದಾಹರಣೆಗೆ ರಾಮಕೃಷ್ಣಲ್ಲಿ ಇರೋದು ಎಷ್ಟೋ ಸತ್ಯವೋ ಅಷ್ಟೇ ವಿಚಾರವಾದಿಗಳು ಸ್ವಲ್ಪ ಪ್ರಸಿದ್ಧರಾಗಬೇಕು ಅಂತ ರಾಮ ಇದ್ದಾನೋ ಇಲ್ವೋ, ಕೃಷ್ಣ ಇದ್ನೋ ಇಲ್ವೋ, ಈ ರೀತಿಯಾದ ಪ್ರಶ್ನೆಗಳನ್ನು, ಈ ರೀತಿಯಾದ ಸಂದೇಹಗಳನ್ನು ಹಲವಾರು ಬಾರಿ ಮಾಡಿದ್ದಾರೆ, ಮಾಡ್ತಾರೆ ಕೂಡ. ಇವ್ರು ಯಾರು ಇದ್ದರೂ ಇಲ್ದಿದ್ರೂ ಕೂಡ ನಮ್ಮ ಹಿಂದೂ ಧರ್ಮ ಏನೂ ಆಗೋದಿಲ್ಲ. ಯಾಕಪ್ಪ ಅಂದರೆ ಈ ಹಿಂದೂ ಧರ್ಮಗಳು ಋಷಿ ಮುನಿಗಳಿಂದ, ಸಾಧು ಸಂತರಿಂದ, ಅವತಾರ ಶ್ರೇಷ್ಠರಿಂದ, ನೂರಾರು ಸಾವಿರಾರು ಜನರಿಂದ ನಿರ್ಮಿತವಾದಂಥ ಧರ್ಮ ಇದು. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇದೊಂದು ದೃಷ್ಟಿ, ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ನಮಗೆ ಧರ್ಮ ವ್ಯೂ ಆಫ್ ರಿಯಾಲಿಟಿ ಆ್ಯಂಡ್ ವೇ ಆಫ್ ಲೈಫ್ ಅಂತ ಹೇಳ್ತೀವಿ. ಅಂದರೆ ಸತ್ಯದ ದರ್ಶನ ಮತ್ತು ಜೀವನವನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥ ಜೀವನ ಕಲೆಯನ್ನು ಹೇಳ್ಕೊಡುವಂಥದ್ದು ಹಿಂದೂ ಧರ್ಮ. ಹಾಗಾಗಿ ಸೆಮಿಟಿಕ್ ರಿಲಿಜಿಯನ್ಸ್ ಏನು ಧರ್ಮ ಅಂತ ಹೇಳ್ತಾರೋ ಆ ಒಂದು ಚೌಕಟ್ಟಿನಲ್ಲಿ ನಮ್ಮ ಸನಾತನ ಧರ್ಮವನ್ನು ನಾವು ಹೇಳಲಿಕ್ಕಾಗುವುದಿಲ್ಲ. ಆದರೆ ಅದೇ ಸಮಯದಲ್ಲೇ ನಮ್ಮ ಧರ್ಮ ಋಷಿ ಮುನಿಗಳು ಧೀಮಂತ ವ್ಯಕ್ತಿಗಳಾಗಿದ್ದರು, ಮೇಧಾ ನಾಡಿಯನ್ನು ಹೊಂದಿದ್ರು. ಹಾಗಾಗಿ ಅವರು ಕಂಡುಕೊಂಡಂಥ ಪಾರಮಾರ್ಥಿಕ ಸತ್ಯಗಳನ್ನು ನನಗೆ, ನಿಮಗೆ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಮನುಕುಲದ ಒಳಿತಿಗಾಗಿ, ಜಗತ್ತಿನ ಒಳಿತಿಗಾಗಿ, ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ. ಆದರೆ ದುರದೃಷ್ಟ ಏನಪ್ಪ ಅಂತಂದರೆ ಇವತ್ತು ಹಲವಾರು ಬಾರಿ ನಾವು ನಮ್ಮ ಮನಸ್ಸನ್ನು ಆ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗದೆ ನಮ್ಮದೇ ಆದಂಥ ತುಂಬ ಸಂಕುಚಿತವಾದ ವಿಚಾರಗಳನ್ನು, ಸಂಕುಚಿತವಾದ ಆಲೋಚನೆಗಳ ಶಕ್ತಿ ಸಾಮರ್ಥ್ಯವನ್ನು ಇಟ್ಕೊಂಡು ನಾವು ನಮ್ಮ ಧರ್ಮವನ್ನು ಅಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಹಲವಾರು ಬಾರಿ ನಾವು ಎಡವೋದು ಕೂಡ ಉಂಟು. ಹಾಗಾಗಿ ಹಿಂದೂಯಿಸಮ್ ಇಸ್ ಎ ಇಂಟ್ಯೂಟಿವ್ ರಿಲಿಜಿಯನ್ ಅಂತ ಹೇಳ್ತಾರೆ. ಆ ಇಂಟ್ಯೂಷನಿಂದ ನಮ್ಮ ಹಿಂದೂ ಧರ್ಮ ನಿರ್ಮಿತವಾಗಿರುವಂಥದ್ದು. ಹಾಗಾಗಿ ನಮ್ಮ ಆಚಾರ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಆಳವಾದ ಅರ್ಥವಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆಳವಾದ ಅರ್ಥವನ್ನು ಎಲ್ಲ ಋಷಿಮುನಿಗಳು, ಸಾಧು ಸಂತರು, ಹಲವಾರು ಜನ ಮಹಾತ್ಮರು, ವಿಭೂತಿ ಪುರುಷರು ಹೇಳಿದ್ದಾರೆ. ಅದು ನಮ್ಗೆ ಅರ್ಥ ಆಗಬೇಕಂದ್ರೆ ನಾವು ಸ್ವಲ್ಪ ಸಾಧನೆ ಮಾಡಬೇಕು. ನಮ್ಮ ಮನಸ್ಸು ಸ್ವಲ್ಪ ಆದರೂ ಪರಿಶುದ್ಧವಾಗಿರಬೇಕು. ನಾವು ಯತ್ಕಿಂಚಿತ್ ಚಿಂತನ ಮಂಥನ, ಸಮುದ್ರ ಮಂಥನ ಅಂತ ನಾವು ಹೇಳ್ತೀವಲ್ಲ, ಆ ಥರ ಚಿಂತನ ಮಂಥನ ನಮ್ಮ ಮನಸ್ಸಿನ ಒಳಗೆ ನಡೀಬೇಕು. ಆವಾಗ ನಾವು ಸ್ವಲ್ಪ ಮುಂದುವರೆದಂಥ ವ್ಯಕ್ತಿಗಳಾಗಿದ್ದಾಗ ಮಾತ್ರ ನಮ್ಮ ಮೂಲ ತತ್ವಗಳನ್ನು ಸ್ಪಷ್ಟವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಶಿವರಾತ್ರಿಯೂ ಕೂಡ ಹಲವಾರು ಬಾರಿ ಕೆಲವರು ಶಿವರಾತ್ರಿಯ ಜಾಗರಣೆ ಇವತ್ತು ಹೇಗಾಗಿದೆಯಪ್ಪ ಅಂದರೆ ರಾತ್ರಿ ಸೀರಿಯಲ್ಗಳು ನೋಡ್ತಾ, ಇಲ್ಲ ಫಿಲಮ್ಗಳು ನೋಡ್ತಾ, ಮೋಜು ಮಸ್ತಿ ಮಾಡಿಕೊಂಡು, ಇಲ್ಲ ಎಲ್ಲೋ ಬೀದಿಯಲ್ಲಿ ಸುತ್ತಕೊಂಡು ಅದ್ರ ಮಧ್ಯದಲ್ಲಿ ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದನ್ನು ಶಿವರಾತ್ರಿಗೆ ನಾವು ಸೀಮಿತವನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಯಾಕಪ್ಪ ಅಂದರೆ ಶಿವನ ಕುರಿತಾಗಲಿ, ಶಿವರಾತ್ರಿಯ ಕುರಿತಾಗಲಿ ನಮ್ಮ ಹಬ್ಬ ಹರಿದಿನಗಳ ಹಿನ್ನೆಲೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಹಿರಿಯರು ಸರಿಯಾಗಿ ಪ್ರಾಯಶಃ ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ಲೋ ಒಂದು ಹಂತದಲ್ಲಿ ಆ ಕೊಂಡಿ ಬಿಟ್ಟು ಹೋಯಿತು. ಆಮೇಲೆ ನಮಗೂ ಕಿರಿಯರ್ಗೆ ಹೇಳಲಿಲ್ಲ. ಕಿರಿಯರ್ ನಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕು ಅನ್ನುವಂತಹ ಜಿಜ್ಞಾಸೆ ಬರದೇ ಇರೋದ್ರಿಂದ ನಮ್ಮ ಹಬ್ಬ ಹರಿದಿನಗಳು ಎಷ್ಟೋ ಬಾರಿ ಅದರ ಹಿಂದೆ ಇರುವಂಥ ತಾತ್ವಿಕ ನಿಲುವು, ಸಾಂಸ್ಕೃತಿಕ ನಿಲುವು, ವೈಜ್ಞಾನಿಕ ಸತ್ಯಗಳನ್ನು ನಾವು ತಿಳ್ಕೊಳ್ದೇ ಇದ್ದೀವಿ ಅನ್ನುವಂದರೆ ಕೂಡ ಅತಿಶಯೋಕ್ತಿ ಆಗಲಾರದು. ಇನ್ನು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಅದ್ಭುತವಾದಂಥ ವಿಷಯ ಏನಪ್ಪ ನೋಡಬೇಕಂದ್ರೆ, ನಮ್ಮಲ್ಲಿ ಯಾವುದೂ ಕೂಡ ಸೆಕ್ಯುಲರ್ ಇಲ್ಲ, ಎಲ್ಲವೂ ಸೇಕ್ರೆಡ್ಡೆ. ನಮ್ಮಲ್ಲಿ ಯಾವುದೂ ಲೌಕಿಕವಿಲ್ಲ, ಎಲ್ಲವೂ ಕೂಡ ಆಧ್ಯಾತ್ಮಿಕವೇ. ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ನಾನು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಹೇಗೆ ಮಾಡೋದ್ರಿಂದ, ಯಾವ ರೀತಿ ಮಾಡೋದ್ರಿಂದ ನಾನು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ, ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮ್ಮ ಋಷಿ ಮುನಿಗಳು ನಮಗೆ ಹೇಳ್ಕೊಟ್ಟಿದ್ದಾರೆ.
ಉದಾಹರಣೆಗೆ ಎದ್ದ ತಕ್ಷಣವೇ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತೇಳಿ ಆ ಎರಡೂ ಕೈಗಳನ್ನು ಉಜ್ಜಿಯ ನೋಡ್ತಾ ಹೇಳುವಂತಹದ್ದನ್ನು ಏಳೋದಿಂದ ಹಿಡಿದು ರಾತ್ರಿ ರಾಮಸ್ಕಂದ ಮನೋಮಂತಂ ವೈನತೇಯಂ ಮೃಕೋದರಂ ನಿತ್ಯ ಸೇನೆ ಎಪ್ಪಟಿದ್ದ ಸ್ವಪ್ನಂ ತಸ್ಯ ಮಿಸ್ಯತೆ ಅಂತ ರಾತ್ರಿ ಮಲಗೋಕಿನ ಮುಂಚೆ ಮಲಗುವಂಥ ಸಮಯದಲ್ಲೂ ಕೂಡ ಒಂದು ಮಂತ್ರ, ಇನ್ನು ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರ, ಊಟ ಮಾಡಬೇಕಾದ್ರೆ ಒಂದು ಮಂತ್ರ, ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಶ್ಲೋಕ. ಇದೆಲ್ಲವೂ ಕೂಡ ಯಾಕಪ್ಪ ಇದೆ ಅಂತ ಅಂದರೆ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಭಾರತದ ಜೀವಾಳ ಧರ್ಮ ಮತ್ತು ಅಧ್ಯಾತ್ಮ. ಹಾಗಾಗಿ ಧರ್ಮ ಮತ್ತು ಅಧ್ಯಾತ್ಮವನ್ನು ತೆಗೆದುಬಿಟ್ವಿ ಅಂದರೆ ಭಾರತದ ಅಸ್ತಿತ್ವವೇ ಇರುವುದಿಲ್ಲ ಅಂತ. ಅದು ಒಂದು ಕಡೆ ಆದರೆ, ಇನ್ನೊಂದು ನಮ್ಮ ಎಲ್ಲ ಕಾರ್ಯಗಳು ಕೂಡ ಆಧ್ಯಾತ್ಮೀಕರಣವನ್ನು ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತೇಳಿ ನಮ್ಮ ಋಷಿಗಳು ಆಲೋಚನೆಯನ್ನು ಮಾಡಿ ನಮಗೆ ಕೊಟ್ಟಿದ್ರು. ಹಾಗಾಗಿ ವ್ಯಾದ ಗೀತ ಬಂತು. ಒಬ್ಬ ಸನ್ಯಾಸಿ ಒಬ್ಬ ವ್ಯಾಧನ ಹತ್ರ ಹೋಗಿ, ಇಲ್ಲಾಂದರೆ ಕಟುಕನ ಹತ್ರ ಹೋಗಿ ಅವನು ಧರ್ಮವನ್ನು ಅಧ್ಯಾತ್ಮವನ್ನು ಓದುವಂತಹದ್ದು ಚಿತ್ರಣ ನಮ್ಮ ಆರ್ಯ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಸಿಗುತ್ತೆ. ಇಡೀ ವಿಶ್ವದಲ್ಲಿ ಎಲ್ಲೂ ಈ ರೀತಿ ಸಿಗಲ್ಲ. ಅವನು ಯಾವ ಧರ್ಮದಲ್ಲಿ ಆಗಿರಲಿ, ಯಾವ ವರ್ಣಾಶ್ರಮದ ಯಾವುದೇ ಸ್ಥಿತಿಯಲ್ಲಿ ಆಗಿರಲಿ, ಧರ್ಮ ಅಧ್ಯಾತ್ಮವನ್ನು ಯಾರು ಆಚರಣೆ ಮಾಡಿರ್ತಾರೋ ಇನ್ನೆಲ್ಲರೂ ಕೂಡ ಕೂತ್ಕೊಂಡು ಓದೋದನ್ನು ನಾವು ಕಾಣ್ತೀವಿ. ಅದೇ ಥರ ಬೃಹದಾರಣ್ಯಕ ಶ್ವೇತಾಶ್ವತರ ಉಪನಿಷತ್ತಲ್ಲಿ ನೋಡಿದಾಗ ವಿಶೇಷವಾಗಿ ಬೃಹದಾರಣ್ಯಕದಲ್ಲಿ ಬ್ರಾಹ್ಮಣರು ಬಂದು ಕ್ಷತ್ರಿಯರ ಹತ್ರ ಬ್ರಹ್ಮವಿದ್ಯೆಯನ್ನು, ವೇದಾಂತ ವಿದ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಬರ್ತಾ ಇದ್ರು, ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇರಳವಾದ ಉದಾಹರಣೆಗಳು ನಮಗೆ ಸಿಗುತ್ತೆ ಇವತ್ತೂ ಕೂಡ. ಸೊ ಇದೆಲ್ಲ ನೋಡಿದಾಗ ಜ್ಞಾನ, ಧರ್ಮ, ಅಧ್ಯಾತ್ಮಕ್ಕೆ ನಾವು ಬಹಳ ಒತ್ತನ್ನು ಕೊಟ್ಟಿದ್ವಿ. ಹಾಗಾಗಿ ನಾವು ಮಾಡ್ತಿರುವಂಥ ಪ್ರತಿಯೊಂದು ಕೆಲಸವೂ ಕೂಡ ಆಧ್ಯಾತ್ಮೀಕರಣವನ್ನು ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ನಮ್ಮ ಋಷಿಮುನಿಗಳು ಹೇಳಿಕೊಟ್ರು. ಅದೇ ರೀತಿ ನಮ್ಮ ಹಬ್ಬ ಹರಿದಿನಗಳು ಕೂಡ. ಈಗ ಉದಾಹರಣೆಗೆ ಹೋಳಿಗೆ ಮಾಡ್ಕೊಂಡು ತಿಂತೀವಿ. ಈಗ ಯುಗಾದಿ ಬರ್ತಾ ಇದೆ. ಯುಗಾದಿ ದಿವಸನೇ ನಾವು ಯಾಕೆ ಹೋಳಿಗೆ ಮಾಡ್ಕೊಂಡು ತಿನ್ನಬೇಕು? ಇವತ್ತಿನ ಕಾಲದಲ್ಲಂತೂ ಎಲ್ಲ ಕಡೆ ಸಿಗುತ್ತೆ ಸಿಟಿಗಳಲ್ಲಿ. ಅದೇನು ಯುಗಾದಿ ದಿವಸನೇ ಯಾಕೆ ತಿನ್ನಬೇಕು? ಯಾವತ್ತೋ ಹೋದ, ಇಲ್ಲ ನಮ್ಗೆ ಸಾಧ್ಯ ಆದರೆ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹೋಗಿ ದುಡ್ಡು ಕೊಟ್ಟರೆ 15 ರೂಪಾಯಿ ಕೊಟ್ಟರೆ ಒಂದು ಹೋಳಿಗೆ ಕೊಡ್ತಾರೆ. ಮನೇಲಿ 4 ಜನದ 60 ರೂಪಾಯಿ ಕೊಟ್ಟರೆ 4 ಹೋಳಿಗೆ ಕೊಡ್ತಾರೆ. 4 ಹೋಳಿಗೆ ಮನೇಲಿ ತಿಂದ್ರೆ ಆಯಿತು. ಯುಗಾದಿ ದಿವಸನೇ ಯಾಕೆ ತಿನ್ನಬೇಕು? ಇಲ್ಲ ಹಬ್ಬ ಹರಿದಿನಗಳ ದಿವಸನೇ ಯಾಕೆ ಮಾಡಿ ತಿನ್ನಬೇಕು ಅನ್ನುವಂಥ ಪ್ರಶ್ನೆ ಹಲವರಲ್ಲಿ ಬರ್ತದೆ. ಇವತ್ತಿನ ಯುವತಿಯರು ಈ ರೀತಿಯಾದ ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ. ಅವತ್ತೇ ನಾವು ಯಾಕೆ ಸ್ನಾನ ಮಾಡಬೇಕು? ಬೇರೆ ದಿವಸ ಎಣ್ಣೆ ಸ್ನಾನ ಮಾಡಿದ್ರೆ ಏನು ಅಂತ. ಸೊ ಇದು ಯಾಕಪ್ಪ ಅಂದರೆ ನಮ್ಗೆ ಏನೇನೋ ಇಷ್ಟ ಇರುತ್ತೆ. ಹೋಳಿಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ, ಪಾಯಸ ತಿನ್ನಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಕರ್ಗಡುಬು ತಿನ್ನಬೇಕು ಅಂತ ಆಸೆ ಇರುತ್ತೆ. ಸೊ ತಿನ್ನಬೇಡ ಅಂದರೆ ಹಿರಿಯರು, ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಏನು ಹೇಳ್ತಾನೋ ಆ ರೀತಿ ನಮ್ಮ ಋಷಿಮುನಿಗಳು ಕೂಡ ಹೇಳಿದರು. ಆದರೂ ಕೂಡ ನಮಗೆಲ್ಲ ಗೊತ್ತಿದ್ರೂ ಕೂಡ ನಮ್ಗೆ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಬಿಡ್ಲಿಕ್ಕಾಗದೆ ಒಂದು ಹಿಪೋಕ್ರೈಟ್ ಆಗುವ ಬದಲು, ಒಳಗೊಂದು ಹೊರಗೊಂದು ಮಾಡುವ ಬದಲು ನೀನು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ತೆಗೆದುಕೋ. ನಿನ್ನ ಆಸೆಯೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿನ್ನ ಆಸೆ ಉಪಶಮನವಾಗುತ್ತೆ. ಈ ರೀತಿಯಾಗಿ ಭಗವಂತನಿಗೆ ಅದನ್ನು ಅರ್ಪಿಸಿ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡಾಗ ನಿನಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರುವುದಿಲ್ಲ ಅನ್ನುವಂಥ ಅದ್ಭುತವಾದ ವಿಚಾರಗಳನ್ನು ನಮಗೆ ಕೊಟ್ಟರು. ಇನ್ನೊಂದೇನಪ್ಪ ಅಂತಂದರೆ, ಉದಾಹರಣೆಗೆ ಮಸಾಲೆ ದೋಸೆ ಮನೇಲಿ ತಾಯಿ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು, ತಿಂದ್ವಿ. 2ನೇ ದಿವಸ ಮಸಾಲೆ ದೋಸೆ ಮಾಡಿಕೊಟ್ರು, ಹಾಗೂ ಈಗ ತಿಂತೀವಿ. 3ನೇ ದಿವಸ ಇನ್ನೇನು ಗತಿ ಇಲ್ಲ ಅಂತ ತಿಂತೀವಿ. 4ನೇ ದಿವಸ ಕೊಟ್ಟರು ಉಪ್ಪಿಟ್ಟು ಬೇಕಾದರೂ ಕೂಡ ನನಗೆ ಮಸಾಲೆ ದೋಸೆ ಬೇಡ ಅಂತ ಹೇಳ್ತೀವಿ. ನಾವು ಜನರು ಪ್ರಕೃತಿಯ ಏನು ವಿಭಿನ್ನತೆ ಇರುತ್ತೆ, ವೈವಿಧ್ಯತೆ ಇರುತ್ತೆ, ಅದೇ ರೀತಿ ನಮ್ಮ ಮನಸ್ಸು ವೈವಿಧ್ಯತೆಯನ್ನು ಬಯಸುತ್ತೆ. ಒಂದೇ ದಿವಸ ಮೊನಾಟನಸ್ ಲೈಫನ್ನು, ಒಂದೇ ಥರ ಜೀವನವನ್ನು ಬಹುತೇಕರು ಹೆಚ್ಚಿನ ಜನ ನಾವು ಆಸ್ವಾದಿಸೋದಲ್ಲ, ಆನಂದಿಸುವುದಿಲ್ಲ. ಹಾಗಾಗಿ ನಮ್ಮ ಪೂರ್ವಜರು ಏನು ಮಾಡಿದ್ರು, ಆ ಕಾಲಕ್ಕೆ ತಕ್ಕಂತೆ ಈ ಹಬ್ಬ ಹರಿದಿನಗಳನ್ನು ಋತು ಧರ್ಮಕ್ಕೆ, ಆ ಸಮಯದ ಸಂದರ್ಭಗಳಿಗೆ ಅನುಗುಣವಾಗಿ ಹಲವಾರು ವ್ರತಗಳನ್ನು, ಹಲವಾರು ಹಬ್ಬ ಹರಿದಿನಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ಇಟ್ಟುಬಿಟ್ರು. ನಿನಗೆ ಮೊನಾಟನಸ್ ಲೈಫ್ ಅಂತ ನಾವೇನು ಹೇಳ್ತೀವೋ, ಒಂದೇ ಥರ ಯಾಂತ್ರಿಕ ಜೀವನ ನಿನಗೆ ಸರಿಯಾಗಲ್ವಲ್ಲಪ್ಪ, ಸರಿ ಹಬ್ಬ ಹರಿದಿನಗಳನ್ನು ನಾವು ಇಡ್ತೀವಿ. ಈ ಹಬ್ಬ ಹರಿದಿನಗಳಲ್ಲಿ ಏನಾಗುತ್ತೆ, ಆನಂದ ಆಗುತ್ತೆ. ಆ ಮೊನಾಟನಸ್ ಲೈಫ್ ಅಂತ ನಾವು ಹೇಳ್ತೀವಿ, ಯಾಂತ್ರಿಕವಾದ ಜೀವನಕ್ಕೊಂದು ಬ್ರೇಕ್ ಸಿಗುತ್ತೆ, ಒಂದು ವಿರಾಮ ಸಿಗುತ್ತೆ. ಬೇರೆ ಬೇರೆ ರೀತಿಯಾದಂಥ ಸಂಭ್ರಮ, ಸಡಗರ, ವ್ರತ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಆನಂದದ ಜೀವನವನ್ನು ನಾವು ಮಾಡಬಹುದು ಅಂತೇಳಿ ನಮ್ಮ ಹಬ್ಬ ಹರಿದಿನಗಳನ್ನು ನಮ್ಮ ಪೂರ್ವಜರು ನಮಗಿಟ್ರು. ಇನ್ನು ಸಾಂಸ್ಕೃತಿಕ ಆಯಾಮ, ವೈಜ್ಞಾನಿಕ ಆಯಾಮ, ಧಾರ್ಮಿಕ, ಆಧ್ಯಾತ್ಮಿಕ, ಮನೋವೈಜ್ಞಾನಿಕ ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತಾರೆ. ಈ ಹಬ್ಬ ಹರಿದಿನಗಳ ಬಗ್ಗೆ 1 ಗಂಟೆ 2 ಗಂಟೆ ಉಪನ್ಯಾಸ ಕೊಟ್ಕೊಂಡು ಹೋಗ್ಬೋದು. ಈ ಒಂದು ಜಸ್ಟ್ ಇಂಟ್ರಡಕ್ಷನ್ನ ನಾನು ನಿಮಗೆ ಕೊಟ್ಟು ಈಗ ಶಿವರಾತ್ರಿಗೆ ಹೋಗ್ತೀನಿ. ಶಿವರಾತ್ರಿ ನಮಗೆಲ್ಲ ಗೊತ್ತು. ಶಿವರಾತ್ರಿ ಹಲವಾರು ಹಬ್ಬ ಹರಿದಿನಗಳು ನಮ್ಮಲ್ಲಿದೆ. ಶಿವರಾತ್ರಿ ಕೂಡ ಹಬ್ಬ ಅಂತ ಹಲವಾರು ಜನ ಹೇಳ್ತಾರೆ. ನಮ್ಮಲ್ಲಿ ಇಡೀ ಆರ್ಯ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಹಲವಾರು ಬರುವಂಥ ಹಬ್ಬ ಹರಿದಿನಗಳನ್ನು ನಾವು 2 ರೀತಿಯಾಗಿ ವಿಭಜನೆ ಮಾಡ್ಬೋದು. ಒಂದು ವರ್ಗವನ್ನು ಹಬ್ಬ ಹರಿದಿನ ಅಂತ ಹೇಳ್ತೀವಿ, ಇನ್ನೊಂದು ವರ್ಗವನ್ನು ವ್ರತಗಳು ಅಂತ ಹೇಳ್ತೀವಿ. ಕೆಲವು ಮಾತ್ರ ಹಬ್ಬ ಹರಿದಿನ, ಹಬ್ಬ ಮತ್ತು ವ್ರತ ಎರಡಕ್ಕೂ ಸೇರಿಕೊಳ್ತೀವಿ. ಉದಾಹರಣೆ
ಗಣಪತಿ ವ್ರತವೂ ಹೌದು, ಗಣಪತಿ ಹಬ್ಬವೂ ಹೌದು. ಆದರೆ ಮಹಾಶಿವರಾತ್ರಿ ಹಬ್ಬನ ವ್ರತವ. ಗಣಪತಿ ವ್ರತ ಮತ್ತು ಹಬ್ಬ ಆದರೆ ಶಿವರಾತ್ರಿ ವ್ರತ ಮಾತ್ರ, ಯುಗಾದಿ ಹಬ್ಬ. ಹಾಗಾದರೆ ಹಬ್ಬಕ್ಕೂ ಮತ್ತು ವ್ರತಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ಹಬ್ಬಗಳಲ್ಲಿ ಸಾಮಾನ್ಯ ಸಂಭ್ರಮ ಸಡಗರಗಳು ಹೆಚ್ಚಿರುತ್ತೆ, ವಿಜೃಂಭಣೆಯಿಂದ ಯಥಾಶಕ್ತಿ ಯಥಾಮತಿ ಮಾಡ್ತಾ ಇರ್ತೀವಿ. ಅಲ್ಲಿ ಉದಾಹರಣೆಗೆ ಹೆಚ್ಚೆಚ್ಚು ರೀತಿಯಾದಂತಹ ತಿನಿಸುಗಳನ್ನು ಮಾಡಿಕೊಂಡು, ಹೊಸ ವಸ್ತ್ರಗಳನ್ನು ಉಟ್ಕೊಂಡು, ತಿನಿಸುಗಳನ್ನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ನಾವು ತಿಂತ ಸುತ್ತಮುತ್ತಲ ಜನರಿಗೆಲ್ಲ ಕುಟುಂಬಸ್ಥರ ಜೊತೆ ಹಂಚಿಕೊಂಡು ತಿನ್ನುವಂಥದ್ದನ್ನು ಮಾಡ್ತೀವಿ. ವಿವಿಧ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ಸಾಮಾನ್ಯಗಳಲ್ಲಿ ವಿಜೃಂಭಣೆ ಹೆಚ್ಚು ಇರ್ತದೆ. ಈ ವ್ರತಗಳಲ್ಲಿ ಏನಪ್ಪ ಇರುತ್ತೆ ಅಂದರೆ, ಉಪವಾಸಗಳನ್ನು ಮಾಡುವಂಥದ್ದು, ತುಂಬ ಸಾತ್ವಿಕ ಆಹಾರ, ಇಲ್ಲ ಒಂದೊತ್ತು ಊಟ ಮಾಡುವಂಥದ್ದು, ಈ ರೀತಿ ಉಪವಾಸಗಳು ಹೆಚ್ಚೆಚ್ಚು ಆತ್ಮನಿಗ್ರಹ ಮನೋನಿಗ್ರಹವನ್ನು ಮಾಡುವಂಥದ್ದು ಈ ವ್ರತಗಳಲ್ಲಿ ಇರ್ತಾರೆ. ಹಾಗೆ ಸಂಕಷ್ಟಿ ವ್ರತ ಅಂತ ನಾವೆಲ್ಲ ಮಾಡ್ತಾ ಇರ್ತೀವಿ ಚೌತಿ ದಿವಸ, ಅದು ವ್ರತ. ಸೊ ಅದೇ ರೀತಿ ಈ ಶಿವರಾತ್ರಿ ಕೂಡ ವ್ರತ. ಅದನ್ನು ವಿಜೃಂಭಣೆಯಿಂದ ಮಾಡಿಬಿಟ್ರೆ ಅದು ಹಬ್ಬ ಆಗಿಬಿಡುತ್ತೆ ಅಷ್ಟೇ. ಆದರೆ ಶಿವರಾತ್ರಿ ವ್ರತ. ಇನ್ನು ಶಿವರಾತ್ರಿಯನ್ನು ಇಟ್ಕೊಂಡು ಇನ್ನೊಂದು 1/2-3 ಗಂಟೆ ನಾನು ಚಿಂತನ ಮಂಥನವನ್ನು ಮಾಡ್ತೇನೆ. ಶಿವ ಅಂದ್ರೇನು, ರಾತ್ರಿ ಅಂದರೆ ಶಿವರಾತ್ರಿ ಅಂದ್ರೇನು, ಅದ್ರ ಬಗ್ಗೆ ಆಲೋಚನೆಯನ್ನು ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಶಿವರಾತ್ರಿ ಅನ್ನುವಂಥ ಪದದಲ್ಲಿ 2 ಪದಗಳು ನಾವು ನೋಡ್ತೀವಿ. ಶಿವ ಮತ್ತು ರಾತ್ರಿ 2 ಪದಗಳಿಂದ ಸೇರಿಕೊಂಡಿದೆ. ಈ ಶಿವ ಅಂದರೆ ಯಾರು? ನಮಗೆಲ್ಲ ಸೀರಿಯಲ್ ಎಫೆಕ್ಟ್ ತುಂಬ ಇದೆ ಇವತ್ತೆಲ್ಲ. ಉದಾಹರಣೆಗೆ ಒಬ್ಬ ಋಷಿ ಯಾರಪ್ಪ ಅಂದರೆ, ಅವನಿಗೆ ಗಡ್ಡ ಇಟ್ಟಿರಬೇಕು, ಅವನು ಜಟೆ ಕಟ್ಕೊಂಡಿರಬೇಕು, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡಿರಬೇಕು, ಕಾಷಾಯ ವಸ್ತ್ರಧಾರಿ ಆಗಿರಬೇಕು, ಗೆಡ್ಡೆ ಗೆಣಸು ತಿನ್ನಬೇಕು. ನಮ್ಮ ಥರ ಇಡ್ಲಿ ಸಾಂಬಾರು ದೋಸೆ ಎಲ್ಲ ತಿಂದರೆ ಅವನು ಋಷಿ ಆಗೋದಿಲ್ಲ. ಗೆಡ್ಡೆ ಗೆಣಸು ತಿನ್ನಬೇಕು, ಪರ್ಣ ಕುಟೀರದಲ್ಲಿ ಕಾಡು ಮೇಡಲ್ಲಿರಬೇಕು, ಪರ್ಣ ಕುಟೀರದಲ್ಲಿರಬೇಕು, ಅವನನ್ನು ನಾವು ಋಷಿ ಅಂತ ಕರಿತೀವಿ ಅಂತ. ಯಾಕೆ ಇದು ಸೀರಿಯಲ್ ಎಫೆಕ್ಟ್ ನಮಗೆಲ್ಲ. ಸೊ ಅದೇ ರೀತಿಯೇ ಶಿವನ ಮೇಲೂ ಇದೇ ರೀತಿಯಾದಂಥ ಹಲವಾರು ಅಂಶಗಳು, ಹಲವಾರು ಭಾವನೆಗಳು, ಕಲ್ಪನೆಗಳು ನಮ್ಗೆ ಇವತ್ತು ಬಂದ್ಬಿಟ್ಟಿದೆ. ಸೊ ಈ ರೀತಿಯಾದಂಥ ಯಾವ ಭಾವನೆ ಕಲ್ಪನೆ ನಮಗೆ ಋಷಿ ಮೇಲಿದೆಯೋ ಅದು ಯಾವುದೂ ನಿಜವಲ್ಲ. ಸೊ ಹಾಗಾದ್ರೆ ಋಷಿ ಅಂದರೆ ಯಾರಪ್ಪ ಅಂದರೆ, ಸತ್ಯವನ್ನು ಕಂಡಿಡಬೇಕು ಅಂತ ಅವನ ಜೀವನವನ್ನು ಯಾರು ಸಮರ್ಪಿಸ್ಕೊಂಡಿದ್ದಾನೋ ಅವನನ್ನು ನಾವು ಋಷಿ ಅಂತ ಕರಿತೀವಿ. ದ ಎಟಿಮಾಲಜಿಕಲ್ ಮೀನಿಂಗ್ ಆಫ್ ಋಷಿ ಈಸ್ ಒನ್ ಹೂ ಸರ್ಚಸ್ ಫಾರ್ ಟ್ರೂತ್. ಅದು ಭೌತಿಕ ಜಗತ್ತಿನಲ್ಲಿರ್ಬೋದು, ಇಲ್ಲ ಪಾರಮಾರ್ಥಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿರ್ಬೋದು. ಯಾರು ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದ್ರೂ ಸತ್ಯವನ್ನು, ಪಾರಮಾರ್ಥಿಕ ಸತ್ಯವನ್ನೆಲ್ಲ ಲೌಕಿಕ ಸತ್ಯದ ಹಿಂದಿರುವಂತಹ ಜ್ಞಾನವನ್ನು ಪಡೀಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು ಅವ್ರನ್ನೆಲ್ಲ ಋಷಿಗಳು ಅಂತ ಕರಿತೀವಿ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಸೈಂಟಿಸ್ಟ್ ಅಂತ. ಐದರ್ ಸ್ಪಿರಿಚುವಲ್ ಸೈಂಟಿಸ್ಟ್ ಆರ್ ಎಕ್ಸ್ಟರ್ನಲ್ ಸೈಂಟಿಸ್ಟ್, ವರ್ಲ್ಡ್ಲಿ ಸೈಂಟಿಸ್ಟ್, ಬೋತ್ ಆರ್ ಕಾಲ್ಡ್ ಋಷೀಸ್. ಅದಕ್ಕೆ ನಮ್ಮಲ್ಲಿ ವಸಿಷ್ಠರು ಕೂಡ ಋಷಿ, ವಾಲ್ಮೀಕಿಗಳು ಕೂಡ ಋಷಿ. ಅವರೆಲ್ಲ ಮದುವೆ ಆಗಿದ್ರು, ಅವರಿಗೆಲ್ಲ ಮಕ್ಕಳಿದ್ರು. ಸೊ ಎಲ್ಲರೂ ಕಾಷಾಯ ವಸ್ತ್ರಗಳಾಗಿರಬೇಕು ಅಂತಲ್ಲ, ಬಟ್ ಅವರಲ್ಲೆಲ್ಲ ಒಂದು ಸಾಮಾನ್ಯವಾದ ಗುಣ ಇತ್ತೇನಪ್ಪ ಅಂದರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಸರಳವಾದ ಜೀವನ ಮಾಡ್ತಾ ಉನ್ನತವಾದ ಆಲೋಚನೆಗಳನ್ನು ಅವ್ರು ಮಾಡ್ತಾ ಇದ್ರು. ಹಂಗೆ ಮಾಡಿದಿಂದ ಅವರು ಸಾಕಷ್ಟು ಆವಿಷ್ಕಾರಗಳನ್ನು, ಸತ್ಯ ದರ್ಶನಗಳನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಶಿವ ಅಂದ್ರೇನು, ಅವನು ಹಿಮಾಲಯದಲ್ಲಿ ಇರಬೇಕು, ಇಲ್ಲ ಸ್ಮಶಾನದಲ್ಲೇ ಇರಬೇಕು, ಇಲ್ಲ ಅಂದರೆ ಆನೆಯ ಚರ್ಮವನ್ನು, ಜಿಂಕೆಯ ಚರ್ಮವನ್ನು, ಇಲ್ಲ ಹುಲಿಯ ಚರ್ಮವನ್ನೇ ಉಟ್ಕೊಂಡಿರಬೇಕು, ಮೈಗೆಲ್ಲ ಭಸ್ಮ ಹಾಕ್ಕೊಂಡಿರಬೇಕು, ರುದ್ರಾಕ್ಷಿಯನ್ನು ಧರಿಸಿರಬೇಕು, ಶಿವ ಮತ್ತು ಒಂದು ಹಾವನ್ನು ಹಾಕ್ಕೊಂಡಿರಬೇಕು, ಚಂದ್ರವನ್ನು ಇಟ್ಕೊಂಡಿರಬೇಕು, ಒಂದು ತ್ರಿಶೂಲವನ್ನು ಎಷ್ಟೇ ಕೈನೋ ಬಂದು ಕೂಡ ತ್ರಿಶೂಲ ಕೈ ಇಟ್ಕೊಂಡಿರಬೇಕು. ಈ ರೀತಿಯಾದ ಕಲ್ಪನೆಗಳು ನಮಗಿದೆ. ಅದು ತಪ್ಪು ನಾ ಹೇಳ್ತಾ ಇಲ್ಲ. ಯಾಕಂದರೆ ನಮಗೆ ಸೀರಿಯಲ್ಗಳು ನಾವು ನೋಡಿದ್ದೀವಿ, ಫಿಲಮ್ಸಲ್ಲಿ ನೋಡಿದ್ದೀವಿ, ಮತ್ತು ಹಲವಾರು ಹಾಡುಗಳಲ್ಲಿ ಕೂಡ ಆ ಥರ ಚಿತ್ರಣ ನಮಗೆಲ್ಲ ಸಿಗುತ್ತೆ. ಇದೆಲ್ಲವೂ ಒಂದು ಪೌರಾಣಿಕವಾದ ಕಲ್ಪನೆ, ಪೌರಾಣಿಕವಾದ ಚಿತ್ರಣ. ನಮಗೆ ಶಿವ ಅಂದಾಗ ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಬರುತ್ತೆ. ಇದೇನೋ ಇಲ್ಲ ಇದಕ್ಕಿಂತಲೂ ಇನ್ನೂ ಏನಾದರೂ ವಿಭಿನ್ನವಾಗಿದ್ದಾನ ಶಿವ? ಶಿವ ಅನ್ನುವಂತಹ ಪದವೇ ಶಮ್ ಅನ್ನುವಂಥ ಧಾತುವಿನಿಂದ ಬರ್ತದೆ. ಶಮ್ ಅಂದರೆ ಮಂಗಳಕರ ಅಂತ, ಶುಭಕರ, ಮಂಗಳಕರ. ಅಂದರೆ ಯಾರು ಮಂಗಳಕರನೋ, ಯಾರು ಶುಭಪ್ರದಾಯಕನೋ, ಯಾರನ್ನು ಆಲೋಚನೆ ಮಾಡಿದ ಮಂಗಳ ಉಂಟಾಗುತ್ತೋ, ನಮ್ಮಲ್ಲಿ ಎಲ್ಲ ಅನಿಷ್ಟಗಳು ದೂರವಾಗುತ್ತೋ ಅವನನ್ನು ನಾವು ಶಿವ ಅಂತ ಕರಿತೀವಿ. ಸೊ ಹಾಗಾದ್ರೆ ನಾವು ವಿಷ್ಣುನೇ ಯೋಚಿಸ್ಕೊಂಡ್ರೆ ಅವನು ಕೂಡ ಮಂಗಳವನ್ನು ಉಂಟು ಮಾಡ್ತಾನಲ್ಲ, ಅವನನ್ನು ನಾವು ಶಿವ ಅಂತ ಕರಿಬೋದು. ಸರಿ, ನಾನು ದುರ್ಗೆನ ಆಲೋಚನೆ ಮಾಡಿದಾಗ ಅವಳು ನನಗೆ ಮಂಗಳವನ್ನು ಉಂಟು ಮಾಡಿದ್ಲು, ಸರ್ವ ಮಂಗಳ ಮಾಂಗಲ್ಯ ನಾವು ಯೋಚನೆ ಮಾಡಿ ಹೇಳ್ತೀವಲ್ಲ, ಹಂಗಾರೆ ಮಂಗಳವನ್ನು ಅವಳು ಉಂಟು ಮಾಡಿದ್ಲು, ಅವಳನ್ನು ಕರಿಬೋದಾ? ಹೌದು, ಶಿವೆ ಅಂತ ಕರೀರಿ ನೀವು. ಸೊ ಹಾಗಾಗಿ ಶಿವ ಅಂತಂದರೆ ಯಾರು ಮಂಗಳವನ್ನು ಉಂಟು ಮಾಡ್ತಾನೋ, ಶುಭಕರನೋ, ಶುಭಪ್ರದಾಯಕನೋ ಅವನನ್ನು ನಾವು ಶಿವ ಅಂತ ಕರಿತೀವಿ. ಸೊ ಶಿವನ ಸ್ವರೂಪ ಏನು? ನಮ್ಗೆ ಯಾವುದೇ ತೆಗೆದುಕೊಂಡು ನಾವು ವೇದಗಳಿಂದ ಪ್ರಾರಂಭ ಮಾಡ್ತೀವಿ. ವೇದದಲ್ಲಿ ಏನಾದರೂ ಹೇಳಿದ್ಯಾ? ಯಾಕಂದ್ರೆ ಅದು ಅಪೌರುಷೇಯ, ಅದೇ ನಮಗೆ ವೇದ ಪ್ರಾಮಾಣ್ಯ. ಸೊ ವೇದದಲ್ಲಿ ಸ ಬ್ರಹ್ಮ, ಸ ಶಿವ, ಸ ಹರಿ, ಸ ಇಂದ್ರ, ಸ ಅಕ್ಷರ, ಪರಮಸ್ವರಾಟ ಅಂತ. ಭಗವಂತನ ಯಾರು ಭಗವಂತ ಅಂದರೆ ಅವನು ವಿಷ್ಣು ಅಂದರು, ಅವನು ಹರಿ ಅಂದರು, ಅವನು ಇಂದ್ರ ಅಂದರು, ಅವನನ್ನು ಶಿವ ಅಂದರು, ಅವನು ವಿರಾಟ್ ಪುರುಷ ಅಂತಂದರು.
ಅವನು ಅಕ್ಷರ ಅಂದರೆ ನಾಶವಿಲ್ಲದವನು ಅಂತ ಹೇಳ್ತಾರೆ. ಸೊ ಶಿವ ಯಾರಪ್ಪ ಅಂದರೆ ಇದು ಅಂಥೇಳಿ ತುಂಬ ಸ್ಪಷ್ಟವಾಗಿ ನಮಗೆ ವೇದದಲ್ಲಿ ಸಿಗುತ್ತೆ. ಇನ್ನು ರುದ್ರ ಸಂಹಿತೆಯ ಬಗ್ಗೆ ಸಾಕಷ್ಟು ವಿಚಾರಗಳೆಲ್ಲ ಬರುತ್ತೆ. ಹಾಗಾದರೆ ಕೇಳಿದಾಗ ಮತ್ತು ಶಿವ, ಶಂಕರ, ಮಹಾದೇವ, ರುದ್ರ ಇತ್ಯಾದಿಗಳೆಲ್ಲ ಏನೇನೋ ಇದೆಯಲ್ಲ, ಹಾಗಾದ್ರೆ ಇವೆಲ್ಲ ಏನು? ಭಗವಂತ ಒಬ್ಬನೇ, ಅವನಿಗೆ ಬೇರೆ 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 ಹೆಸರುಗಳನ್ನು ಆಯಾ ಕಾಲಕ್ಕೆ ತಕ್ಕನಂಗೆ ಇಲ್ಲ ಅವನು ಮಾಡುವಂಥ ಕಾರ್ಯಗಳಿಗೆ ತಕ್ಕನಂಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೀವಿ. ಅದೇ ಭಗವಂತ ಯಾವಾಗ ಸೃಷ್ಟಿ ಮಾಡಿದ್ನೋ ಅವನನ್ನು ಬ್ರಹ್ಮ ಅಂತ ಕರೆದ್ವಿ. ಯಾವಾಗ ಅವನು ಪಾಲನೆ ಮಾಡ್ತಾ ಇದ್ನೋ, ಮೇಂಟೆನೆನ್ಸ್ ಮಾಡ್ತಾ ಇದ್ನೋ ಅವನನ್ನು ವಿಷ್ಣು ಅಂತ ಕರೆದ್ವಿ. ಅದೇ ಭಗವಂತ ಯಾವಾಗ ಲಯವನ್ನು ಮಾಡ್ತಾ ಇದ್ನೋ ಅವನನ್ನು ಶಿವ, ಮಹೇಶ್ವರ, ಶಂಕರ ಅಂತ ಕರೆದ್ವಿ. ಸೊ ಒಬ್ಬನೇ ಪರಮಾತ್ಮ, ಆ ಪರಬ್ರಹ್ಮ ಸ್ವರೂಪಿಯನ್ನೇ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಸೊ ಶಿವ ಯಾರಪ್ಪ ಅಂದರೆ ಆ ಪರಬ್ರಹ್ಮ ಸ್ವರೂಪಿ. ಅವನಿಂದಲೇ ಇಡೀ ಜಗತ್ತು ಬಂದಿದೆ. ಅವನಿಂದ ಇಡೀ ಜಗತ್ತಿಗೆ ಅವನೇ ಸ್ಥಾಯಿ ಅಂತಂದರೆ ಆಧಾರ. ಮತ್ತು ಇಡೀ ಜಗತ್ತು ಅವನ ಮೇಲೆ ನಿರ್ಭರವಾಗಿದೆ. ಇಡೀ ಜಗತ್ತು ಅವನೇ ಜಗತ್ತಾಗಿ ತೋರಾಣಿಕೆ ಆಗ್ತಿದೆ. ಮತ್ತು ಇಡೀ ಜಗತ್ತು ಅವನಲ್ಲೇ ಲಯವೂ ಕೂಡ ಹೊಂದುತ್ತೆ. ಅದೇ ಪರಬ್ರಹ್ಮ ಅಂತ ನಾವು ವೇದಾಂತ ಏನು ಹೇಳುತ್ತೋ ಅದನ್ನೇ ಪುರಾಣಗಳು ಶಿವ ಅಂತ ಕರೆದಿದ್ದಾರೆ. ಅದು ಶಮ್ ಅನ್ನುವಂತಹ ಧಾತುವಿನಿಂದ ಬರುತ್ತೆ ಅಂತ ಹಲವಾರು ಜನ ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನು ಶಿವ ಅನ್ನುವಂಥ ಪದವನ್ನು ತೆಗೆದುಕೊಂಡು ನೀವು ಬಿಡಿಸ್ಕೊಂಡು ಹೋದರೆ ಶಕಾರ ಅಂತ, ಶ ವ್ಯಂಜನ ಅಂತ ಬರುತ್ತೆ, ಶ ಮತ್ತು ಈ ವ, ಈ ಮೂರು ಅಕ್ಷರ ವ ಮತ್ತು ಆನು ಸೇರಿಕೊಳ್ಳುತ್ತೆ. ಅಫ್ಕೋರ್ಸ್ ಶ ಅಂದರೆ ಏನಪ್ಪ ಅಂದರೆ ಅಗೇನ್ ಶಮ್ ಅಂತ ಹೇಳಿ ನಾನು ಆಗಲೇ ಹೇಳಿದೆ, ಮಂಗಳ ಸ್ವರೂಪಿ, ಶುದ್ಧ ಸ್ವರೂಪಿ, ಶುದ್ಧ ಚೈತನ್ಯ ಸ್ವರೂಪಿ ಮತ್ತು ಆನಂದ ಸ್ವರೂಪಿ. ಯಾರ್ಯಾರು ಆನಂದ ಪರಮಾನಂದ ಸ್ವರೂಪಿಗಳೋ, ಯಾರು ಶುದ್ಧ ಚೈತನ್ಯ ಸ್ವರೂಪಿಯೋ, ಯಾರು ಮಂಗಳಕರನೋ ಅವನನ್ನು ನಾವು ಶಿವ ಅಂತ ಕರಿತೀವಿ. ಇನ್ನು ಈ ಕಾರ ಏನು ಹೇಳುತ್ತೆ? ಯಾರು ಈಶ್ವರನೋ, ಯಾರನ್ನು ಪರಬ್ರಹ್ಮ ಅಂತ ಕರಿತೀವೋ, ಯಾರನ್ನು ಪರಮಾತ್ಮ ಅಂತ ಕರಿತೀವೋ, ಯಾರು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇದ್ದಾನೋ, ಅದಕ್ಕೆ ಕಾರಣಕರ್ತನೋ ಅವನನ್ನು ಈ ಕಾರ ಪ್ರತಿಬಿಂಬಿಸುತ್ತೆ ಇಲ್ಲ ಸೂಚಿಸುತ್ತೆ ಅಂತ ಹೇಳಿ ವ್ಯಾಕರಣಕಾರರು ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನು ವಕಾರ ಅಂದರೆ ಏನಪ್ಪ ಅಂತಂದರೆ ಅಮೃತ ಸ್ವರೂಪ. ಅವನು ಅಮೃತ ಸ್ವರೂಪಿಯವನು. ಅವನನ್ನು ಆಲೋಚನೆ ಮಾಡೋದನ್ನು ನಾವೇನಾಗ್ತೀವಿ, ನಾವು ಅಮೃತತ್ವವನ್ನು ಪಡ್ಕೊಳ್ತೀವಿ. ಯಾಕೆ? ಅವನ ಅಮೃತ ಸ್ವರೂಪಿ. ಅವನನ್ನು ಆಲೋಚನೆ ಮಾಡೋದ್ರಿಂದ, ಅವನನ್ನು ಧ್ಯಾನಿಸೋದ್ರಿಂದ, ಅವನನ್ನು ಬಗ್ಗೆ ಚಿಂತಿಸೋದು ನಮಗೇನು ಸಿಗುತ್ತೆ ಅಂದರೆ ಅಮೃತತ್ವ ಸಿಗತ್ತೆ. ಏನು ಈ ಅಮೃತತ್ವ ಅಂತಂದರೆ ಈ ಹುಟ್ಟು ಸಾವು ಅನ್ನುವಂಥ ಭವಸಾಗರ ಏನಿದೆ, ಈ ಸಂಸಾರ ಚಕ್ರದಿಂದ ನಾವು ವಿಮೋಚನೆಯನ್ನು, ಮುಕ್ತಿಯನ್ನು ಪಡೆದು ಆ ಏನು ಮುಕ್ತಿಯನ್ನು ಅಂತ ಹೇಳ್ತೀವಲ್ಲ ಅದನ್ನೇ ಅಮೃತತ್ವ. ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಂದ್ರೆ ತನ್ನ ನೈಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಈ ಜನನ ಮರಣ ಸಂಸಾರ ಚಕ್ರದಿಂದ ವಿಮುಕ್ತಿಯನ್ನು ಹೊಂದೋದು. ಆ ವಿಮುಕ್ತಿಯನ್ನು ಹೊಂದಲಿಕ್ಕೆ ಬೇಕಾಗುವಂಥ ಶಕ್ತಿಯನ್ನು, ದಾರಿಯನ್ನು, ಸ್ಥಾಯಿಯನ್ನು ಮತ್ತು ಗುರು ಮತ್ತು ಗುರಿ ಮತ್ತು ಮಾರ್ಗ ಎಲ್ಲವೂ ಕೂಡ ಈ ವಕಾರ ಅನ್ನುವಂಥ ಒಂದೇ ಒಂದು ಅಕ್ಷರದಲ್ಲಿ ಅಳವಡಿಸಿದ್ದಾರೆ. ಅದರಲ್ಲಿ ಒಳಗಡೆ ಶುದ್ಧವಾಗಿಟ್ಟಿದ್ದಾರೆ. ಸೊ ಹಾಗಾಗಿ ಇವನು ಶುದ್ಧ ಚೈತನ್ಯ ಸ್ವರೂಪಿ, ಈಶ್ವರ ಸ್ವರೂಪಿ, ಮಂಗಳ ಸ್ವರೂಪಿ. ಅಂಥ ಶಿವನನ್ನು ನಾವು ಭಜಿಸ್ಲಿಕ್ಕೆ ಹೊರಟಿದ್ದೇವೆ ಶಿವರಾತ್ರಿಯ ದಿವಸ. ಇದೆಲ್ಲ ಕೇಳ್ತಾ ಇರೋ ಸಮಯದಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು. ಸರಿ ಸ್ವಾಮೀಜಿ, ಶಿವ ಅಂದರೆ ಒಬ್ಬ ದೇವರು ಅಂತ ನಮ್ಗೆ ಗೊತ್ತು. ಶಿವ ನಮಗೇನೋ ಒಂದು ದೊಡ್ಡ ಲಿಸ್ಟ್ ಇರುತ್ತೆ, ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳಿ ಆ ದೊಡ್ಡ ಲಿಸ್ಟನ್ನು ತೆಗೆದುಕೊಂಡೋಗಿ ಇಡ್ತೀವಿ. ಮತ್ತೊಂದು 50 ರೂಪಾಯಿ 100 ರೂಪಾಯಿ ಏನೋ ಮಾಡಿ ಒಂದು ಅರ್ಚನೆ ಮಾಡಿಸ್ತೀವಿ, ಒಂದು ತೆಂಗಿನಕಾಯಿ ಹೊಡೆದು ಒಂದು ಪ್ರಸಾದ ತೆಗೆದುಕೊಂಡು ಬರ್ತೀವಿ, ಅವನ್ನ ಅರ್ಚನೆ ಮಾಡ್ತೀವಿ. ಸರಿ, ಇಷ್ಟೆಲ್ಲ ಯಾಕೆ ಉಪನ್ಯಾಸ ಕೇಳಬೇಕು? ಇಷ್ಟೆಲ್ಲ ನಾವು ಯಾಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು? ನೀವು ಸ್ವಾಮಿಗಳು, ನಿಮ್ಗೇನು ಕೆಲಸ ಇಲ್ಲ, ಅದೇ ಕೆಲಸ, ನೀವು ತಿಳ್ಕೊಳ್ಳಿ ಸರಿ, ಬಟ್ ನಮ್ಗೆ ಯಾಕೆ ಬೇಕು ಇವೆಲ್ಲ ಅನ್ನುವಂಥ ಪ್ರಶ್ನೆ ಹಲವರಲ್ಲಿ ಬರಬಹುದು. ಅನ್ನುವಂಥ ವಿಚಾರ ತರ್ಕವನ್ನು ಕೂಡ ಹಲವರು ಕೂಡ ಮಾಡ್ಬೋದು. ಇದೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಶ್ರದ್ಧೆ ಭಕ್ತಿಗಳು ಹೆಚ್ಚೆಚ್ಚಾಗತ್ತೆ. ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಯೋ ಯಶ್ರದ್ಧಸ್ಸ ಏವ ಸಹ. ಯಾರ್ಯಾರ ಶ್ರದ್ಧೆ ಹೇಗಿರುತ್ತೋ ಆ ರೀತಿ ಅವನಿರ್ತಾನೆ. ನನ್ನ ವ್ಯಕ್ತಿತ್ವ ಹೇಗಿರುತ್ತಪ್ಪ ಅಂದರೆ ನನ್ನ ಶ್ರದ್ಧೆಯ ಮೇಲೆ ನಿರ್ಭರ ಆಗಿರುತ್ತೆ. ನನ್ನ ಶ್ರದ್ಧೆ ಎಷ್ಟೆಷ್ಟು ಹೆಚ್ಚಾಗ್ತಾ ಇರುತ್ತೋ, ಯಾವ ವಿಷಯದಲ್ಲಾಗಲಿ, ಭಗವಂತನ ಮೇಲಾಗಲಿ, ದೆವ್ವದ ಬಗ್ಗೆ ಆಗಲಿ, ಈ ಜಗತ್ತಿನ ಮೇಲಾಗಲಿ, ಶ್ರದ್ಧೆ ಅಂದರೆ ನಂಬಿಕೆ ವಿಶ್ವಾಸಗಳು ಎಲ್ಲೆಲ್ಲಿ ಯಾವ ವಿಷಯದಲ್ಲಿ ನನ್ನ ನಂಬಿಕೆ ವಿಶ್ವಾಸ ಜಾಸ್ತಿ ಆಗ್ತಿರುತ್ತೋ ಅದರಂತೆ ನನ್ನ ವ್ಯಕ್ತಿತ್ವ ರೂಪುಗೊಳ್ತಾ ಇರುತ್ತೆ. ಉದಾಹರಣೆಗೆ ದೇವತೆಗಳ ಬಗ್ಗೆ, ಭಗವಂತನ ಬಗ್ಗೆ, ಅಧ್ಯಾತ್ಮ ಧರ್ಮದಲ್ಲಿ ನನ್ನ ವಿಶ್ವಾಸ ಶ್ರದ್ಧೆ ಜಾಸ್ತಿ ಆಗ್ತಾ ಇದ್ದರೆ ನಾನು ಸಾತ್ವಿಕ ಪುರುಷನಾಗ್ತಾ ಇರ್ತೀನಿ. ಅದೇ ಜಗತ್ತು ಹೆಣ್ಣು ಹೊನ್ನು ಮಣ್ಣುಗಳಲ್ಲಿ ನಾನು ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು, ಹೆಸರು ಕೀರ್ತಿಗಳಲ್ಲಿ ನನಗೆ ವಿಶ್ವಾಸ ನಂಬಿಕೆ ಜಾಸ್ತಿ ಇದೆ, ಅದನ್ನು ಹೆಚ್ಚೆಚ್ಚು ಪಡ್ಕೊಳ್ಬೇಕು ಅಂತ ನಾನು ಶ್ರದ್ಧಾಯುಕ್ತನಾಗಿ ಕೆಲಸವನ್ನು ಮಾಡ್ತಾ ಇದ್ದರೆ ನಾನು ರಾಜಸಿಕನಾಗಿರ್ತೇನೆ. ಇನ್ನೇನಾದರೂ ಮಾಡಿ ಒಬ್ಬನ ಸದೆ ಬಡಿಬೇಕು, ಏನಾದರೂ ಮಾಡಿ ಜನರಿಗೆ ತೊಂದರೆ ಕೊಡಬೇಕು, ಕೀಟ್ಲೆ ಮಾಡಬೇಕು, ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರು ಚೆನ್ನಾಗಿರಬಾರ್ದು, ಈ ರೀತಿಯಾದ ನಕಾರಾತ್ಮಕವಾದ ಆಲೋಚನೆಗಳಲ್ಲೇ ನಮಗೆ ನಂಬಿಕೆ, ದೆವ್ವ ಭೂತ ಬೇತ ಪಿಶಾಚಿಗಳಲ್ಲೇ ನಾವು
ಪೂಜೆಯನ್ನು ಮಾಡೋದು, ಅರ್ಚನೆಗಳನ್ನು ಮಾಡೋದು, ಶುದ್ಧ ಶಕ್ತಿಗಳನ್ನು ನಾವು ವಶೀಕರಣ ಮಾಡಿಕೊಂಡು ಏನಾದರೂ ಆಟ ಆಡಿಸೋದು, ಇಂತಹ ಆಲೋಚನೆ, ಇಂತಹ ಶ್ರದ್ಧೆ ಇದ್ದಂಥ ವ್ಯಕ್ತಿಗಳು ತಾಮಸಿಕ ವ್ಯಕ್ತಿಗಳಾಗ್ತಾ ನಾವು ಜನಮಾನಸದಲ್ಲಿ ನೋಡ್ಬೋದು. ಸೊ ಹಾಗಾಗಿ ನಮ್ಮ ಶ್ರದ್ಧೆಯಂತೆ ನಮ್ಮ ಜೀವನ. ಸೊ ಶ್ರದ್ಧೆ ಗುಣಾತ್ಮಕವಾಗಿ ಕ್ವಾಲಿಟೇಟಿವ್ಲಿ ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೋ, ಜಾಸ್ತಿ ಆಗ್ತಾ ಹೋಗುತ್ತೋ, ನಮ್ಮ ಜೀವನವೂ ಕೂಡ ಅಷ್ಟೇ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ಜೀವನದ ನಿರ್ವಹಣೆ, ಜೀವನದ ಕಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು. ಸಾಮಾನ್ಯವಾದಂಥ ನಮ್ಮದೇ ಆದಂಥ ಒಂದು ಶ್ರದ್ಧಾ ನಂಬಿಕೆಗಳಿಂದ, ಶ್ರದ್ಧಾ ಭಕ್ತಿಗಳಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಶಿವರಾತ್ರಿ ದಿವಸ ಯಥಾಶಕ್ತಿ ಯಥಾಮತಿ ಉಪವಾಸಗಳನ್ನು ಮಾಡ್ಬೋದು, ಶಿವನ ಅರ್ಚನೆಯನ್ನು ಮಾಡ್ಬೋದು, ಶಿವ ಪೂಜೆಯನ್ನು ಮಾಡ್ಬೋದು, ರುದ್ರಾಭಿಷೇಕಗಳನ್ನು ಮಾಡ್ಬೋದು, ಇಲ್ಲ ಶಿವ ಸಹಸ್ರನಾಮಗಳನ್ನು ಮಾಡ್ಬೋದು, ಇಲ್ಲ ಅಂತಿಲ್ಲ. ಆದರೆ ಇವನ್ನೆಲ್ಲ ತಿಳ್ಕೊಂಡು ನಾವು ಮಾಡಿದಾಗ ಇನ್ನೂ ಹೆಚ್ಚು ನಂಬಿಕೆ, ಶ್ರದ್ಧೆ ನಮಗೆ ಸಾಮಾನ್ಯವಾಗಿ ಹೆಚ್ಚಾಗ್ತದೆ. ಸೊ ಹಾಗಾಗಿ ನಾವಿದನ್ನು ತಿಳ್ಕೊಳ್ಬೇಕು. ಇನ್ನು ತಂತ್ರಶಾಸ್ತ್ರದಲ್ಲಿ ಶಿವನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂದರೆ ವೇದಾಂತದ ಪರಮತತ್ವವಾದ ಪರಬ್ರಹ್ಮ ಅಂತ ನೀವೇನು ಕರಿತೀರೋ ವೇದಾಂತಿಗಳು, ಅದನ್ನೇ ನಾವು ಶಿವ ಅಂತ ಕರಿತೀವಿ ಅಂಥೇಳಿ ಕಾಶ್ಮೀರ್ ಶೈವಿಸಮಲ್ಲಿ ಕೂಡ ಹೇಳ್ತಾರೆ, ಶೈವಾಗಮದಲ್ಲೂ ಕೂಡ ಇದನ್ನು ಹೇಳ್ತಾರೆ. ಶಿವನಿಗೆ 2 ಆಯಾಮಗಳಿದೆ ಅಂಥೇಳಿ ಅವ್ರು ಹೇಳ್ತಾರೆ ಶೈವಾಗಮದಲ್ಲಿ. ಏನು? ಒಂದು ನಿಷ್ಕಲ, ಇನ್ನೊಂದು ಸಕಲ. ಏನು ನಿಷ್ಕಲ ಅಂದರೆ ಶಿವನ ಪರಬ್ರಹ್ಮನ ಅಖಂಡ ಸ್ವರೂಪ ಅಂತೇನಿದೆ, ವಿಭಿನ್ನವಾಗದೇ ಇರುವಂಥ, ಛಿದ್ರವಾಗದೇ ಇರುವಂಥ, ಭಾಗಗಳಾಗದೇ ಇರುವಂಥ ಅಖಂಡ ಸ್ವರೂಪ ಅಂದರೆ ಪರಬ್ರಹ್ಮ, ನಿರಾಕಾರ ನಿರ್ಗುಣ ಪರಬ್ರಹ್ಮ ಅಂತ ನಾವೇನು ಕರಿತೀವಲ್ಲ, ಅದನ್ನೇ ನಿಷ್ಕಲ ಅಂತ ಹೇಳ್ತಾರೆ. ಇನ್ನು ಆ ಪರಶಿವನೇ ಭಾಗಗಳಾಗಿ ಏನಾದರೂ ನಮಗೆ ತೋರಾಣಿಕೆ ಆಗ್ತದೆ, ಅವನು ಭಾಗಗಳಾಗೋದಿಲ್ಲ, ಭಾಗಗಳಾಗಿರುವಂತೆ ನಮಗೆ ಕಾಣಿಸ್ತಾ ಇದ್ರೆ, ನಮಗೆ ವ್ಯಕ್ತವಾಗ್ತಿದ್ದಂತೆ ತೋರಾಣಿಕೆ ಆಗಿದ್ದರೆ ಅವನನ್ನು ಸಕಲ ಅಂತ ಕರೀತಾರೆ. ಆ ಸಕಲ ಶಕ್ತಿ, ಆ ಸಕಲ ಭಾಗವೇ, ಶಿವನ ಸಕಲ ಭಾಗವೇ ಈ ಜಗತ್ತಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ, ಬಿಟ್ಟರೆ ಜಗತ್ತಾಗಿ ರೂಪುಗೊಂಡಿದೆ ಅಂತ ಹೇಳೋದಿಲ್ಲ. ಈ ಜಗತ್ತಾಗಾದರೆ ಏನಪ್ಪ, ಈ ಪಂಚಭೂತಗಳನ್ನು ಉಂಟಾದ ಜಗತ್ತು ಏನಪ್ಪ ಅಂದರೆ ಶಿವನ ಶಕ್ತಿಯೇ ಅದು. ಶಿವ ಸಕಲ ಆಗಿ ಶಿವನ ಇನ್ನೊಂದು ಭಾಗ, ಶಿವನ ಸಕಲ ರೂಪವೇ ಜಗತ್ತಾಗಿ ಕಾಣ್ತಿದೆ. ಹಾಗಾಗಿ ಶಿವ ಬಿಟ್ಟರೆ ಇನ್ಯಾರೂ ಇಲ್ಲ. ಸರ್ವಂ ಶಿವಮಯಂ ಅಂತ ಹೇಳ್ತೀವಿ, ಸರ್ವಂ ವಿಷ್ಣುಮಯಂ ಅಂತ ಹೇಳ್ತೀವಿ, ಸರ್ವಂ ಬ್ರಹ್ಮಮಯಂ ಅಂತ ಹೇಳ್ತಿರ್ತೀವಿ. ಯಾಕಪ್ಪ ಅಂತಂದರೆ ಆ ಭಗವಂತನೇ ಈ ಜಗತ್ತಾಗಿ ತೋರಲ್ಪಡ್ತಿದ್ದಾನೆ ಅಂಥೇಳಿ. ಸೋಕಾಮಯತ ಬಹುಸ್ಯಾಂ ಪ್ರಜಾಯೇತೆ ಅಂತ ತೈತ್ತರ ಉಪನಿಷತ್ತಲ್ಲಿ ಹೇಳ್ತಾರೆ. ಅಂದರೆ ಜಗತ್ತು ಹೇಗೆ ರೂಪುಗೊಳ್ತು ಅಂತ ಹೇಳಿದಾಗ ಭಗವಂತ ಹೇಳ್ತಾನಂತೆ, ನಾನು 100 ಆಗಲಿ ಅಂತ ಯೋಚನೆ ಮಾಡಿದಂತೆ, ಹಾಗಾಗಿ ಜಗತ್ತು ನಾನು ನೀವು ಎಲ್ಲ ಆದ್ವಿ ಅಂತೇಳಿ ತೈತ್ತರ ಉಪನಿಷತ್ತಲ್ಲಿ ಹೇಳೋದನ್ನು ನಾವು ಕೇಳ್ಬೋದು. ಅದೇ ರೀತಿ ಈ ಶಿವನೇ ಈ ಜಗತ್ತಾಗಿ ತೋರಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನೇ ಉಪನಿಷತ್ತಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಯತ್ಕಿಂಚ ಜಗತ್ಯಾಂ ಜಗತ್. ಈ ಜಗತ್ತಿನಲ್ಲಿ ಏನೇನಿದೆಯೋ, ಸ್ಥಾವರಗಳಿಂದ ಹಿಡಿದು ಜಂಗಮಗಳಿಂದ ಹಿಡಿದು ಪಶು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಎಲ್ಲ ದೇವತೆಗಳವರೆಗೂ ಏನೇನು ಹೇಳ್ತೀವೋ ಎಲ್ಲವೂ ಕೂಡ ಈಶಾ ಭಗವದ್ಮಯವಾಗಿದೆ. ನಾವು ಆ ಒಂದು ಆಲೋಚನೆಯಿಂದ ಹೊದಿಸ್ಬೇಕು ಅಂತ ಹೇಳ್ತಾರೆ. ಆ ಆಲೋಚನೆಯಿಂದ ಹೊದಿಸ್ಬೇಕು ಅಂದರೆ ಏನಪ್ಪ ಅಂದರೆ ನಾವು ಆ ಶಿವನನ್ನು ಎಲ್ಲರಲ್ಲೂ ಎಲ್ಲವುದರಲ್ಲೂ ಕಾಣಬೇಕು ಅಂತ. ಯಾಕೆ ನಾವು ಯಾರಾದರೂ ಈಗ ಹೋಗ್ತಾ ಇರೋ ಒಂದು ಸಮಯದಲ್ಲಿ, ಬರ್ತಾ ಇರೋ ಸಮಯದಲ್ಲಿ ನಾವು ಕಾಲು ಒಂದು ಸ್ವಲ್ಪ ತಗಲಿದ್ರೆ ಇಮ್ಮಿಡಿಯಾಗಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ದೊಡ್ಡವರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ಯಾಕೆಪ್ಪ ಅಂದರೆ ಅದರ ಹಿಂದೆ ಇದ್ದಂಥ ತಾತ್ವಿಕ ನಿಲುವುದು. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತನಿದ್ದಾನೆ, ಪ್ರತಿಯೊಬ್ಬರೂ ಕೂಡ ಭಗವತ್ ಸ್ವರೂಪಿಗಳು. ಅವ್ರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಭಗವತ್ ಸ್ವರೂಪಿಗಳಾಗಿರೋದ್ರಿಂದ ನನ್ನ ಕಾಲು ತೆಗೆದಾಗ ಭಗವಂತನಿಗೆ ಎಲ್ಲೋ ತಗಲ್ದಂಗೆ ಆಗಿರ್ಬೋದು ಅಂಥೇಳಿ ಆ ಒಂದು ಶಿವ ಸ್ವರೂಪ ಎಲ್ಲವೂ ಕೂಡ ಅಂತ ಆಗಿರೋದ್ರಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ. ಸೊ ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಆಚಾರ ವಿಚಾರದಲ್ಲೂ ಕೂಡ ಎಷ್ಟು ತಾತ್ವಿಕ ವಿಚಾರಗಳು ಇದೆ ಅಂಥೇಳಿ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇನ್ನು ಶಿವ ಅಂದರೆ ಯಾರಪ್ಪ ಅಂದರೆ ಇನ್ನೊಂದು ವ್ಯಾಖ್ಯಾನವನ್ನು ಕೊಡ್ತಾರೆ, ವೇದಾಂತ ಸಾರ ಸಂದೋಹ ಅಂತ ಹೇಳಿ. ವೇದಾಂತ ಸಾರ, ಇಡೀ ವೇದಾಂತದ ಸಾರ ಏನು? ಹೇಗೇನ ಬ್ರಹ್ಮನ್, ಇಲ್ಲ ಪರಬ್ರಹ್ಮ, ಸಚ್ಚಿದಾನಂದ ಬ್ರಹ್ಮ, ಆ ಬ್ರಹ್ಮನೇ ವೇದಾಂತ ಸಾರ, ಆ ಬ್ರಹ್ಮನೇ ಈ ಶಿವ. ಶಿವ ಮತ್ತು ಬ್ರಹ್ಮನ ಚತುರ್ಮುಖ ಬ್ರಹ್ಮ ಇಲ್ಲಿ ಬ್ರಹ್ಮನ್ ಅಂತೇಳಿ ಅವನಿಗೂ ಇವನಿಗೂ ಯಾವುದೇ ರೀತಿಯ ಭೇದವಿಲ್ಲ ಅಂತ ಹೇಳ್ತಾರೆ. ಇನ್ನು ಸಂದೋಹ, ಸರಿ ನಿರಾಕಾರ ನಿರ್ಗುಣ ಪರಬ್ರಹ್ಮನ ಬಗ್ಗೆ ಹೇಳೋದಲ್ಲ, ಸಗುಣ ಸಾಕಾರ ಪರಬ್ರಹ್ಮನಾದ ಈಶ್ವರನ ಬಗ್ಗೆ ಹೇಳಬೇಕು ಅಂತ ಅದನ್ನು ಮುಂದುವರಿಸಿ ಹೇಳ್ತಾರೆ. ಈ ಶಿವ ಯಾರಪ್ಪ ಅಂದರೆ ವೇದಾಂತ ಸಾರ ಸಂದೋಹ ಅನ್ನುವಂಥ ಒಂದು ಪದದಲ್ಲಿ ಹೇಳ್ತಾರೆ. ಸಂದೋಹ ಅಂದರೆ ಏನಪ್ಪ ಅಂದರೆ ಸಗುಣಾತ್ಮಕ, ಸಗುಣ ವಿಗ್ರಹ ಅಂತ. ನೀವು ಸಂಸ್ಕೃತದ ಮೀನಿಂಗ್ ಏನಾದರೂ ಅರ್ಥವನ್ನು ನೋಡಿಕೊಂಡ್ರೆ ಸಂದೋಹ ಅಂದರೆ ಸಗುಣ ವಿಗ್ರಹ ಅಂತ. ಸೊ ಸಗುಣ ವಿಗ್ರಹ ಅಂದರೆ ಯಾವುದೋ ಒಂದು ರೂಪ ಇರುವಂಥ, ಗುಣಗಳಿರುವಂಥ ಒಂದು ವಿಗ್ರಹ, ದೇವತಾ ವಿಗ್ರಹಗಳನ್ನು ನಾವು ಇಲ್ಲಿ ನೆನಪಿಸ್ಕೊಡ್ಬೋದು. ಸೊ ಸಗುಣ ವಿಗ್ರಹ ಅಂದರೆ ಸಮಸ್ತ ದೈವೀ ಗುಣಗಳನ್ನು, ಸಮಸ್ತ ಮಂಗಳಮಯವಾಗಿರುವಂತಹ
ಇಡೀ ವಿಶ್ವದಲ್ಲಿ ಯಾವ್ದ್ಯಾವ್ದು ಒಳ್ಳೇದಿದೆಯೋ ಆ ಎಲ್ಲ ಒಳ್ಳೇದನ್ನು ಒಬ್ಬ ವ್ಯಕ್ತಿಯಲ್ಲಿ ಏನಾದರೂ ಹಾಕಿಬಿಟ್ಟು ಆ ವ್ಯಕ್ತಿ ಹೇಗಿರ್ತಾನೆ ಅಂತ ನಾವೇನಾದರೂ ಭಾವಿಸ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅವನು ನಮ್ಮ ಭಾವಿಸ್ಲಿಕ್ಕೆ ಯಾರಪ್ಪ ಇರ್ಬೋದು ಅಂದರೆ ಶಿವ ಅಂತ. ಜಗತ್ತಿನಲ್ಲಿ ಯಾವ್ದ್ಯಾವುದು ಒಳ್ಳೇದಿದೆಯೋ ಆ ಎಲ್ಲ ಒಳ್ಳೇದನ್ನು ಒಂದು ಕಡೆ ಹಾಕ್ಬಿಟ್ಟು ಅಪ್ಪ ಜಗತ್ತಿನಲ್ಲಿರುವಂಥ ಯಾವ ಒಳ್ಳೇದನ್ನು ನೋಡಬೇಕು ಅಂದರೆ ಇಲ್ಲಿ ನೋಡ್ಬೋದಪ್ಪ, ಈ ಒಂದು ವಸ್ತುವಿನೆಲ್ಲ ಈ ಒಂದು ವ್ಯಕ್ತಿಯೆಲ್ಲ ನಾವು ನೋಡ್ಬೋದು ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಗಿರ್ತಾನೆ ಅಂತ ನಾವೇನಾದರೂ ಆಲೋಚನೆ ಮಾಡಿದ್ರೆ ಅವನಿಗೆ ಆ ಸಕಲ ದೈವೀ ಗುಣಗಳ ಸಂಗ್ರಹ ರೂಪವಾದಂಥ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂತ ಯಾರಾದರೂ ಕೇಳಿದ್ರೆ ಶಿವನನ್ನು ನೋಡ್ರಪ್ಪ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸಂದೋಹ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಅಂದರೆ ಸಕಲ ಕಲ್ಯಾಣ ಗುಣಗಳು ಈ ಭಗವಂತನಲ್ಲಿದೆ, ಅವನೇ ಮೂರ್ತ ಸ್ವರೂಪ, ಅದನ್ನೇ ಸಂದೋಹ ಅಂತ ಹೇಳ್ತಾರೆ. ಇನ್ನೊಂದು ಸ್ವರೂಪವೂ ಇದೆ ಅವನಿಗೆ, ಅಮೂರ್ತ ಸ್ವರೂಪ, ಅವನನ್ನೇ ವೇದಾಂತ ಸಾರ ಅಂತ ನಾವು ಕರೆದ್ವಿ. ಆ ಸಗುಣ ರೂಪ ಆಗಿರ್ಬೋದು, ನಿರ್ಗುಣ ರೂಪ ಇರ್ಬೋದು, ಆ ಎರಡೂ ರೂಪಗಳು ಮತ್ತು ಅದಕ್ಕಿಂತಲೂ ಅತೀತವಾದದ್ದೇ ಈ ಶಿವ. ಅವನನ್ನು ನಾವು ಪೂಜಿಸ್ತಾ ಇದ್ದೀವಿ ಯಾವತ್ತು? ಶಿವರಾತ್ರಿ ದಿವಸ. ಶಿವರಾತ್ರಿ ದಿವಸ ಒಂದೇ ಅಲ್ಲ, ಇನ್ನು ಯಾವತ್ತು ಬೇಕಾದರೂ ನಾವು ಮಾಡಬಹುದು. ಇನ್ನು ಪಶುಪತಿ ಅಂತ ಕರಿತೀವಿ, ಶಂಕರ ಅಂತ ಕರಿತೀವಿ, ರುದ್ರ ಅಂತ ಕರಿತೀವಿ, ತತ್ಪುರುಷ ಅಂತ ಕರಿತೀವಿ. ಈ ರೀತಿ ಹಲವಾರು ಹೆಸರುಗಳನ್ನು ಕರಿತಾ ಹೋಗ್ತೀವಿ. ಇನ್ನೊಂದು ಹೆಸರನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಪಶುಪತಿ ಕಾಠ್ಮಂಡುಗೆ ಯಾರಾದರೂ ಹೋಗಿದ್ರೆ ನೇಪಾಳದಲ್ಲಿ ಅಲ್ಲಿ ನಾವು ಪಶುಪತಿಯನ್ನು ನೋಡಿರ್ತೀವಿ. ಮತ್ತು ಇದನ್ನು ನಮ್ಗೆ ಹರಪ್ಪ ಮಹಂಸದಾರ ನಾಗರಿಕತೆಯಲ್ಲೇ ಪಶುಪತಿಯ ರೂಪದಲ್ಲಿ ಶಿವನನ್ನು ನಾವು ಅರ್ಚಿಸ್ತಾ ಇದ್ವಿ ಅಂತ ನಮಗೆ ಸಿಕ್ಕಿದೆ. ಸೊ ಇಡೀ ನಮ್ಮ ಆರ್ಯಾವರ್ತದಲ್ಲಿ ಅತ್ಯಂತ ಹಳೆಯ ದೇವರು ಒಂದು ಇವಾಗ ನಮ್ಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಶಿವ ಅಂಥೇಳಿ ಉತ್ಖನನ ಮಾಡಿರುವಂಥ ಆಧಾರದ ಮೇಲೆ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಸಂಸ್ಕೃತಿಯ ಆಧಾರದ ಮೇಲೆ. ಸೊ ಈ ಶಿವನನ್ನು ಪಶುಪತಿ ಅಂತ ಕೂಡ ಕರೀತಾರೆ. ಸೊ ಪಶುಪತಿ ಅಂತ ಒಂದು ವರ್ಡ್, ಒಂದು ಪದ ಕೇಳಿದ ತಕ್ಷಣ ಏನಿಸ್ಬಿಡುತ್ತೆ, ಓ ಪಶೂನಾಂ ಪತಿಂ, ಸೊ ಪಶುಗಳ ಪತಿ. ಸೊ ಹಂಗೆ ಅಂದರೆ ಅವನು ಪ್ರಾಣಿಗೆ, ಎತ್ತಿಗೆ, ಹಸುವಿಗೆ, ಇಲ್ಲ ಇನ್ಯಾವುದೋ ಬೆಕ್ಕಿರಬಹುದು, ಯಾವುದೋ ಪ್ರಾಣಿಗಳು ಅಂತ ನಾವೇನು ಕರಿತೀವಲ್ಲ ಆ ಪ್ರಾಣಿಗಳಿಗೆಲ್ಲ ಪತಿ, ಪ್ರಾಣಿಗಳಿಗೆಲ್ಲ ಒಡೆಯ. ಹಂಗಾರೆ ನನಗೆ ಒಡೆಯಲ್ಲ, ಯಾಕಂದ್ರೆ ನಾನು ಪಶುಪತಿ ತಾನೆ ಅನ್ನುವಂಥ ಸಾಮಾನ್ಯವಾದೊಂದು ನಾವು ಸರ್ಫೇಸ್ ಲೆವೆಲಲ್ಲಿ ಆಲೋಚನೆ ಮಾಡಿ ನಮಗೆ ಈ ಥರವಾದಂಥ ಒಂದು ಅರ್ಥ ಬರುತ್ತೆ. ಇನ್ನು ಮ್ಯಾನ್ ಇಸ್ ಆಲ್ಸೋ ಎ ಅನಿಮಲ್ ಅಂತ ಹೇಳಿದಾಗ ಹಂಗಾರೆ ನಾವು ಪ್ರಾಣಿಗಳು ಅಂತ ಆದರೆ ನಮಗೂ ಕೂಡ ಏನು ಒಡೆಯ ಅಂತ ನಮ್ಗೆ ಸಾಮಾನ್ಯವಾದ ಅರ್ಥ ಬರುತ್ತೆ. ಆದರೆ ಈ ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಆ ಹಾಡಿನಲ್ಲಿ ಕೊನೆಗೆ ಸ್ಮರಾಮಿ ಅನ್ನುವಂಥ ಒಂದು ಕ್ರಿಯಾಪದವನ್ನು ಆಚಾರ್ಯರು ಉಪಯೋಗಿಸ್ತಾರೆ. ಸ್ಮರಾಮಿ 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 ಅಂತ ಹೇಳಿ. ಸ್ಮರಾಮಿ ಅಂದರೆ ನೆನಪಿಸ್ಕೊಳ್ಳೋದು ಅಂತ ಒಂದು ಸಾಮಾನ್ಯ ಅರ್ಥ. ಇನ್ನೊಂದು ಧ್ಯಾನಿಸೋದು ಅಂತ. ನಾನು ಭಗವಂತನ ಮೇಲೆ ಕುರಿತು ಧ್ಯಾನಿಸ್ತೇನೆ, ಆ ಭಗವಂತನ ಕಲ್ಯಾಣ ಗುಣಗಳ ಕುರಿತು ಆಲೋಚಿಸ್ತೇನೆ, ಭಗವಂತನ ಕಲ್ಯಾಣ ಗುಣಗಳ ಕುರಿತು, ಭಗವಂತನ ಸ್ವರೂಪದ ಕುರಿತು, ಭಗವಂತನ ಲೀಲೆಗಳ ಕುರಿತು ನಾನು ಆಲೋಚಿಸ್ತೇನೆ, ಚಿಂತಿಸ್ತೇನೆ ಇತ್ಯಾದಿಗಳೆಲ್ಲ ಈ ಸ್ಮರಾಮಿ ಅನ್ನುವಂಥ ಆಚಾರ್ಯರು ಬರೆದಿರುವಂಥ ಸ್ತೋತ್ರದಲ್ಲಿ ಸಿಗುತ್ತೆ. ಸ್ಮರಾಮಿ ಅಂತ ಹೇಳಿಬಿಟ್ಟಾಗ ಏನರ ಮೇಲೆ ಸ್ಮರಾಮಿ, ಯಾವುದ್ರ ಮೇಲೆ ನೆನಪಿಸ್ಕೊಳ್ತಾರೆ ಆಚಾರ್ಯರು, ಯಾವುದ್ರ ಮೇಲೆ ಧ್ಯಾನವನ್ನು ಮಾಡ್ತಾರೆ, ಯಾವುದ್ರ ಮೇಲೆ ಚಿಂತನೆ ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ ಪಶೂನಾಂ ಪತಿಂ, ಪಶುಗಳ ಪತಿಯಾದ ಪಶುಪತಿಯ ಮೇಲೆ ನಾನು ಪಶುಪತಿಂ ಅಹಂ ಸ್ಮರಾಮಿ, ನಾನು ಪಶುಪತಿಯನ್ನು ನೆನಪಿಸ್ಕೊಳ್ತೇನೆ, ಪಶುಪತಿಯ ಕುರಿತು ಧ್ಯಾನಿಸ್ತೇನೆ, ಪಶುಪತಿಯ ಮೇಲೆ ಧ್ಯಾನಿಸ್ತೇನೆ. ಪ್ರಾಣಿಗಳ ಒಡೆಯ, ಪಶುಗಳ ಒಡೆಯ ಅಂತ ಹೇಳ್ತಾರೆ, ಅವನ ಮೇಲೆ ಇವ್ನು ಧ್ಯಾನಿಸ್ತಾರಂತೆ ಆಚಾರ್ಯರು ಹೇಳ್ತಾರಲ್ಲ. ಏನು ಈ ಪಶುಪತಿ, ಪಶು ಅಂತಂದ್ರೆ ಏನು, ಪ್ರಾಣಿಗಳು ಅಂತ ನಾವು ಕನ್ನಡದಲ್ಲಿ ತರ್ಜಮೆ ಮಾಡಿದಾಗ ಹೇಳ್ತೀವಿ. ಅದು ಸ್ವಲ್ಪ ಅದರಲ್ಲಿ ಆಳವಾಗಿ ಹೋದರೆ ನಮಗೆ ಗೊತ್ತಾಗುತ್ತೆ. ಏನಂದರೆ ಯಹ ಪಶ್ಯತಿ ಸಹ ಪಶು ಅಂತೇಳಿ ನಮಗೆ ಎಟಿಮಲಾಜಿಕಲ್ ಮೀನಿಂಗ್ ಸಿಗುತ್ತೆ. ಯಾರ್ಯಾರು ಯಾವ ಜೀವಿಗಳು ನೋಡ್ಲಿಕ್ಕೆ ಸಾಧ್ಯವೋ, ಈ ಕಣ್ಣು ಅನ್ನುವಂಥ ಒಂದು ಇಂದ್ರಿಯ ಇದೆಯಲ್ಲ, ಆ ಇಂದ್ರಿಯ ಯಾರ್ಯಾರಿಗೆ ಯಾವ್ಯಾವ ಜೀವಗಳಿದೆಯೋ ಅವೆಲ್ಲವೂ ಕೂಡ ಪಶುಗಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಮನುಷ್ಯರು ಒಂದೇ ಅಲ್ಲ, ಎತ್ತು ಒಂದೇ ಅಲ್ಲ, ಕೋಣ ಒಂದೇ ಅಲ್ಲ, ಕೋಳಿ ಒಂದೇ ಅಲ್ಲ, ಬೆಕ್ಕು ಒಂದೇ ಅಲ್ಲ, ನಾಯಿ ಒಂದೇ ಅಲ್ಲ, ಎಲ್ಲ ಥರದ ಪ್ರಾಣಿಗಳು ಕೂಡ ಇಲ್ಲಿ ಬಂದುಬಿಡ್ತವೆ. ಕ್ರಿಮಿ ಕೀಟಗಳು ಕೂಡ ಬಂದು ಬಿಡ್ತವೆ. ಅದನ್ನು ಮುಂದುವರಿಸ್ಕೊಂಡು ಹೇಳ್ತಾರೆ ಅದಕ್ಕೆ ವ್ಯಾಖ್ಯಾನ ಕೊಡೋರು. ಇಷ್ಟೇ ಅಲ್ಲಪ್ಪ, ಇನ್ನು 14 ಲೋಕಗಳಿರುವಂಥ ಎಲ್ಲರೂ ಕೂಡ ಬಂದುಬಿಡ್ತಾರೆ. ಯಾಕೆ? ಅವರೆಲ್ಲರೂ ಕೂಡ ನೋಡಲಿಕ್ಕೆ ಅರ್ಹರು. ಸೊ ಪಶುಪತಿ ಅಂತಂದರೆ ಬರೀ ಪಶುಗಳಿಗಷ್ಟೇ ಅಲ್ಲ ಒಡೆಯ, ಅವನು 14 ಲೋಕಗಳು ಅಲ್ಲ, ಇನ್ನು ಬ್ರಹ್ಮಾಂಡದಲ್ಲಿ ಇನ್ನೆಷ್ಟು ಲೋಕಗಳಿರ್ಬೋದು, ಇನ್ನು ಎಷ್ಟು ಥರದ ಜೀವಿಗಳಿರಬಹುದು, ಟೆರೆಸ್ಟ್ರಿಯಲ್ ಬೀಯಿಂಗ್ಸ್ ಅಂತ ನಾವಿಲ್ಲಿ ಇವತ್ತು ಮಾತಾಡ್ತೀವಲ್ಲ. ಸೊ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಥರ ಜೀವಿಗಳಿದ್ದಾರೋ ಆ ಎಲ್ಲ ಜೀವಿಗಳಿಗೂ ಏಕಮಾತ್ರ ಒಡೆಯ ಯಾರು ಅಂದರೆ ಇವನು ಪಶುಪತಿ. ಅವನನ್ನು ಜಗದೀಶ್ವರ ಅಂತ ನಾವು ಕರಿತೀವಿ. ಅಂಥ ಜಗದೀಶ್ವರ ಒಂದು ಸಮಾನಾರ್ಥಕ ಪದ ಈ ಪಶುಪತಿ. ಅವನ ಮೇಲೆ ನಾನು ಧ್ಯಾನಿಸ್ತೀನಿ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ, ಆಧ್ಯಾತ್ಮಿಕ ಶಾಸ್ತ್ರ ಗ್ರಂಥಗಳಲ್ಲಿ ಬರುವಂಥ ಒಂದೊಂದು ಪದಕ್ಕೂ ಕೂಡ ಈ ರೀತಿ ಇಟ್ ಈಸ್ ಫುಲ್ಲಿ ವಿತ್ ರಿಚ್ ಮೀನಿಂಗ್ಸ್. ಇದರಲ್ಲಿ ಅದ್ಭುತವಾದಂಥ ಘನವಾದ ಅರ್ಥಗಳಿದೆ. ನಾವು ಸಂಸ್ಕೃತವನ್ನು ನಾವು ತಿಳ್ಕೊಂಡಿಲ್ಲ, ಮತ್ತು ಈ ರೀತಿಯಾದ ವಿಚಾರಗಳನ್ನು ತಿಳ್ಕೊಳ್ಳೋದೇ ಇರೋದ್ರಿಂದ ನಮಗೆ ಗೊತ್ತಿಲ್ಲ. ಆ ಪಶುಗಳ ಒಡೆಯ ಅಂತ ನೋಡಿ, ನಿಮ್ಮ ದೇವರೆಲ್ಲ ಪಶುಗಳಿಗೆಲ್ಲ ಒಡೆಯ ಅಂತೆ, ಅವನು ಪೂಜಿಸ್ತೀರಾ ಅಂತ ಯಾರು ಹೇಳಿದಾಗ ಹೌದಲ್ಲ
ಎತ್ತುಗೊಡೆಯ ಅಂತೆ, ಅವನು ಕೋಣುಕೊಡೆಯ ಅಂತೆ, ಪಶುಪತಿ ಅಂತ ಹೇಳ್ತಿದ್ದಾರಲ್ಲ, ಹೌದು ಅಂತ ಎಷ್ಟೋ ಬಾರಿ ನಮಗೆ ತಪ್ಪು ಕಲ್ಪನೆಗಳು ಬರುತ್ತೆ. ಯಾಕಂದರೆ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಇದು ನಮಗೆ ಗೊತ್ತಾಗುತ್ತೆ. ಅಂದರೆ ಸ್ಥಾವರ ಜಂಗಮಾಣಂ ಸರ್ವೇಷಾಂ ಈಶ್ವರ ಯಹ ಸಹ ಜಗದೀಶ್ವರ ಸಹ ಪಶುಪತಿ ಅಂತೇಳಿ ಸಂಸ್ಕೃತ ವ್ಯಾಕರಣಕಾರರು ಬರೆದಂಥವ್ರು ಹೇಳ್ತಾರೆ. ಇನ್ನೊಂದು ಶೇಡ್ ಆಫ್ ಮೀನಿಂಗ್ ಈ ಪಶುಗೆ ಕೊಟ್ಕೊಂಡು ಹೋಗ್ತಾರೆ. ಒಂದು ಯಹ ಪಶ್ಯತಿ ಸಹ ಪಶು, ಯಾರು ನೋಡಬಲ್ಲರೋ ಯಾವುದು ನೋಡಬಲ್ಲದೋ ಅದು ಪಶು ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಹೇಳ್ತಾರೆ ಮುಂದುವರಿಸ್ಕೊಂಡು, ಪಶು ಪಶ್ಯತಿ ನ ಚಿಂತಯತಿ. ನೋಡ್ಬೋದು, ನೋಡ್ಲಿಕ್ಕಾಗತ್ತೆ, ಆಲೋಚನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ಹಸು ಎಲ್ಲಾದರೂ ಸುಳ್ಳು ಹೇಳಿದ್ದು ನೋಡಿದ್ದೀರಾ? ಇಲ್ಲ. ಹಸು ಸತ್ಯ ಆದರೂ ಹೇಳಿದ್ದು ನೋಡಿದ್ದೀರಾ? ಇಲ್ಲ. ಸೊ ಅದಕ್ಕೆ ಸತ್ಯ ಹೇಳುವಂತಹ ಅವಕಾಶವೂ ಇಲ್ಲ, ಸುಳ್ಳು ಹೇಳುವಂಥ ಅವಕಾಶವೂ ಸಾಮಾನ್ಯವಾಗಿಲ್ಲ. ಯಾಕಂದರೆ ಒಂದು ಟೈಲರ್ ಮೇಡ್ ಪ್ರೋಗ್ರಾಮನ್ನು, ಬಯಾಲಜಿಕಲಿ ಒಂದು ಪ್ರೋಗ್ರಾಮನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ. ಸೊ ನಾವೇನಾದರೂ ನೀರು, ನಮಗೆ ಹಾಲು ತಂದ್ಕೊಡೋರು ಏನಾದರೂ ತಂದ್ಕೊಟ್ಟಂಥ ಹಾಲು ನೀರಾಗಿದೆ ಅಂದರೆ ಅವತ್ತು ಹಸು ಜಾಸ್ತಿ ನೀರು ಕುಡ್ದದ ಡೈಲ್ಯೂಟ್ ಆಗಿಲ್ಲ, ಬದಲಾಗಿ ತರುವಂಥ ಹಾಲು ಮಾರುವವನು ಅದ್ರಲ್ಲಿ ನೀರು ಸೇರಿಸಿದ ನಮಗೆಲ್ಲ ಗೊತ್ತು. ಇನ್ನು ನಾವು ತೆಂಗಿನ ಮರಕ್ಕೆ ನಾವು ಎಷ್ಟೇ ಕೊಚ್ಚೆ ನೀರು ಹಾಕೋದು ಕೂಡ ಅದು ನಮ್ಗೆ ಎಳ್ಳೀರು ಕೊಡುತ್ತೆ, ಅದು ಯಾವಾಗಲೂ ಸಿಹಿಯಾಗೇ ಇರುತ್ತೆ. ಸೊ ಅದಕ್ಕೆ ತಪ್ಪು ಸರಿ ಅನ್ನುವಂಥ ಯಾವ ವಿವೇಕವೂ ಇಲ್ಲ ನನಗೆ ಸರಿ ಅಂತದ್ದು ಮಾಡ್ತೀನಿ, ತಪ್ಪನ್ನು ಮಾಡಲ್ಲ, ತಪ್ಪು ನನಗಿಷ್ಟ ಅದೇ ಮಾಡ್ತೀನಿ, ನಾನು ಸರಿ ಮಾಡಲ್ಲ ಅನ್ನುವಂಥ ಯಾವ ವಿವೇಚನೆಯೂ, ವಿವೇಕವೂ, ಸ್ವಾತಂತ್ರ್ಯವೂ ಕೂಡ ಈ ಪಶು ಪಕ್ಷಿ ಪ್ರಾಣಿಗಳಿಗೆ ಹೆಚ್ಚಿನವ್ರಿಗಿಲ್ಲ. ಈ ಮಾನವನಿಗೆ ಮಾತ್ರ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟುಬಿಟ್ಟಿದ್ದಾನೆ. ಅದು ನಮ್ಮ ಶಕ್ತಿಯೂ ಹೌದು, ನಮ್ಮ ದೌರ್ಬಲ್ಯವೂ ಹೌದು. ಇವತ್ತು ಜಗತ್ತಿನಲ್ಲಿ ಏನೇನು ಸಮಸ್ಯೆಗಳು ನಾವು ನೋಡ್ತಿದ್ದೀವಲ್ಲ, ಅದಕ್ಕೆಲ್ಲ ಮೂಲಭೂತ ಕಾರಣ ಇದೆ. ಭಗವಂತ ನಮಗೊಂದು ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟ. ಸರ್ವತಂತ್ರ ಸ್ವತಂತ್ರ ನಾವಲ್ಲ, ಫ್ರೀ ವಿಲ್ ಇಲ್ಲ, ಸರ್ವತಂತ್ರ ಸ್ವತಂತ್ರ ಇಲ್ಲ. ನಮಗೊಂದಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಭಗವಂತ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾನೆ. ಆ ಸ್ವಾತಂತ್ರ್ಯ ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ನಮ್ಮ ಮೇಲೆ ನಿರ್ಭರ ಆಗುತ್ತೆ. ಸೊ ಪಶು ಅಂತಂದರೆ ಸಹ ಪಶ್ಯತಿ ನ ಚಿಂತಯತಿ. ಆದರೆ ಈ ಭಗವಂತ ಇಲ್ಲ, ನಾವು ನೋಡಲಿಕ್ಕೂ ಸಾಧ್ಯ ಆಗುತ್ತೆ, ಇನ್ನು ನಾವು ಆಲೋಚನೆಯೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಆಲೋಚನೆಯನ್ನು ಮಾಡ್ತಾ ಇರ್ತೀವಿ, ಸರಿಯಾದ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಸರಿಯಾದ ಕರ್ಮಗಳು, ಸರಿಯಾದ ವ್ಯಕ್ತಿತ್ವ ಎಲ್ಲವೂ ಬಂದು ಒಳ್ಳೆಯ ರೀತಿ ಆಗಿರುತ್ತೆ. ರಾಮನಿಗೂ ಮತ್ತು ರಾವಣನಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ರಾಮ ಯಾವಾಗಲೂ ಒಳ್ಳೆ ಚಿಂತನೆಗಳನ್ನೇ ಮಾಡ್ತಿದ್ದ, ಹಾಗಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ದ, ಅವನ ವ್ಯಕ್ತಿತ್ವ ಚೆನ್ನಾಗಿತ್ತು, ಅವನು ಸದ್ಗುಣಿ ಅಂತ ಆದ. ರಾವಣ ಅದ್ಭುತ ವ್ಯಕ್ತಿ, ಭಕ್ತಿಯಲ್ಲೂ ಕೂಡ ಭಕ್ತ ಅಗ್ರಗೇಸರ, ಭಕ್ತಿ ಚೆನ್ನಾಗಿತ್ತು, ಶ್ರೇಷ್ಠವಾದ ಶಕ್ತಿ. ರಾವಣನ ಸಂಹಾರ ಮಾಡಬೇಕಾದ್ರೂ ದೇವಿ ಉಪಾಸನೆಯನ್ನು ಮಾಡಬೇಕಾಯಿತು, ಇನ್ನು ಹಲವಾರು ಸಾಧು ಸಂತರ ಋಷಿಮುನಿಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಯಿತು. ಅಷ್ಟು ಮಹಾಶಕ್ತಿಯನ್ನು ಹೊಂದಿದ ರಾವಣ. ಆದರೆ ಅವನ ತಪ್ಪು ಆಲೋಚನೆಗಳಿಂದ, ಅವನ ದುರ್ವರ್ತನೆಯಿಂದ ಅವನ ವ್ಯಕ್ತಿತ್ವ ಹಾಳಾಗಿ ಅವನು ಸತ್ತ, ಅವ್ರ ಮಕ್ಕಳು ಸತ್ರು, ಅವ್ರ ಕುಲ ಬಾಂಧವರೆಲ್ಲರೂ ಕೂಡ ಸತ್ರು. ಯಾಕಂದರೆ ಆಲೋಚನೆಗಳು ಸರಿ ಇಲ್ಲ, ಅವನ ದೃಷ್ಟಿ ಸರಿ ಇಲ್ಲ. ಸೊ ಇಲ್ಲಿ ಪಶ್ಯತಿ ಅಂತ ಅಂದಾಗ ದೃಷ್ಟಿಕೋನ ಅಂತ ಬರ್ತದೆ. ಇದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ. ಅಂದರೆ ನಮ್ಮೆಲ್ಲರ ದೃಷ್ಟಿಯಂತೆ ನಮ್ಮ ಜಗತ್ತು. ಇದನ್ನು ವೇದಾಂತದಲ್ಲಿ ದೃಷ್ಟಿ ಸೃಷ್ಟಿವಾದ ಅಂತ. ನಾನು ಅದರೊಳಗೆಲ್ಲ ಹೋಗ, ಯಾಕಂದ್ರೆ ವೇದಾಂತ ನಿಮ್ಗೆ ತುಂಬ ಕಷ್ಟ ಆಗ್ಬೋದು. ದೃಷ್ಟಿ ಸೃಷ್ಟಿವಾದ ಅಂತ ಅಂದರೆ ನಮ್ಮ ಆಲೋಚನೆಯಂತೆ ನಮ್ಮ ಜಗತ್ತು ಕಾಣುತ್ತೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಜಗತ್ತಿದ್ದಂತೆ ನಮಗೆ ಕಾಣುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ನಮ್ಮ ಆಲೋಚನೆಯಂತೆ ನಮ್ಮ ಜಗತ್ತು ಕಾಣುತ್ತೆ ಅಂತ ಸಾರ್ವತ್ರಿಕವಾಗಿ ಹೆಚ್ಚು ಕಡಿಮೆ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಸ್ವೀಕರಿಸಿದ್ದೀವಿ ಕೂಡ, ಅದು ತಕ್ಕ ಮಟ್ಟಿಗೆ ಇಲ್ಲ, ಬಹುತೇಕ ಅದು ಸತ್ಯವೂ ಕೂಡ. ಸೊ ನಮ್ಮ ದೃಷ್ಟಿಯಂತೆ, ನಮ್ಮ ಆಲೋಚನೆಗಳಂತೆ ಇಡೀ ನಮ್ಮ ಜಗತ್ತು, ನಮ್ಮ ವ್ಯಕ್ತಿತ್ವ, ನಮ್ಮ ಜನರ ಮೇಲೆ ಇರುವಂಥ ಅಭಿಪ್ರಾಯಗಳು ಎಲ್ಲವೂ ಕೂಡ. ಸೊ ಇಲ್ಲಿ ಪಶು ಯಹ ಪಶ್ಯತಿ ಅಂತ ಅಂದಾಗ, ಪಶೂನಾಂ ಪತಿ ಅಂದಾಗ ಇವನ ದೃಷ್ಟಿಕೋನ ತುಂಬ ಚೆನ್ನಾಗಿದೆ. ಇವನಿಗೆ ಸಮ್ಯಕ್ ದೃಷ್ಟಿ ಇದೆ, ಸಮದರ್ಶಿತ್ವ ಇದೆ. ಇವನ ದೃಷ್ಟಿ ಯಾವಾಗಲೂ ನೇರವಾಗಿದೆ. ಇವನ ದೃಷ್ಟಿ ಯಾವುದೇ ಪಾಪಗಳಿಂದ, ಕಲ್ಮಶಗಳಿಂದ, ಅಜ್ಞಾನಗಳಿಂದ, ಅಹಂಕಾರಗಳಿಂದ, ಮಮಕಾರಗಳಿಂದ ಲೇಪಿತವಾಗದೇ ಇರುವಂಥ ಅತ್ಯಂತ ಸ್ಪಷ್ಟವಾದ, ಪವಿತ್ರವಾದಂಥ ದೃಷ್ಟಿ ಈ ಪಶುಪತಿದು. ಸೊ ನಾವು ಯಾಕೆ ಅವನನ್ನು ಪೂಜಿಸಬೇಕು, ನಾವು ಯಾಕೆ ಅವನನ್ನು ಅರ್ಚಿಸಬೇಕು, ನಾವು ಯಾಕೆ ಅವನನ್ನೇ ಜಪಿಸಬೇಕು ಅಂದರೆ ನನ್ನ ದೃಷ್ಟಿಕೋನ ಚೆನ್ನಾಗಾಗಲಿಕ್ಕೆ. ನನ್ನ ದೃಷ್ಟಿಕೋನ ಚೆನ್ನಾಗಾಗೋದಂದ್ರೆ ಏನು? ನನ್ನ ಪಾಪಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನನ್ನ ಅಜ್ಞಾನವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ನಾಶ ಮಾಡ್ಕೊಳ್ಳೋಕ್ಕೆ, ನನ್ನ ಅಹಂಕಾರ ಮಮಕಾರಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ, ನನ್ನ ಹರಿಷಡ್ ವರ್ಗಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ಪಶುಪತಿಯನ್ನು ನಾನು ಪೂಜಿಸಬೇಕು, ಅರ್ಚಿಸಬೇಕು. ಪಶೂನಾಂ ಪತಿ ಸರಿ. ಪಶು ಅಂದರೆ ಯಾರಪ್ಪ ಅಂದರೆ ಯಾರು ನೋಡಬಲ್ಲನೋ. ಸೊ ನಾವು ಎಲ್ಲ ನೋಡ್ತಾ ಇದ್ದೀವಿ, ನೀವು ಎಲ್ಲ ನೋಡ್ತಾ ಇದ್ದೀರಾ, ಪರಬ್ರಹ್ಮನೂ ಭಗವಂತನೂ ನೋಡ್ತಾ ಇದ್ದಾನೆ. ಆದರೆ ನಿಮ್ಮ ಭಗವಂತನ ದೃಷ್ಟಿಕೋನ ಎಲ್ಲವೂ ವಿಭಿನ್ನವಾಗಿದೆ.
ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೀನಿ, ಏನು ಸ್ವಾಮೀಜಿ ಯಾವಾಗಲೂ ಸಾಧು ಸಂತರು ಭಕ್ತರು ಅಂತ ಅನ್ನಿಸ್ಕೊಡ್ತಾರಲ್ಲ, ಅವ್ರಿಗೆ ಕಷ್ಟ ಯಾಕೆ ಅಂತೇಳಿ. ಭಕ್ತ ಕನಕದಾಸನ ಜೀವನದಲ್ಲಿ ನೋಡ್ತೀವಿ, ಪುರಂದರದಾಸರ ಜೀವನದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಮಹಾತ್ಮರು ಅಂತ ಅನ್ನಿಸ್ಕೊಂಡು ಅವರೆಲ್ಲ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡಿದ್ರೆ ಅವರು ಕೂಡ ತುಂಬ ಕಷ್ಟಗಳನ್ನು ಅನುಭವಿಸೋದನ್ನು ನಾವು ನೆನಪಿಸ್ಕೊಳ್ಬೋದು. ಯಾಕೆ ಒಳ್ಳೆಯವ್ರಿಗೆ ಕಷ್ಟ ಅಂತ ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೀನಿ. ನಮ್ಮ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಲ್ಲ ಕಾಮರ್ಸಲ್ಲಿ, ಮತ್ತು ಭಗವಂತನ ಬ್ಯಾಲೆನ್ಸ್ ಶೀಟು ಎರಡೂ ಯಾವಾಗಲೂ ತಾಳಮೇಳ ಆಗೋದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಸರಿ ತಪ್ಪು, ಭಗವಂತನ ದೃಷ್ಟಿಯಲ್ಲಿ ಸರಿ ತಪ್ಪಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮಗೂ ಅವ್ರಿಗೂ ಯಾವಾಗಲೂ ಟ್ಯಾಲಿ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಭಗವಂತನ ಲೀಲೆಗಳನ್ನು, ಭಗವಂತನ ಇಚ್ಛೆಯನ್ನು ನಮ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ತಮಾಷೆಗೆ ಹೇಳ್ತಿರ್ತೀನಿ. ಬಟ್ ಇದು ಸತ್ಯವೂ ಕೂಡ. ಯಾಕಂದರೆ ಅವನ ದೃಷ್ಟಿಕೋನ ಸ್ಪಷ್ಟವಾಗಿದೆ. ಅವನ ದೃಷ್ಟಿಕೋನದಲ್ಲಿ ಯಾವುದೇ ರೀತಿಯ ಮಂಜಿಲ್ಲ. ಈಗ ನಮಗೇನಾದ್ರು ಕಾಮಾಲೆ ಬಂದಿತ್ತು ಅಂದರೆ ಲೋಕ ಎಲ್ಲ ಹರ್ಷವಾಗಿ ಕಾಣುತ್ತೆ ಅಂತ ನಾವೆಲ್ಲ ಹೇಳ್ತೀವಿ. ಅಂದರೆ ಅವನ ದೃಷ್ಟಿ ಸರಿ ಇಲ್ಲ. ಸೊ ಅದೇ ರೀತಿ ನಮ್ಮ ದೃಷ್ಟಿಕೋನಗಳು ಕೂಡ ಸರಿಯಾಗಿಲ್ಲದ್ರಿಂದ ಈ ಜಗತ್ತಿನಲ್ಲಿ ಸಫರ್ ಆಗ್ತಾ ಇದೆ. ಇದನ್ನೇ ಅದ್ವೈತ ವೇದಾಂತದಲ್ಲಿ ಒಂದೇ ಒಂದು ಪದದಲ್ಲಿ ಹೇಳಿಬಿಡ್ತಾರೆ, ಅಧ್ಯಾಸ. ಏನು? ಅತಸ್ಮಿನ್ ತದ್ಬುದ್ಧಿ. ಯಾವುದು ಯಾವಾಗಲೂ ಇರೋದಿಲ್ವೋ, ವಿಚ್ ಇಸ್ ನಾಟ್ ಪರ್ಮನೆಂಟ್, ವಿ ಆರ್ ಸೀಯಿಂಗ್ ದ ಪರ್ಮನೆನ್ಸ್ ಇನ್ ದ ಅನ್ಪರ್ಮನೆಂಟ್ ಥಿಂಗ್ ಅಂತ ಹೇಳ್ತಾರೆ. ಯಾವುದು ತಾತ್ಕಾಲಿಕ ವಸ್ತುವೋ, ತಾತ್ಕಾಲಿಕ ವಿಷಯವೋ, ಅದರಲ್ಲಿ ಯಾವಾಗಲೂ ಇರುವಂತಹ ಪರ್ಮನೆನ್ಸ್ ನಾವು ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸಫರ್ ಆಗ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಅದೊಂದು ಯಾವುದರಿಂದ? ಅಧ್ಯಾಸ ಅಂತ ಹೇಳ್ತಾರೆ. ಅದನ್ನು ಅಜ್ಞಾನ, ಮಾಯೆ ಇತ್ಯಾದಿ ಬೇರೆ ಬೇರೆ ಸಮಾನಾರ್ಥಕ ಪದದಲ್ಲಿ ಉಪಯೋಗಿಸ್ಬೇಕು. ಈ ಅಧ್ಯಾಸದ ನಿರ್ಮೂಲನೆಗೆ ನಾವು ಪಶುಪತಿಯನ್ನು ಭಜಿಸಬೇಕು. ಯಾಕೆ ನಾವು ಶಿವನನ್ನು ಭಜಿಸಬೇಕು? ಆ ಶಿವನ ಭಜಿಸಿದ ಏನಾಗುತ್ತೆ? ನನ್ನ ದೃಷ್ಟಿಕೋನ ಸರಿಯಾಗುತ್ತೆ. ನನ್ನ ದೃಷ್ಟಿಕೋನ ಸರಿಯಾಗುತ್ತೆ ಅಂದರೂ ನನ್ನ ಆಲೋಚನೆಗಳು ಸರಿಯಾಗುತ್ತೆ, ನನ್ನ ಭಾವನೆಗಳ ಪರಿಶುದ್ಧತೆ ಉಂಟಾಗುತ್ತೆ. ಆವಾಗ ಜಗತ್ತನ್ನು ಯಥಾರ್ಥವಾಗಿ ನಾನು ನೋಡ್ತೀನಿ. ಜಗತ್ತನ್ನು ಯಾವಾಗ ಯಥಾರ್ಥವಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೋ, ನನಗೆ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀನೋ, ಆವಾಗ ಜಗತ್ತು ನನ್ನನ್ನು ಆಟ ಆಡಿಸ್ಲಿಕ್ಕಾಗೋದಿಲ್ಲ. ನನ್ನ ಹೆಂಡತಿ ನನ್ನನ್ನು ಆಟ ಆಡಿಸ್ಲಿಕ್ಕಾಗಲ್ಲ, ಗಂಡ ನನ್ನನ್ನು ಆಟ ಆಡಿಸ್ಲಿಕ್ಕಾಗೋದಿಲ್ಲ, ಮಕ್ಕಳು ನನ್ನನ್ನು ಆಟ ಆಡಿಸ್ಲಿಕ್ಕಾಗಲ್ಲ, ನನ್ನ ಕಂಪ್ನಿಯ ಬಾಸ್ ನನ್ನ ಆಟ ಆಡಿಸ್ಲಿಕ್ಕಾಗಲ್ಲ, ಜಗತ್ತಿನ ಯಾವ ವ್ಯಕ್ತಿಗಳು ಕೂಡ ನನ್ನ ಆಟ ಆಡಿಸ್ಲಿಕ್ಕಾಗಲ್ಲ. ನಾನು ಸರ್ವತಂತ್ರ ಸ್ವತಂತ್ರನಾಗಿರ್ಲಿಕ್ಕೆ ಸಾಧ್ಯ ಯಾವಾಗ? ನನ್ನ ದೃಷ್ಟಿಕೋನ ಸರಿಯಾದಾಗ. ಅಂಥ ಸ್ಪಷ್ಟವಾದ ದೃಷ್ಟಿಕೋನವನ್ನು ಯಾರು ಹೊಂದಿದ್ದಾನೆ ಅವನೇ ಪಶುಪತಿ. ನಮ್ಗೆ ಯಾಕೆ ಒಡೆಯ ಅವನು? ನಮಗೆಲ್ಲ ಯಾಕೆ ಪತಿ? ನಾವೆಲ್ಲ ಪಶುಗಳು. ಯಾರಂದರೆ ನಾವು ನೋಡಬಲ್ಲವಿ, ಆದರೆ ನಮ್ಮ ದೃಷ್ಟಿಕೋನ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಸೊ ಅವನು ಪಶುಪತಿ, ಅವನ ದೃಷ್ಟಿಕೋನ ಸರಿಯಾಗಿದೆ. ಸೊ ಹಾಗಾಗಿ ನಾವು ಅವನನ್ನು ಪೂಜಿಸಬೇಕು. ಅದನ್ನೇ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ, ನಾಮ ನಾಮಿ ಅಭೇದ್. ನಾಮ ಅಂದರೆ ಹೆಸರು, ನಾಮಿ ಅಂದರೆ ಹೆಸರುಳ್ಳಿರುವಂಥ ವ್ಯಕ್ತಿ. ಅವರಿಬ್ಬರಿಗೂ ಕೂಡ ವಿಭಿನ್ನತೆ, ಭಿನ್ನ ಇಲ್ಲ. ಸೊ ನಾನು ಶಿವ 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 ಅಂತ ನಾನು ಯಾಕೆ ಜಪವನ್ನು ಮಾಡಬೇಕು? ಓಂ ನಮಃ ಶಿವ ಅಂತ ನಾಳೆ ಪಂಚಾಕ್ಷರಿ ಮಂತ್ರ ತುಂಬ ಜನ ಜಪವನ್ನು ಮಾಡ್ತಾರೆ. ಶಿವನ ಹೆಸರು ಹೇಳೋದ್ರಿಂದ ನನಗೇನಾಗುತ್ತೆ? ಶಿವ ಬೇರೆ ಅಲ್ಲ, ಮತ್ತು ಶಿವನ ಹೆಸರು ಬೇರೆ ಅಲ್ಲ. ಸೊ ನಾನು ಶಿವನ ಜಪದಿಂದ ಶಿವನನ್ನೇ ಜಪ ಮಾಡ್ದಂಗೆ ಆಗುತ್ತೆ. ಆಗ ಅವನಲ್ಲಿ ಏನೇನೋ ಒಳ್ಳೆಯ ಗುಣಗಳು ಇರ್ತದೋ, ನಾನು ಎಷ್ಟೆಷ್ಟು ಜಪವನ್ನು ಮಾಡಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ, ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಅಂಶ ನನ್ನಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಜಪ, ಹಾಗಾಗಿ ಧ್ಯಾನ, ಹಾಗಾಗಿ ಭಜನೆ, ಹಾಗಾಗಿ ಪುರಶ್ಚರಣ ಭಗವಂತನದೆಲ್ಲ ನಾವು ಮಾಡ್ತಾ ಇರ್ತೀವಿ. ಇನ್ನು ಪಶೂನಾಂ ಪತಿ, ಪಶು ಅದ ಪತಿ ಅಂತ ನಾವು ಹೇಳಿದ್ವಿ. ಗಂಡ, ಒಡೆಯ, ಸ್ವಾಮಿ ಅಂತವೆಲ್ಲ ಪದಾರ್ಥಗಳಲ್ಲಿ ಸಾಮಾನಾರ್ಥಕ ಪದಗಳನ್ನು ನಾವು ಹೇಳ್ತಾ ಇರ್ತೀವಲ್ಲ. ಈ ಪತಿ ಅಂತ ನಾವು ಯಾಕೆ ತೆಗೆದುಕೊಳ್ಬೇಕು? ಅವನು ನಮಗೇನು ಗಂಡ ಹೆಂಗೆ ಅಂದರೆ, ಅವನು ನಮಗೆ ನಮ್ಮ ಸೃಷ್ಟಿ, ಈ ಜಗತ್ತಿನ ಸೃಷ್ಟಿ ಕಾರ್ಯಕ್ಕೆ ಅವನೇ ಕರ್ತ, ಅವನೇ ಕಾರಣ. ಈ ಉದಾಹರಣೆಗೆ ಒಂದು ನಾನು ಮೈಕಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಈ ಮೈಕನ್ನು ಸೃಷ್ಟಿ ಮಾಡುವಂಥ ಒಬ್ಬ ಯಜಮಾನ ಇರಬೇಕಲ್ಲ, ಒಬ್ಬ ವ್ಯಕ್ತಿ ಇರಬೇಕಲ್ಲ. ಈ ಮನೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಗುರುಸದನವನ್ನು ನಿರ್ಮಾಣ ಮಾಡಿಸಿದಂಥ ಒಬ್ಬ ಯಜಮಾನ ಇರಬೇಕಲ್ಲ. ಸೊ ಅದೇ ರೀತಿ ನಾವು ಜಗತ್ತಲ್ಲಿ ಎಲ್ಲಿ ವಾಸಿಸ್ತಾ ಇದ್ದೀವಿ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಒಬ್ಬ ವ್ಯಕ್ತಿ ಇರಬೇಕಲ್ಲ, ಯಜಮಾನ ಇರಬೇಕಲ್ಲ, ಅವನೇ ಪಶುಪತಿ. ಹಾಗಾಗಿ ಅವನ ಪತಿ ಒಡೆಯ, ನಮ್ಮೆಲ್ಲರ ಒಡೆಯ ಅಂತ ನಾವು ಹೇಳ್ತೀವಿ. ಸೊ ಅವನ ಹತ್ರ ನಾವೇನಾದರೂ ಶರಣಾಗತರಾಗ್ಬಿಟ್ವಿ ಅಂದರೆ ಇಡೀ ಜಗತ್ತು ನಮ್ಮದಾಗ್ಬಿಡುತ್ತೆ. ಅದನ್ನೇ ಶ್ರೀರಾಮಕೃಷ್ಣ ತುಂಬ ಸುಂದರವಾಗಿ ಒಂದು ಉಪಮೆಯ ಮೂಲಕ, ಕಥೆಯ ಮೂಲಕ ಹೇಳಿಬಿಡ್ತಾರೆ. ಉದಾಹರಣೆಗೆ ನಾವು ಒಂದು ಎಸ್ಟೇಟ್ಗೆ ಹೋದ್ವಿ ಅಂತ ಹೇಳ್ಕೊಂಡು, ಎಸ್ಟೇಟ್ ಒಳಗಡೆ ಹೋದ್ವಿ, ಅಲ್ಲೊಂದು ಗಿಡವನ್ನೋ ಇಲ್ಲ ಒಂದು ಕೊಂಬೆಯನ್ನೋ ಇಲ್ಲ ಒಂದು ಹಣ್ಣನ್ನು ನಾನು ಕೀಳಕ್ಕಾಗೋದಿಲ್ಲ. ಅಲ್ಲಿ ಯಾರೋ ಇದ್ದಂಥ ಕೆಲಸಗಾರರು ಇಲ್ಲ ಅಂದರೆ ಭಟರು ಬಂದು ಹೇಳ್ತಾರೆ, ಸೆಕ್ರೆಟರಿ ನೀವೆಲ್ಲ ಕೀಳಂಗಿಲ್ಲ ಅಂತ ಹೇಳ್ತಾರೆ. ಅದೇ ನಾನೇನಾದರೂ ಆ ಎಸ್ಟೇಟಿನ ಓನರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟೆ, ಎಸ್ಟೇಟಿನ ಫ್ರೆಂಡ್ ಆಗಿದ್ದೀನಿ ಇನ್ಕೊಳ್ಳಿ. ಅವಾಗ ಎಸ್ಟೇಟಲ್ಲಿ ಎಲ್ಲಿ ಓಡಾಡಿದ್ರು ಯಾರು ಕೂಡ ನಮ್ಮನ್ನು ಕೇಳಲ್ಲ. ನಾನೇನೋ ಒಂದು ಹಣ್ಣು ಕೇಳಕ್ಕೆ ಹೋದಾಗ, ಇನ್ನೊಬ್ರು ಹೇಳಕ್ಕೆ ಬಂದಾಗ ಆ ಸೆಕ್ಯೂರಿಟಿ ಗಾರ್ಡ್ ಏನೋ ಬೆಳ್ತಾರೆ, ಸುಮ್ಮನೆ ಇರೋ, ಅವ್ರ ಯಜಮಾನರು ಸ್ನೇಹಿತ. ಸೊ ಇಡೀ ಎಸ್ಟೇಟು ನನ್ನದಾಗಿರುತ್ತೆ ಹೆಚ್ಚು ಕಡಿಮೆ. ಯಾಕೆ? ನಾನು ಯಜಮಾನನ ಸ್ನೇಹಿತ, ಯಾರೂ ನನ್ನನ್ನು ಏನೂ ಕೇಳಕ್ಕೆ ಬರಲ್ಲ.
ಸೊ ಆ ರೀತಿ ಈ ಪಶೂನಾಂ ಪತಿ ಅಂತ ಭಗವಂತನ ಒಡೆಯತ್ವವನ್ನು ಸ್ವೀಕರಿಸಿ ಅವನಲ್ಲಿ ನಾವೇನಾದರೂ ಶರಣಾಗತರಾಗ್ಬಿಟ್ವಿ ಅಂದರೆ, ಅವನನ್ನು ನಮ್ಮವನಾಗಿ ಮಾಡ್ಕೊಂಡ್ಬಿಟ್ವಿ ಅಂದರೆ, ಇಲ್ಲ ನಾವು ಅವನ ವ್ಯಕ್ತಿಯಾಗಿ ನಾವು ಆಗ್ಬಿಟ್ವಿ ಅಂದರೆ ಏನಾಗುತ್ತೆ, ಇಡೀ ಜಗತ್ತು ನಮ್ಮ ಕಾಲು ಕೆಳಗೆ ಬಂದು ಬಿದ್ದುಬಿಡುತ್ತೆ. ಇಡೀ ಜಗತ್ತಿಗೆ ನಾವು ಒಡೆಯಿರಬೇಕಾದ್ರೂ ಆಗ್ಬಿಡ್ಬೋದು. ಸೊ ಹಾಗಾಗಿ ಪಶೂನಾಂ ಪತಿ, ಪಶುಗಳು ನಮಗೆಲ್ಲ ಒಡೆಯವನು. ಹಾಗಾಗಿ ಆ ಒಡೆಯನನ್ನು ನಾವು ನೆನಪಿಸ್ಕೊಳ್ಬೇಕು. ಇನ್ನು ಬೇರೆ ಬೇರೆ ಜಗತ್ತಿನಲ್ಲಿ ಬೇರೆ ಬೇರೆ ಒಡೆಯರು ಬೇಕಾದಷ್ಟು ಇರ್ತಾರೆ. ಒಡೆಯರುಗಳು ಅವ್ರದ್ದೆಲ್ಲ ಒಂದು ಸೀಮಿತವಾದ ಶಕ್ತಿಗಳಷ್ಟೇ. ಇವನು ನಿಜವಾದ ಒಡೆಯ, ಎಲ್ಲರಿಗೂ ಒಡೆಯ ಇವನು. ಅದಕ್ಕೆ ದೇವಾದಿದೇವ ಮಹಾದೇವ ಅಂತೇಳಿ, ದೇವತೆಗಳಿಗೆ ಇವನು ದೇವತೆ, ಅದಕ್ಕೆ ದೇವಾದಿದೇವ ಮಹಾದೇವ ಅಂತ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಸೊ ಹಾಗಾಗಿ ನನಗೆ ನಿಮಗೆ ಎಲ್ಲ ಜೀವಿಗಳು, ಸಮಸ್ತ ಜೀವಿಗಳಿಗೂ ಸಮಸ್ತ ಲೋಕಗಳಿಗೂ ಒಡೆಯ ಈ ಶಿವ. ಅವನ ಹತ್ರ ನಾವೇನು ಶರಣಾಗತರಾಗ್ಬಿಟ್ವಿ ಅಂದರೆ ಇಡೀ ಜಗತ್ತು ನಮ್ಮ ಕಾಲು ಕೆಳಗೆ ಬಂದ್ಬಿಡುತ್ತೆ. ಅದನ್ನೇ ಖಂಡನಭವ ಬಂಧನ ಸ್ತೋತ್ರದಲ್ಲಿ ಬರೆದಂಥ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಂಪದ ತವ ಘೋಷ್ಪದ ಭವಗೋ ಅಂತ ಹೇಳಿ. ಸಂಪದ ತವ ಪದ ಭವಘೋಷ್ಪದ ಅಂತ. ನಿನ್ನ ಪಾದಕಮಲು ಶ್ರೀ ಸಂಪತ್ತಪ್ಪ. ಆ ಶ್ರೀ ಸಂಪತ್ತು ನನಗೆ ಸಿಕ್ಕಿಬಿಟ್ರೆ ಏನಾಗುತ್ತೆ, ಭವಘೋಷ್ಪದ. ಗೋ ನಿಮಗೆಲ್ಲ ಗೊತ್ತು, ಹಸುವಿನ ಪಾದ. ಹಸು ಏನಾದರೂ ನೀರೆಲ್ಲಾದರೂ ಬಿದ್ದಿರೋ ಕಡೆ ಹಸು ಏನಾದರೂ ಅದರ ಹೆಜ್ಜೆ ಗುರುತು ಮಾಡಿದ್ರೆ ಸಣ್ಣ ಗುರುತಿರುತ್ತೆ, ಅದರಲ್ಲೊಂದು ಸಣ್ಣಕ್ಕೆ ಒಳಗಡೆ ಗುಳಿ ಥರ ಬಿದ್ದಿರುತ್ತೆ. ಅಲ್ಲಿ ನೀರು ಎಷ್ಟು ಡ್ರಾಪ್ಸ್ ಇರ್ಬೋದು, ಒಂದು 4, 5, 10, 15 ಹನಿ ಇದ್ದಿರ್ಬೋದು. ಅದು ಹೇಗೋ ಅದೇ ಇಡೀ ಭವಸಾಗರ, ಇಡೀ ಸಂಸಾರ ಸಾಗರ, ಇಡೀ ಪ್ರಪಂಚ ಅಷ್ಟು ಸಣ್ಣದಾಗ್ಬಿಡುತ್ತೆ. ಈ ಭವಸಾಗರ ಸುಲಭವಾಗಿ ದಾಟ್ಬಿಡ್ತೇನೆ. ಯಾಕೆ ನಿನ್ನ ಶ್ರೀಪಾದ ನನಗೆ ಸಿಕ್ಕಿದೆ, ಅದೇ ಒಂದು ಸಂಪತ್ತು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣ ಬಗ್ಗೆ ಹೇಳ್ತಾನೆ ಸಮಯದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಈ ಭಗವಂತನ ಸಂಪತ್ತು ಅವನ ಪಾದ ಕಮಲ ನಮ್ಗೆ ಸಿಕ್ಕಿಬಿಡ್ತು ಅಂದರೆ ಏನಾಗುತ್ತೆ, ನಿಜವಾದ ಒಡೆಯ ಸಿಕ್ಬಿಟ್ರೆ ಈ ಭವಸಾಗರದ ಮುಕ್ತರಾಗ್ಬಿಡ್ತೀವಿ. ಇಲ್ಲ ಸ್ವಾಮೀಜಿ, ನಾವು ಭವಸಾಗರ ಮುಕ್ತರಾಗ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಆರಾಮಾಗಿದ್ದೀವಿ ಜಗತ್ತಿನಲ್ಲಿ ಅಂತ ನಿಮ್ಗೇನು ಅನಿಸಿದ್ರೆ ಅದು ನಿಜವಾಗ್ಲೂ ಸಾಧ್ಯ ಇಲ್ಲ. ಇನ್ನು ನಾವು ಯಾವಾಗಲೂ ಸುಖವಾಗಿರಬೇಕು, ಅದು ಸಾಧ್ಯ ಇಲ್ಲ. ಆದರೆ ಯಾವಾಗಲೂ ಆನಂದವಾಗಿರ್ಲಿಕ್ಕೆ ಸಾಧ್ಯ. ಆ ನಿಜವಾಗಲೂ ಯಾವಾಗಲೂ ಸದಾ ಆನಂದವಾಗಿರ್ಲಿಕ್ಕೆ ಸಾಧ್ಯ ಯಾವಾಗ ಅಂದರೆ ಈ ಪಶೂನಾಂ ಪತಿ, ಪಶುನಾಥನನ್ನು, ಪಶುಪತಿಯನ್ನು ನಾವು ಯಾವಾಗ ಪತಿ ಅಂತ ಸ್ವೀಕರಿಸ್ತೀವೋ, ಯಾವಾಗ ಒಡೆಯ ಅಂತ ಸ್ವೀಕರಿಸ್ತೀವೋ, ಯಾವಾಗ ನಮ್ಮ ಯಜಮಾನನಂತ ಸ್ವೀಕರಿಸಿ ನಿಜವಾಗ್ಲೂ ಅವನ ಆಜ್ಞಾಧಾರಕನಾಗಿ ಶರಣಾಗತನಾಗಿ ಪ್ರಪತ್ತಿ ಅಂತ ಅದನ್ನೇ ವೈಷ್ಣವ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳ್ತಾರೆ. ಆ ರೀತಿ ಶರಣಾಗತವನ್ನು ಪಡ್ಕೊಂಡಾಗ ಈ ಭವಸಾಗರನ್ನು ದಾಟ್ಬೋದು, ಸದಾ ಆನಂದಮಯವಾಗಿರ್ಬೋದು. ಅಂಥ ಸದಾ ಆನಂದವನ್ನು ಕೊಡ್ತಾ ಮುಕ್ತಿಯನ್ನು ಶ್ರೇಯಸ್ಸನ್ನು ಪ್ರೇಯಸ್ಸನ್ನು ಕೊಡುವಂತಹ ದಾತ ಯಾರಪ್ಪ ಅಂದರೆ ಅವನೇ ಈ ಶಿವ. ಸರಿ, ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ಬೋದು, ಈ ಶಿವನನ್ನೇ ಯಾಕೆ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ನಾವು ಯಾವ ದೇವತೆಗಳನ್ನು, ಯಾವ ದೇವಿಯನ್ನು, ಯಾವ ದೇವತೆಯನ್ನು ಬೇಕು ನಾವು ಪೂಜೆ ಮಾಡ್ಬೋದು. ಶಿವನನ್ನು ಪೂಜೆ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಇದೆ. ಏನು, ಇವ್ನಿಗೆ ಇನ್ನೊಂದು ಹೆಸರು ಬೋಳೆಶಂಕರ ಅಂತ. ನಮಗೆಲ್ಲ ಗೊತ್ತು ಬೋಳೆಶಂಕರ. ಯಾಕಪ್ಪ ಅಂದರೆ ಇವನು ಯಾವುದನ್ನು ಯೋಚನೆ ಮಾಡಲ್ಲ. ಯಾರಾದ್ರೂ ಒಂದು ತಪಸ್ಸು ಮಾಡಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಏನಾದರೂ ಕೇಳಿಬಿಟ್ರೆ ಕೊಟ್ಬಿಡ್ತಾನೆ. ರಾವಣ ಕೇಳ್ದ ಅಂತೇಳಿ ಅವನು ಸ್ವಯಂ ಆತ್ಮಲಿಂಗವನ್ನೇ ಕೊಟ್ಟಿದ್ದು ನಾವು ನೋಡ್ತೀವಿ. ವಿಷ್ಣು ಒಂದು ಸರಿ ಬೈತನ್ ಶಿವದಲ್ಲಿ ಪುರಾಣಗಳಲ್ಲಿ ಬರ್ತಿದ್ರು ಉಲ್ಲೇಖ ಏನಂದರೆ, ನೀನು ಯಾವಾಗಲೂ ನಿನ್ನ ಭಕ್ತರು ಏನೋ ಒಂದು ತಪಸ್ಸು ಮಾಡಿಬಿಡ್ತಾರೆ, ಅವ್ರು ಯಾವ ಇಂಟೆನ್ಷನ್ಗೋಸ್ಕರ, ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು, ಉದ್ದೇಶವನ್ನು ಇಟ್ಕೊಂಡು ತಪಸ್ಸು ಮಾಡ್ತೀನಿ, ನೀನು ಯೋಚನೆ ಮಾಡಲ್ಲ, ಅವ್ರು ಕೇಳಿದ ತಕ್ಷಣ ಎಲ್ಲ ಕೊಟ್ಟುಬಿಡ್ತೀಯ ವರಗಳನ್ನು, ಅವ್ರು ಲೋಕಕಂಟಕರಾಗ್ತಾರೆ. ಆಮೇಲೆ ನಾನು ಇನ್ನೊಂದು ಅವತಾರ ಎತ್ತಿ ಆ ಲೋಕಕಂಟಕರನ್ನು ಸಂಹಾರ ಮಾಡೋ ನನಗೆ ಇದೊಂದು ಕೆಲಸ ಅಂತೇಳಿ ವಿಷ್ಣು ಶಿವನನ್ನು ಬೈತಾನೆ ಅಂತೇಳಿ ನಮಗೆ ಪುರಾಣದಲ್ಲಿ ಒಂದು ಉಲ್ಲೇಖ ಸಿಗುತ್ತೆ. ಯಾಕಂದರೆ ಇವನು ಭಕ್ತಾಗ್ರಗೇಸರ. ಯಾರಾದರೂ ಭಕ್ತರು ಒಂಚೂರು ಕಷ್ಟಪಡಿ, ಪ್ರತಿಯೊಬ್ಬ ಭಗವಂತನ ಪ್ರತಿಯೊಂದು ಲೀಲಾ ಕಾರ್ಯಗಳನ್ನು ನಾವು ನೋಡ್ಬೋದು, ಅದು ವಿಶೇಷವಾಗಿ ಶಿವನಲ್ಲಿ ನೋಡ್ಬೋದು. ನಾವು ಒಂಚೂರು ಅವನ ಭಕ್ತಿಯನ್ನು ಪಡ್ಕೊಂಡು ಅವನ ಸ್ವಲ್ಪ ಮುಂದಕ್ಕೆ ಹೋಗಿ ಒಂಚೂರು ಕಷ್ಟಪಡ್ತಾ ಇದ್ದು ಇಮ್ಮಿಡಿಯೇಟಾಗಿ ಬಂದುಬಿಡ್ತಾನೆ, ಏನಾಯಿತು ಕಂದ ಅಂತೆ. ಸೊ ಅಷ್ಟು ಇವನು ಭಕ್ತ ವತ್ಸಲ, ಆಪಾತ್ ಬಾಂಧವ. ಹಾಗಾಗಿ ಇವನು ಶಿವನನ್ನು ಬೋಳೆಶಂಕರ ಅಂದಿಲ್ಲ. ಯಾರು ಬೇಕಾದ್ರೂ ಇವನನ್ನು ಮೆಸ್ಮರೈಸ್ ಮಾಡಿ ಇವನನ್ನು ಕಣ್ಣಿನ ಬಣ್ಣೆ ಹಚ್ಚಿ ಇವನ ಹತ್ರ ಏನು ಬೇಕಾದ್ರೂ ಪಡ್ಕೊಂಡು ಬಿಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಶಿವನನ್ನು ಪೂಜಿಸಿದರೆ ಬೇಗ ನಾವು ಮುಂದಕ್ಕೆ ಹೋಗ್ಬೋದು ಅಂತ ಹೇಳಿ ನಮ್ಮ ಶಾಸ್ತ್ರ ಗ್ರಂಥಗಳು, ಋಷಿ ಮುನಿಗಳು ಕೂಡ ಇದನ್ನು ಹೇಳ್ತಾರೆ. ಇನ್ನು ಇವನು ಪಶೂನಾಂ ಪದಿ ಪಾಪನಾಶ, ಅದೊಂದು ವಾಕ್ಯ ಹೇಳ್ಬಿಡ್ತೀನಿ, 3 ಲೈನ್ ಹೇಳ್ಕೊಂಡು ಹೋದ್ರೆ 2 ಗಂಟೆ ಅದೇ ಆಗಿಬಿಡುತ್ತೆ. ಪಾಪನಾಶ ಹೇಳ್ಬಿಟ್ಟು ಮುಂದಕ್ಕೆ ಕೊಟ್ಟು ಹೋಗ್ತೀನಿ. ಪಶೂನಾಂ ಪತಿ ಪಾಪನಾಶಂ ವರೇಣ್ಯಂ. ವರೇಣ್ಯಂ ಅಂದರೆ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಒಂದು ಅರ್ಥ. ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾರಂದರೆ ಪರಮಾತ್ಮ. ಯಾಕಂದರೆ ಅವನಲ್ಲಿ ಯಾವುದೇ ರೀತಿಯಾದ ಅಜ್ಞಾನ ಇಲ್ಲ, ಅಂಧಕಾರ ಇಲ್ಲ, ಇಂಪರ್ಫೆಕ್ಷನ್ಸ್ ಅಂತಿಲ್ಲ, ಅವನಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆಗಳಿಲ್ಲ, ಅವನಲ್ಲಿ ಯಾವುದೇ ರೀತಿಯ ಕೊರತೆಗಳಿಲ್ಲ. ಹಾಗಾಗಿ ಅವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಇನ್ನು ಪಾಪನಾಶ, ಭಗವಂತನೊಬ್ಬನೇ ನಮ್ಮ ಪಾಪಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ. ಏನು ಪಾಪ, ನಾವೇನು ಪಾಪ ಮಾಡಲಿಲ್ಲ ಸ್ವಾಮೀಜಿ, ಹೆಚ್ಚು ಕಮ್ಮಿ ಏನೋ ಸಣ್ಣ ಪುಟ್ಟು ಮಾಡಿರ್ಬೋದು ಅಷ್ಟೇ. ನಮ್ಮ ಅಜ್ಞಾನವೇ ಒಂದು ದೊಡ್ಡ ಪಾಪ. ಅಜ್ಞಾನದ ಪಾಪಕ್ಕೆ ಇನ್ನೊಂದು ಹೆಸರು ಬಂದರೆ ಅಜ್ಞಾನ. ಈ ಅಜ್ಞಾನದಿಂದವೇ ನಾವು ಈ ಜನನ ಸಂಸಾರ ಚಕ್ರದಲ್ಲಿ ಮತ್ತೆ ಬಂದು ಒದ್ದಾಡ್ತಾ ಇರೋದು.
ಮತ್ತೆ LKGಯಿಂದ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಡಿಗ್ರಿ ಮಾಡ್ಕೊಂಡು ಮತ್ತೆ ಕೆಲಸ ಮಾಡಿ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಎಷ್ಟೆಲ್ಲ ಒದ್ದಾಡಿಕೊಂಡು ಮತ್ತೆ ಸತ್ತು, ವೃದ್ಧಾಪ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸಿ ಸತ್ತು, ಮತ್ತೆ ಹುಟ್ಟಿ ತಾಯಿಯ ಗರ್ಭದಲ್ಲಿ 9 ತಿಂಗಳು ಇದ್ದು ಮತ್ತೆಲ್ಲ ಬರಬೇಕಲ್ಲ. ಎಲ್ಲ ಕಷ್ಟಗಳನ್ನು ಯಾಕಪ್ಪ ಅನುಭವಿಸ್ತಾ ಇದ್ದೀವಿ ಅಂದರೆ ಅಜ್ಞಾನ ಒಂದೇ ಕಾರಣ. ಈ ಅಜ್ಞಾನವನ್ನು ನಾಶ ಮಾಡುವಂಥ ಮೂಲ ಅವಿದ್ಯೆಯನ್ನು ಅಜ್ಞಾನವನ್ನು, ಅಹಂಕಾರ ಮಮಕಾರಗಳನ್ನು ಸಂಪೂರ್ಣವಾಗಿ ಬೇರು ಸಹಿತ ನಾಶ ಮಾಡುವಂತಹ, ಅತ್ಯಂತ ಶ್ರೇಷ್ಠತೆಯನ್ನು ಕೊಡುವಂತಹ, ಸದ್ಗತಿಯನ್ನು ಮುಕ್ತಿಯನ್ನು ಕೊಡುವಂಥವನೇ ಇವನು ಪಶುಪತಿ ಶಿವ. ಹಾಗಾಗಿ ಇನ್ನು ರಾಗದ್ವೇಷ ಅಭಿನಿವೇಶ ಇತ್ಯಾದಿಗಳೆಲ್ಲ ಇನ್ನೂ ಹೇಳ್ಕೊಂಡು ಹೋಗ್ಬೋದು. ಅದನ್ನೆಲ್ಲವನ್ನು ನಿರ್ಮೂಲನೆ ಮಾಡುವಂತಹ, ನಾಶ ಮಾಡುವಂಥ ವ್ಯಕ್ತಿ ಇವನು. ಅದಕ್ಕೆ ಪಾಪನಾಶಂ ಅಂಥೇಳಿ, ಪಾಪನಾಶಂ ಅಂಥೇಳಿ ಇವನಿಗೊಂದು ವಿಶೇಷಣವೂ ಹೌದು ಮತ್ತು ನಾಮಪದವೂ ಹೌದು. ಇನ್ನು ಶಿವ ಅಂದರೆ ಶುಭಕರ ಮಂಗಳಕರ ಅಂತೇಳಿ ನಾನು ಪ್ರಾರಂಭ ಮಾಡಿದ್ದೆ ಪಶು ಆದಮೇಲೆ. ಇನ್ನು ಶಿವರಾತ್ರಿಗೆ ಶಿವನ ಪದ ಇಷ್ಟೊತ್ತು ಹೇಳಾಯಿತು. ಇನ್ನು ಸುಮಾರು ಹೇಳ್ಕೊಂಡು ಹೋಗ್ಬೋದು. ಶಿವಪುರಾಣ ಲಿಂಗ ಪುರಾಣಗಳಾದಾದ್ಮೇಲೆ ಈ ಶಿವನ ಮೇಲೆ ಇನ್ನೊಂದಷ್ಟು ವ್ಯಾಖ್ಯಾನ ಕೊಡ್ಬೋದು. ಇನ್ನು ರಾತ್ರಿ ಪದಕ್ಕೆ ಹೋಗೋಣ. ಸಾಮಾನ್ಯವಾಗಿ ರಾತ್ರಿ ಅಂದರೆ ನಮ್ಗೆ ರಾತ್ರಿ ಏನು ಮಾಡ್ತೀವಿ? ನಾವೆಲ್ಲ ಮಲಗಿಬಿಡ್ತೀವಿ ಸಾಮಾನ್ಯ. ಇನ್ನು ರಾತ್ರಿ ಪದವನ್ನು ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ವಿ ಅಂದರೆ ರಾತ್ರಿ ಏನನ್ನು ಸೂಚಿಸ್ತದಪ್ಪ ಅಂದರೆ ರಾತ್ರಿ ತಮಸ್ಸನ್ನು ಸೂಚಿಸ್ತದೆ, ಅಜ್ಞಾನವನ್ನು, ಅಂಧಕಾರವನ್ನು ಸೂಚಿಸ್ತದೆ, ಕತ್ತಲನ್ನು ಸೂಚಿಸ್ತದೆ. ಸೊ ಕತ್ತಲಲ್ಲಿ ಏನಾಗುತ್ತೆ, ನಾವು ಯಾವುದನ್ನು ಸ್ಪಷ್ಟವಾಗಿ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ರಾತ್ರಿ ನಾವು ಯಾವುದೇ ವಸ್ತುಗಳನ್ನು ಕೂಡ ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ನಾವು ಭ್ರಮೆಯ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆ ಭ್ರಮ ನಿರಸ ಜೀವನನ ಆಗಬೇಕು ಅಂತಂದರೆ, ಆ ಭ್ರಮೆಗಳಿಂದ ಆಚೆ ಬರಬೇಕು ಅಂದರೆ ಶಿವನನ್ನು ಪೂಜಿಸುವಂಥದ್ದು. ಸೊ ಶಿವರಾತ್ರಿ ಇದು ವರ್ಷಕ್ಕೆ ಒಂದೇ ಸರಿ ಬರೋದು ಇಲ್ಲ, ಪ್ರತಿ ತಿಂಗಳು ಬರುತ್ತೆ. ಮಾಸ ಶಿವರಾತ್ರಿ ಅಂತ ಹೇಳ್ತಾರೆ. ಆ ಮಾಸ ಶಿವರಾತ್ರಿ ದಿವಸ ಹಲವಾರು ಜನ ಬೇರೆ ಬೇರೆ ಅಂತ ವ್ರತಗಳನ್ನು ಮಾಡುವಂಥದ್ದು. ಇದು ಮಹಾಶಿವರಾತ್ರಿ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ಬರುವಂಥ, ತ್ರಯೋದಶಿ ಮೇಲೆ ಚತುರ್ದಶಿ ಬರುತ್ತೆ, ಆವತ್ತು ಸಾಮಾನ್ಯವಾಗಿ ಶಿವರಾತ್ರಿ ಇರುತ್ತೆ. ಅದಕ್ಕೆ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಮಾಸ ಶಿವರಾತ್ರಿ ತಿಂಗಳು ಒಂದು ಶಿವರಾತ್ರಿ ಬಂದಿರುತ್ತೆ. ಆದರೆ ಇದು ಇಡೀ ವರ್ಷದಲ್ಲಿ ಒಂದು ದೊಡ್ಡ ಶಿವರಾತ್ರಿಗಳಿಗೆ ದೊಡ್ಡ ಶಿವರಾತ್ರಿ. ಅದಕ್ಕೆ ಇದನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಸೊ ಶಿವರಾತ್ರಿ ರಾತ್ರಿ ಅಂದರೆ ಅಜ್ಞಾನ ಇತ್ಯಾದಿಗಳನ್ನೆಲ್ಲ ಹೇಳಿದೆ. ಸೊ ಶಿವನನ್ನು ನೆನಪಿಸ್ಕೊಳ್ಳೋದ್ರಿಂದ, ಶಿವನನ್ನು ಧ್ಯಾನ ಮಾಡೋದ್ರಿಂದ, ಶಿವನನ್ನು ಜಪ ಮಾಡೋದ್ರಿಂದ ರಾತ್ರಿಯನ್ನು ಸಂಹಾರ ಮಾಡ್ತಾನೆ, ರಾತ್ರಿಯನ್ನು ನಾಶ ಮಾಡ್ತಾನೆ. ಏನು ರಾತ್ರಿ ನಾಶ ಮಾಡೋದು ಅಂದರೆ ಏನಪ್ಪ ಅಂದರೆ ನಮಗೆ ಬೆಳಕನ್ನು ಕೊಡ್ತಾನೆ, ನಮಗೆ ಜ್ಞಾನವನ್ನು ಕೊಡ್ತಾನೆ, ನಮಗೆ ಮೋಕ್ಷವನ್ನು ಕೊಡ್ತಾನೆ, ನಮಗೆ ಮುಕ್ತಿಯನ್ನು ಕೊಡ್ತಾನೆ. ಇದೊಂದು ಸಾಮಾನ್ಯ ಅರ್ಥ. ಇನ್ನೊಂದು, ರಾತ್ರಿ ಹೊತ್ತೆಲ್ಲ ನಮಗೆ ಜಾಗರಣೆಯನ್ನು ಯಾಕೆ ಮಾಡಬೇಕು? ನಾವು ಜಾಗರಣೆ ಮಾಡಿದ್ರೆ ಏನಾಗುತ್ತೆ? ಸುಮ್ಮನೆ ಎಲ್ಲ ನಿದ್ಗೆಟ್ಕೊಂಡು ಇನ್ನೊಂದು ದಿವಸ ಎಲ್ಲ ಕಷ್ಟಪಡಬೇಕಲ್ಲ ಅನ್ನುವಂಥ ಪ್ರಶ್ನೆ ನಮಗೆಲ್ಲ ಬರುತ್ತೆ. ಇದಕ್ಕೆ ಸಾಮಾನ್ಯ ಪುರಾಣದಲ್ಲಿ ಶಿವರಾತ್ರಿಗೆ ಸಂಬಂಧಪಟ್ಟಂತೆ 3 ಕಥೆಗಳು ಪ್ರಚಲಿತವಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ಸ್ವೀಕರಿಸಿರುವಂಥದ್ದು. ಇನ್ನು ಸಣ್ಣ ಉಪಕಥೆಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ಪುರಾಣಗಳಲ್ಲಿ ವಿಶೇಷವಾಗಿ ಬರುತ್ತೆ. ಆದರೆ 3 ಕಥೆಗಳನ್ನು ಸರ್ವರೂ ಕೂಡ ಸ್ವೀಕರಿಸಿದ್ದಾರೆ. ಏನು? ಮೊಟ್ಟ ಮೊದಲನಾಗಿ ಸಮುದ್ರ ಮಂಥನ. ಸುರ ಮತ್ತು ಅಸುರರು, ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಕೂಡ ಸಮುದ್ರ ಮಂಥನ ಮಾಡ್ತಿರೋ ಸಮಯದಲ್ಲಿ ಹಲವಾರು ವಸ್ತುಗಳು ಬಂತು. ಕಲ್ಪವೃಕ್ಷ ಬಂತು, ಲಕ್ಷ್ಮೀ ಬಂದು, ಪಾರಿಜಾತ ವೃಕ್ಷ ಬಂತು, ಆ ಥರ ಹಲವಾರು ಬಂದರು. ಕೆಲವೊಂದು ದೇವತೆಗಳು ತೆಗೆದುಕೊಂಡ್ರು, ಇನ್ನು ಕೆಲವರು ಅಸುರರು ತೆಗೆದುಕೊಂಡ್ರು. ಅದಾದ ಮೇಲೆ ಇದಕ್ಕಿಂತಲೂ ಮುಂಚೆ ಬ್ರಹ್ಮನ ಹತ್ರ ದೇವತೆಗಳು ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾರಂತೆ, ನೀವು ಸಮುದ್ರ ಮಂಥನವನ್ನು ಮಾಡಿದಾಗ ಕೊನೆಯಲ್ಲಿ ನಿಮಗೆ ಅಮೃತ ಸಿಗುತ್ತೆ, ಅಮೃತ ಕಲಶ ಸಿಗುತ್ತೆ. ಅದನ್ನು ತೆಗೆದುಕೊಂಡಾಗ ನೀವು ಪರ್ಮನೆಂಟ್ ಆಗಿಬಿಡ್ತೀರಾ, ಎಟರ್ನಲ್ಲಿ ನೀವು ಯಾವಾಗಲೂ ದೇವತೆಗಳಾಗಿರ್ಬೋದು. ಇಲ್ಲಾಂದರೆ ನಿಮ್ಮ ಪಾಪ ನಿಮ್ಮ ಪುಣ್ಯ ಮುಗಿದ ತಕ್ಷಣ ನೀವು ನಿಮ್ಮ ಲೋಕಗಳನ್ನ ಬಿಟ್ಟು ಭೂಲೋಕಕ್ಕೆ ಹೋಗಬೇಕು ಅಂತ ಹೇಳಿರ್ತಾರೆ. ಸೊ ನಾವು ಯಾವಾಗಲೂ ಇಲ್ಲೇ ಇರಲಿಕ್ಕೆ ಹೇಗೆ ಸಾಧ್ಯ ಅಂದರೆ, ನೀವು ಅಮೃತವನ್ನು ತೆಗೆದುಕೊಂಡ್ರೆ ನಿಮ್ಗೆ ಅಮೃತತ್ವ ಸಿಗುತ್ತೆ, ಆವಾಗ ಯಾವಾಗಲೂ ಇಲ್ಲೇ ಇರ್ಬೋದು ಅಂತ ಹೇಳಿರ್ತಾರೆ ಅಂತ ಇದು ಕಥೆ ಎಷ್ಟು ಪ್ರಾರಂಭ ಆಗುತ್ತೆ. ಈ ಹೇಳುವಂಥ ಸಮಯದಲ್ಲಿ 2 ಕಿವಿ ಮಾತನ್ನು ಬ್ರಹ್ಮದೇವ ಹೇಳಿರ್ತಾನೆ ದೇವತೆಗಳು. ನೋಡಿ, ನೀವು ಸಮುದ್ರ ಮಂಥನ ಪ್ರಾರಂಭ ಮಾಡಿ ಸ್ವಲ್ಪ ಸಮಯಕ್ಕೇನೆ ಬೇರೆ ಆಕರ್ಷಕ ವಸ್ತುಗಳು ಬರುತ್ತೆ. ಆಕರ್ಷಕ ವಸ್ತುಗಳಿಗೆ ವಿಚಲಿತರಾಗಿ ನೀವು ಆಕರ್ಷಕ ವಸ್ತುಗಳಿಂದ ಹೋದರೆ ಸಮುದ್ರ ಮಂಥನ ನಿಂತು ಬಿಡುತ್ತೆ ಅಂತ ಒಂದೇ ಕಿವಿ ಮಾತು ಹೇಳಿರ್ತಾನೆ. 2ನೇದು, ಅಮೃತ ಬರೋದಕ್ಕಿಂತ ಮುಂಚೆ ಒಂದು ಭಯಂಕರವಾದ ವಿಷ ಬರುತ್ತೆ, ಹಾಲಾಹಲ ವಿಷ. ನೀವು ಭಗವಂತನಲ್ಲಿ ಶರಣಾಗತರಾಗಿದ್ದರೆ ಮಾತ್ರ ಅದರಿಂದ ನೀವಾಗಲಿ ಜಗತ್ತಾಗಲಿ ಬ್ರಹ್ಮಾಂಡ ಆಗಲಿ ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಈ 2 ಕಿವಿ ವಿಷಯದ ಕುರಿತು ಕಿವಿ ಮಾತು ನಿಮ್ಗೆ ಹೇಳ್ತಾ ಇದ್ದೇನೆ, ಹುಷಾರಾಗಿರಿ ಅಂತ ಹೇಳಿರ್ತಾರೆ. ನಮಗೇನಪ್ಪ ಅಂದರೆ ಯಾವಾಗಲೂ ಏನಾದರೂ ಒಂದು ಒಳ್ಳೆ ಸಿಗ್ತಾ ಇದೆ, ಒಂದು ಆಕರ್ಷಕ ವಸ್ತು ಸಿಗ್ತಿದೆ ಅಂದರೆ ಅದರಲ್ಲಿ ಇರುವಂಥ ಸಣ್ಣ ಪುಟ್ಟ ಏನು ನೀತಿ ನಾವು ಬಿಟ್ಟು ಬಿಡ್ತೀವಿ. ಅದಕ್ಕೆ ಈಗ ನಾವು ಯಾವುದೋ LIC ಇತ್ಯಾದಿಗಳೆಲ್ಲ ಮಾಡಿದ್ರೆ ನಮ್ಮ ಸಮಸ್ಯೆ ಏನಾಗುತ್ತೆ ಅಂದರೆ, ಅದು ಯಾವುದೋ ಒಂದು ಆದಾಗ ನಾವು ಕ್ಲೈಮ್ ಮಾಡೋಕ್ಕೆ ಹೋದಾಗುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಯಾವತ್ತೂ ಓದಲ್ಲ.
ಸುಮ್ಮನೆ ಸೈನ್ ಹಾಕ್ಬಿಟ್ಟಿರ್ತೀವಿ. ನಾಳೆ ಸಮಸ್ಯೆ ಬಂದಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇತ್ತಲ್ಲ, ನೀವು ಓದಲಿಲ್ವಾ ಅಂತಂದಾಗ ಆವಾಗ ನಾವು ತಲೆ ಕೆರ್ಕೊಳ್ತೀವಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿತ್ತು ಅಂತ. ಅದೇ ರೀತಿ ಸಮುದ್ರ ಮಂಥನಕ್ಕೂ ಕೂಡ ಬ್ರಹ್ಮದೇವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದ, ಹುಷಾರಾಗಿರಿ ಅಂತ 2 ವಿಷಯಗಳನ್ನು. ಅವರು ದೇವತೆಗಳು ಯೋಚನೆ ಮಾಡಲಿಲ್ಲ, ಇನ್ನು ಹಸುರು ರಾಕ್ಷಸಂತೂ ಮೊದಲೇ ಆಲೋಚನೆ ಮಾಡುವಂಥ ಶಕ್ತಿ ಸಾಮಾನ್ಯವಾಗಿ ಹೆಚ್ಚಾಗಿರಲ್ಲ, ಅವರು ಮಾಡಿಲ್ಲ. ಸಮುದ್ರ ಮಂಥನ ಪ್ರಾರಂಭ ಏನೋ ಮಾಡಿಬಿಟ್ರು. ಪ್ರಾರಂಭ ಮಾಡಿ ಸ್ವಲ್ಪ ಹೊತ್ತಿಗೆ ಈ ರೀತಿಯಾದ ವಿಭಿನ್ನವಾದ ಅದ್ಭುತವಾದ ಆಕರ್ಷಕವಾದ ವಸ್ತುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಕಿತ್ತಾಡ್ತಾ ಆ ಕಲ್ಪವೃಕ್ಷದ ಹಿಂದೆ, ಐರಾವತದ ಹಿಂದೆ, ಲಕ್ಷ್ಮಿ ಹಿಂದೆ, ಈ ಬೇರೆ ಬೇರೆ ವಸ್ತುಗಳ ಹಿಂದೆ ರಾಕ್ಷಸರು ಮತ್ತು ದೇವತೆಗಳು ಕಿತ್ತಾಡ್ತಾ ಪಡ್ಕೊಳ್ತಾ ಮೊದಲು ಮರ್ತೋಗ್ಬಿಟ್ಟಿದ್ರು ನಾವು ಯಾಕೆ ಸಮುದ್ರ ಮಂಥನ ಪ್ರಾರಂಭ ಮಾಡಿದ್ವಿ ಅಂತ. ಸ್ವಲ್ಪ ಹೊತ್ತಾನು ಅರ್ಥ ಆಯಿತು, ಅರೆ ಸಮುದ್ರ ಮಂಥನ ಮಾಡಿದ್ದು ನಾವು ಪಾರಿಜಾತ ವೃಕ್ಷಕ್ಕಲ್ಲ, ಸಮುದ್ರ ಮಂಥನ ಮಾಡಿದ್ದು ಅಮೃತ ಕಲಶಕ್ಕೋಸ್ಕರ, ನಾವು ಬಿಟ್ಬಿಟ್ಟು ತಪ್ಪಾಡಿದ್ವಿ ಅಂತ ಮತ್ತೆ ಸಮುದ್ರ ಮಂಥನಕ್ಕೆ ಬರ್ತಾರೆ. ಇದೇ ರೀತಿ ಇನ್ನೊಂದು ಯಾವುದೋ ಒಂದು ವಸ್ತು ಬಂತು, ಮತ್ತೆ ಕಿತ್ತಾಡಕ್ಕೆ ಪ್ರಾರಂಭ ಮಾಡಿದ್ರು, ಸ್ವಲ್ಪ ಹೊತ್ತು ಅದ್ರಲ್ಲಿ ನೆನಪಾಗುತ್ತೆ, ಮತ್ತೆ ಸಮುದ್ರ ಮಂಥನಕ್ಕೆ ಬಂದರು. ಹೀಗೆ ಮಾಡ್ತಾ ಸಾಕಷ್ಟು ಸರಿ ಈ ರೀತಿ ಮೋಸ ಹೋಗ್ತಾರೆ ಅವ್ರಿಗವರೇ. ಹಾಲಾಹಲ ವಿಷ ಬಂದಾಗ ಇಡೀ ಜಗತ್ತು ತಲ್ಲಣಿಸ್ಬಿಡುತ್ತೆ. 2ನೇ ಕಿವಿ ಮಾತನ್ನು ಬ್ರಹ್ಮದೇವ ಹೇಳಿದ್ದ, ಭಗವಂತನಲ್ಲಿ ಇವರು ಸಂಪೂರ್ಣ ಶರಣಾಗತರಾಗಿ ನೀವು ಮಾಡ್ಕೊಳ್ರಪ್ಪ ಅಂತೇಳಿ. ಆದರೆ ಮಾಡಲಿಲ್ಲ ಇವರು. ಇವ್ರದೇ ಅಹಂಕಾರಗಳಿಂದ ಸ್ವಪ್ರತಿಷ್ಠೆಗಳು ನಾವೆಲ್ಲ ನಮ್ಮ ಕೈಲಿ ಆಗುತ್ತೆ ಅಂತ ದೇವತೆಗಳಿಗೆ ಮನೋಬಲ ಇತ್ತು, ಈ ರಾಕ್ಷಸರಿಗೆ ದೇಹ ಬಲ ಇತ್ತು. ಹಂಗಾಗಿ 2 ಬಲಗಳಿಂದ ಆಗಿಬಿಡ್ತು. ಹಾಗಾಗಿ ಹಾಲಾಹಲ ವಿಷ ಬಂದಾಗ, ಮಹಾವಿಷ ಬಂದಾಗ ಎಲ್ಲರೂ ಕೂಡ ತಲ್ಲಣಿಸಿ ಬ್ರಹ್ಮದೇವನ ಹತ್ರ ಹೋದಾಗ ಬೈತಾನೆ, ನಾನು ನಿಮ್ಗೆ ಹೇಳಿದ್ದೆ ತಾನೇ 2 ಕಿವಿ ಮಾತನ್ನು, ನೀವೆರಡೂ ಕಿವಿ ಮಾತನ್ನು ಇದು ಮಾಡಿದ್ರೆ ಹೋಗಿ ಮಾಡ್ತೀನಿ, ನನಗೇನಾಗಬೇಕಿದೆ, ಇಡೀ ಜಗತ್ತೋದಿಂದ ಪರಿತಪಿಸ್ತಾ ಇದೆ ನೋಡಿ ಅಂತೇಳಿ. ಕೊನೆಗೆ ಏನಾದರೂ ಮಾಡು ಅಂತ ಹೇಳಿದಾಗ ವಿಷ್ಣು ಹತ್ರ ಕಳಿಸ್ತಾರೆ. ಬ್ರಹ್ಮ ಆ್ಯಸ್ ಯೂಶುವಲ್, ಅದು ಪುರಾಣದಲ್ಲಿ ಕತೆ ಸಾಮಾನ್ಯವಾಗಿ ಬರುತ್ತೆ. ಬ್ರಹ್ಮದೇವ ವಿಷ್ಣು ಹತ್ರ ಹೋಗಿ ಅಂತ ಹೇಳ್ತಾನೆ. ವಿಷ್ಣು, ಇಲ್ಲಪ್ಪ ಈ ಹಾಲಾಲ ವಿಷವನ್ನು ನಾನು ತೆಗೆದುಕೊಳ್ಳೋಕ್ಕಾಗಲ್ಲ, ತೆಗೆದುಕೊಂಡ್ರೆ ನನಗೆ ಕಷ್ಟ ಆಗುತ್ತೆ, ನಾನು ತೆಗೆದುಕೊಳ್ಳಲ್ಲ ಅಂತ. ಮತ್ತೇನು ಮಾಡೋದು? ಶಿವನ ಹತ್ರ ಹೋಗಿ. ಶಿವನ ಹತ್ರ ಹೋಗಿ ಬೇಡಿಕೊಂಡಾಗ ಶಿವ ಬಂದು ಇಡೀ ಜಗತ್ತನ್ನು ರಕ್ಷಿಸಬೇಕು ಅಂತೇಳಿ ಆ ಹಾಲಾಹಲ ವಿಷವನ್ನು ಅವನು ಕುಡಿತಾನೆ. ಹಾಗೆ ನೀಲಕಂಠ, ವಿಷಕಂಠ ಅಂತ ಹೆಸರು ಬಂತು ಅಂತ ನಮಗೆಲ್ಲ ಗೊತ್ತು. ಈ ಅಲೋಪತಿಯಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಯಾರಿಗಾದ್ರು ನಮ್ಗೆ ಹಾವು ಕಚ್ಚಿದ್ರೆ, ಯಾರಾದರೂ ವಿಷ ಸೇವನೆ ಇತ್ಯಾದಿಗಳನ್ನು ಮಾಡಿದರೆ ಅವರು ಸೆಡೇಷನ್ಸ್ ಕೊಡ್ತಾರೆ, ಇಲ್ಲಾಂದರೆ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಮುಗಿಸ್ತಾರೆ. ಆದರೆ ಆಯುರ್ವೇದದಲ್ಲಿ ಯಾವುದೋ ವಿಷವನ್ನು ಯಾರಾದರೂ ವಿಷಪ್ರಾಶನ ಮಾಡಿ ಅವತ್ತು ಅವ್ರಿಗೆ ಔಷಧಿಗಳನ್ನು ಕೊಟ್ಟು ನಿರ್ಮೂಲನೆ ಮಾಡಿದರೆ ತಕ್ಕ ಮಟ್ಟಿಗೆ, ಇಲ್ಲ ವಿಶೇಷವಾಗಿ ಹಾವು ಆ ಥರದ್ದೆಲ್ಲ ಕಚ್ಚಿದರೆ ಅವತ್ತು ಆಯುರ್ವೇದದಲ್ಲಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಅವತ್ತು ರಾತ್ರಿ ಮಲಗಬಾರ್ದು ಅಂತ ಹೇಳ್ತಾರೆ. ಇದು ನಮ್ಮ ಭಾರತದಲ್ಲಿ ಮಾತ್ರ ಈ ಕಲ್ಪನೆ ಸಿಗೋದು, ಮತ್ತು ವಿಶೇಷವಾಗಿ ಆಯುರ್ವೇದದಲ್ಲಿ ಮಾತ್ರ. ಸೊ ಹಾಗಾಗಿ ಯಾರಾದರೂ ನೀವು ಆಲೋಪತಿ ಡಾಕ್ಟರ್ಸ್ ಕೇಳಿಬಿಟ್ರೆ ವಿಷ ಕುಡಿದಾಗ ರಾತ್ರಿ ಮಲಗ್ಬೋದೋ ಇಲ್ವೋ ಅಂತ ಕೇಳಿದ್ರೆ, ಇಲ್ಲ ನಮ್ಮಲ್ಲಿ ಆ ಥರ ಏನು ನಿಯಮ ಇಲ್ಲ ಅಂದ್ಬಿಡ್ತಾರೆ. ಸೊ ಇದು ಆಯುರ್ವೇದದ ಪ್ರಕಾರ ಮಾತ್ರ. ಹಾಗಾಗಿ ನಮ್ಗೆ ಆಯುರ್ವೇದ ನಮ್ಮದು ನಿಜವಾದ ವೈದ್ಯಕೀಯ ಪದ್ಧತಿಯಾದಿಂದ ಈ ಕಥೆಯಲ್ಲೂ ಕೂಡ ಇದು ಬರ್ತಾರೆ. ಸೊ ಶಿವ ಅವತ್ತು ವಿಷ ಕುಡ್ದಿದ್ದರಿಂದ ಅಶ್ವಿನಿ ದೇವತೆಗಳು, ಆಮೇಲೆ ಬೃಹಸ್ಪತಿ, ಅಶ್ವಿನಿ ದೇವತೆಗಳು ಕರಿತಾನೆ, ಅಶ್ವಿನಿ ದೇವತೆಗಳು ಬೃಹಸ್ಪತಿ ಎಲ್ಲ ಬಂದು ಅವನಿಗೆ ಬೇಕಾದಂಥ ಶೈತ್ಯೋಪಚಾರವನ್ನು ಮಾಡ್ತಾರೆ. ಶೈತ್ಯೋಪಚಾರ ಮಾಡಿ ಆ ವಿಷದಿಂದ ಅವನು ಆಚೆಗೇನೋ ಬರ್ತಾನೆ. ಆದರೆ ವಿಷ ಕುಡ್ದಿದ್ದರಿಂದ ಅವತ್ತು ರಾತ್ರಿ ಶಿವ ಮಲಗೋ ಹಾಗಿಲ್ಲ. ಸೊ ಶಿವ ನೀನು ಮಲಗಬೇಡಪ್ಪ ಅಂತೇಳಿ ಅವನೇನೋ ಕೂರಿಸ್ಬಿಟ್ಟು ನಾವೆಲ್ಲ ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ? ಇವತ್ತು ಮನೆಗಳಲ್ಲಿ ಅದೇ ಸಮಸ್ಯೆ. ಟಿ ವಿ ನೋಡಬೇಡ ಅಂತ ಮಕ್ಕಳಿಗೆ ಹೇಳ್ಬಿಟ್ಟು ನಾವು ಟಿ ವಿ ಸೀರಿಯಲ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರ್ತೀವಿ. ಮಕ್ಕಳು ನೋಡಬೇಡಿ ಅಂದರೆ ಯಾರು ಮಕ್ಕಳು ಮಾತು ಕೇಳ್ತಾರೆ? ಸೊ ಅದೇ ರೀತಿ ಇಲ್ಲಿ ಸಮಸ್ಯೆ ಆಗ್ಬೋದು ಅಂತ. ಸೊ ಶಿವನ ಗಣಗಳು, ದೇವತೆಗಳು ಎಲ್ಲರೂ ಕೂಡ ಶಿವನನ್ನು ಎಬ್ಬರಿಸಿರಬೇಕು ಅಂತ ಶಿವನ ಸ್ತುತಿ ಮಾಡ್ತಾ, ನಗಾರಿ ಮತ್ತು ಬೇರೆ ಬೇರೆ ಶಂಖ ಜಾಗಟಿಗಳನ್ನೆಲ್ಲ ಬರೆಸ್ತಾ ಶಿವನನ್ನು ಬೇರೆ ಬೇರೆ ರೀತಿಯಾಗಿ ಸ್ತುತಿಯನ್ನು ಮಾಡ್ತಾ ಇರ್ತಾರೆ. ಅಶ್ವಿನಿ ದೇವತೆಗಳು ಹೇಳ್ತಾರೆ, ಸೊ ಅವನಿಗೆ ಆ ವಿಷಯದೆಲ್ಲ ಅಮಲು ಕಡಿಮೆ ಆಗಬೇಕಂದ್ರೆ ಬಿಲ್ವಪತ್ರೆ ಅದ್ಭುತವಾದ ಪತ್ರೆ, ಅದರಲ್ಲಿ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಮತ್ತು ತುಂಬೆ ಹೂವಿನಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅನ್ನೋದಕ್ಕೆ ಅಶ್ವಿನಿ ದೇವತೆಗಳು, ಈ ದೇವಾನು ದೇವತೆಗಳೆಲ್ಲ ಬಿಲ್ವಪತ್ರೆ ತುಂಬೆ ಹೂವನ್ನೆಲ್ಲ ತಂದು ಶಿವನಿಗೆ ಹಾಕ್ತಾರಂತೆ. ಶಿವನಿಗೆಲ್ಲ ಅರ್ಚನೆ ಮಾಡ್ತಾರೆ, ಶಿವನಿಗೆ ತುಂಬಿಸ್ತಾರಂತೆ. ಯಾಕೆ? ಆ ವಿಷ ಹೊರಟೋಗ್ಲಿ ಅಂತ, ನಂಜು. ಅದಕ್ಕೆ ನಂಜೇಶ್ವರ, ನಂಜನಗೂಡಲ್ಲಿ ನಾವು ಎಂತೆಲ್ಲ ಹೇಳ್ತೀವಿ, ನಂಜು ಅಂದರೆ ವಿಷ. ಆ ನಂಜು ಹೊರಟೋಗ್ಲಿಕ್ಕೆ, ವಿಷ ಹೊರಟೋಗ್ಲಿಕ್ಕೆ ಇನ್ನು ಬಿಲ್ವಪತ್ರೆನ ತುಂಬೆ ಪತ್ರೆ ಮತ್ತು ಹೂವನ್ನೆಲ್ಲ ಕೊಟ್ಟರು. ಹಾಗಾಗಿ ಒಂದು ವಿಷ ಎಲ್ಲ ಹೊರಟೋಯ್ತು. ಆದರೆ ರಾತ್ರಿ ಮಲಗೋ ಆಗಿರಲಿಲ್ಲ. ಹಾಗಾಗಿ ಅವತ್ತು ಶಿವನನ್ನು ಎಲ್ಲ ಶಿವನ ಗಣಗಳು, ದೇವತೆಗಳೆಲ್ಲರೂ ಕೂಡ ಸ್ತುತಿ ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಅವನನ್ನು ಏನಕ್ಕೆ? ಅವನನ್ನು ಎಬ್ಬರಿಸಿ ರಾತ್ರಿ ಎಚ್ಚರದಿಂದ ಇರಲಿಕ್ಕೆ ಅಂತ. ಸೊ ಅದರ ದ್ಯೋತಕವಾಗಿ ನಾವು ಕೂಡ ಇವತ್ತು ಶಿವ ಮಲಗಬಾರ್ದು, ಸೊ ಶಿವ ಮಲಗಬಾರ್ದು, ನಾವು ಮಲಗಬಾರ್ದು ಅಂತ ಶಿವನ ಅಭಿಷೇಕಗಳನ್ನು ಮಾಡ್ತಾ ಬಿಲ್ವಪತ್ರೆ, ತುಂಬೆ ಹೂವು ಇತ್ಯಾದಿ ಬೇರೆ ಬೇರೆ ರೀತಿಯ ಪತ್ರೆಗಳಿಂದ ನಾವು ಪೂಜೆ ಮಾಡೋದು. ಇದೊಂದು ಪೌರಾಣಿಕ ಕಲ್ಪನೆಯ ಒಂದಿದು ಸತ್ಯವೂ ಇರಬಹುದು. ಇನ್ನೊಂದು ರೀತಿಯಲ್ಲಿ ಇದಕ್ಕೆ ಕಥೆ ಏನಪ್ಪ ಇರೋದು ಅಂದರೆ, ಶಿವ ಪಾರ್ವತಿಯನ್ನು ವಿವಾಹವಾದ ದಿವಸ. ಸೊ ಮದುವೆ ಆಗಿದೆ ಶಿವ ಪಾರ್ವತಿಯನ್ನು. ಶಿವನ ಗಣಗಳಿಗೆ ಎಲ್ಲರೂ ಕೂಡ ಆನಂದ ಆಯಿತು. ಎಷ್ಟೋ ವರ್ಷ
ಸತೀದೇವಿ ಹೋದ್ಮೇಲೆ ಕೈಲಾಸದಲ್ಲಿ ಶಿವ ಒಬ್ಬನಿಂದ ಇಡೀ ಕೈಲಾಸ ಪಾಪ ಅವ್ರಿಗೆ ಬೇಜಾರಾಗ್ಬಿಟ್ಟಿತ್ತು, ತಮ್ಮ ತಾಯಿ ಇರಲಿಲ್ಲ ಅಂತ. ಸೊ ಪಾರ್ವತಿ ಕಲ್ಯಾಣ ಆಗಿ ಪಾರ್ವತಿ ಕೈಲಾಸಕ್ಕೆ ಬಂದಮೇಲೆ ಶಿವನ ಗಣಗಳಿಗೆಲ್ಲ ತುಂಬ ಸಂತೋಷ ಆಗ್ಬಿಡ್ತಂತೆ. ನಮಗೆ ತಾಯಿ ಒಬ್ಬಳು ಸಿಕ್ಕಿದ್ಲು, ಕೊನೆಗೆ ಬಂದಳು, ಆದಿಶಕ್ತಿ ಮತ್ತೆ ಬಂದಿದ್ದಾಳಂತೆ. ಆ ಸಂತೋಷದಿಂದ ಅವ್ರು ಇಡೀ ರಾತ್ರಿ ಹರ್ಷ ಉಲ್ಲಾಸಗಳಿಂದ ಕುಡಿದ್ರು, ಕುಪ್ಪಳಿಸಿದ್ರು, ಶಿವನನ್ನು ಹೊಗಳಿದ್ರು, ದೇವಿಯನ್ನು ಹೊಗಳಿದ್ರು, ಇತ್ಯಾದಿಗಳನ್ನೆಲ್ಲ ಹೊಗಳ್ತಾ ಇದ್ರು. ಇಡೀ ರಾತ್ರಿ ಶಿವನನ್ನು ಪಾರ್ವತಿನೂ ಮಲಗಲಿಕ್ಕೆ ಬಿಡಲಿಲ್ಲ, ಇವರೂ ಮಲಗಲಿಲ್ಲ. ಹಾಗಾಗಿ ಅವರು ಅವತ್ತು ಮಲಗದೇ ಇದ್ದಿದ್ದ ಕಾರಣದಿಂದ ನಾವು ಅವರ ಭಕ್ತರಾದಂಥ ನಾವು ಕೂಡ ಮಲಗಬಾರ್ದು ಅನ್ನುವಂಥ ಇನ್ನೊಂದು ಕಲ್ಪನೆ, ಇನ್ನೊಂದು ಕತೆ ನಮಗೆ ಸಿಗುತ್ತೆ ಶಿವರಾತ್ರಿಗೆ. ಇನ್ನು ಮೂರನೇದು, ಕೆಲವು ಪುಸ್ತಕಗಳಲ್ಲಿ, ಕೆಲವು ಪುರಾಣದಲ್ಲಿ ಸಿಗುತ್ತೆ. ಶಿವ ಪ್ರಥಮ ಬಾರಿ ಆನಂದ ತಾಂಡವನ್ನು, ಶಿವತಾಂಡವ ಅಂತ ನಾವು ಇವತ್ತೇನು ಹೇಳ್ತೀವಲ್ಲ, ಆ ಆನಂದ ತಾಂಡವವನ್ನು ಮಾಡ್ದ. ಆ ಆನಂದದಲ್ಲಿ ಶಿವ ಎಷ್ಟು ಮುಳುಗ್ಬಿಟ್ಟಿದ್ದ ಅಂದರೆ ಅವನಿಗೆ ನಿದ್ದೆಯೇ ಇರಲಿಲ್ಲ. ಅವತ್ತು ಶಿವತಾಂಡವನ್ನು ಮಾಡ್ದ. ಅದನ್ನು ಕಂಡಂಥ ಭಕ್ತರು, ಆ ಶಿವಗಣಗಳು, ಋಷಿಗಳು, ಯಾರ್ಯಾರು ಕೈಲಾಸ ಇಲ್ಲ ಅವರೂ ಕೂಡ ತುಂಬ ಆನಂದಿತರಾಗಿ ಇಡೀ ರಾತ್ರಿ ಆ ಶಿವತಾಂಡವನ್ನೇ ನೋಡ್ತಾ ಅವತ್ತು ಜಾಗರಣೆ ಮಾಡಿದ್ರು. ಅದರ ದ್ಯೋತಕವಾಗಿ ನಾವು ಜಾಗರಣೆಯನ್ನು ಮಾಡ್ತೀವಿ ಅಂತ ಈ ಮೂರು ಕಥೆಗಳು ನಮಗೆ ಶಿವರಾತ್ರಿಯ ಹಿಂದೆ ಸಾರ್ವತ್ರಿಕವಾಗಿ ಸ್ವೀಕರಿಸೋದು ಸಿಗುತ್ತೆ. ಈಗ ಶಿವ ಯಾವಾಗಲೂ ನಂಜು ಕುಡ್ದಿದ್ದ, ಇಲ್ಲ ಶಿವ ವಿಷ ಕುಡ್ದಿದ್ದ, ಶಿವಂದು ವಿಷ ಎಲ್ಲ ಹೊರಟೋಗಿದೆಯಲ್ಲ, ಇವಾಗ ನಾವು ಯಾಕೆ ಶಿವರಾತ್ರಿ ಮಾಡಬೇಕು? ವೈಜ್ಞಾನಿಕವಾಗಿ ಆಲೋಚನೆ ಮಾಡೋಣ, ಸೈಂಟಿಫಿಕಲಿ ಆಲೋಚನೆ ಮಾಡೋಣ, ನಾವೆಲ್ಲ ಆಲೋಚನೆ ಮಾಡುವಂಥ ಚಿಂತಕರು ಅಂತ ಪ್ರಶ್ನೆಗಳು ನಮಗೆ ಬರ್ಬೋದು. ಯಾಕಪ್ಪ ಅಂದರೆ ರಾತ್ರಿ ಸಾಮಾನ್ಯ ನಾವು ನಿದ್ದೆ ಹೊಡೆದು ಬಿಡ್ತೀವಿ ಎಲ್ಲರೂ. ಈ ಒಂದು ದಿವಸವಾದರೂ ರಾತ್ರಿ ನಿದ್ದೆಯನ್ನು ಮಾಡದೆ ಶಿವನ ಧ್ಯಾನದಲ್ಲಿ, ಶಿವನ ಜಪದಲ್ಲಿ, ಇಲ್ಲ ನೀವು ವಿಷ್ಣುವಿನ ಜಪ ಮಾಡಿ. ಇವನ್ ಏಕಾದಶಿಯಲ್ಲೂ ಕೂಡ ಆ್ಯಕ್ಚುಲಿ ಜಾಗರಣೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಯಾವುದೋ ಪುರಾಣಗಳನ್ನು ನೋಡಿದ್ರೆ, ಏಕಾದಶಿ ವ್ರತದ ಪುಸ್ತಕಗಳನ್ನು ನೋಡಿದ್ರೆ, ಆ ಏಕಾದಶಿಯ ರಾತ್ರಿ ಕೂಡ ಹಲವಾರು ಏಕಾದಶಿಗಳಲ್ಲೂ ಕೂಡ ನೀವು ಉಪವಾಸದಿಂದು ರಾತ್ರಿ ಜಾಗರಣೆ ಮಾಡಿದು ದ್ವಾದಶಿ ದಿವಸ ತೀರ್ಥೋದಕವನ್ನು ತೆಗೆದುಕೊಂಡು ಮತ್ತು ಭಗವಂತನಿಗೆ ಅರ್ಪಿಸಿ ಒಳ್ಳೆ ಹೊಟ್ಟೆ ತುಂಬ ಊಟವನ್ನು ಮಾಡಿ, ಯಾಕಂದರೆ ಹಿಂದಿನ ದಿವಸ ಉಪವಾಸ ಮಾಡಿರೋಂಥ ಹೊಟ್ಟೆ ತುಂಬ ಊಟವನ್ನು ಮಾಡಿ ಪಾರಣೆಯನ್ನು ಮಾಡಿ ಆ ಏಕಾದಶಿ ವ್ರತವನ್ನು ಮುರಿಬೇಕು ಅಂತಿದೆ. ಇವತ್ತು ಏಕಾದಶಿ ದಿವಸ ಉಪವಾಸಗಳಿಗೆ ಅಷ್ಟೇ ನಾವು ಸೀಮಿತ ಮಾಡ್ಕೊಂಡಿದ್ದೀವಿ, ಬಿಟ್ಟರೆ ಜಾಗರಣೆ ಬಿಟ್ಟುಬಿಟ್ಟಿದ್ದೀವಿ. ಅದೇ ಶಿವರಾತ್ರಿಗೆ ಮಾತ್ರ ಜಾಗರಣೆ ಇನ್ನೂ ನಡೀತಾ ಇದೆ. ಸೊ ಜಾಗರಣೆ ಇತ್ಯಾದಿ ಎಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾವು ಸಂಯಮಬದ್ಧ ಜೀವನವನ್ನು ಮಾಡ್ತಾ ಇರ್ತೀವಿ. ಈಗ ಉಪವಾಸಗಳು ಏಕಾದಶಿ ದಿವಸ ಮಾಡೋದು, ಹಬ್ಬದ ದಿನ ವ್ರತಗಳಲ್ಲಿ ನಾವು ಉಪವಾಸಗಳನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಈ ನಾಲ್ಗೆ ಚಪ್ಪಲನ್ನು ಸ್ವಲ್ಪ ಅದಕ್ಕೆ ಕಂಟ್ರೋಲ್ ಮಾಡ್ತೀವಿ. ಮನೇಲಿ ಯಾರ್ಯಾರು ಏನೇನೋ ತಿಂತಿರ್ತಾರೆ ಚಿಕ್ಕ ಮಕ್ಕಳು, ಮನೇಲಿ ಸಾಮಾನ್ಯ ಹಿರಿಯರೋದೆಲ್ಲ ನೋಡಿದ್ರು ಕೂಡ ಸುಮ್ಮನೆ ಕಂಟ್ರೋಲ್ ಮಾಡ್ಕೊಳ್ಳೋದು. ಈ ಮನೋನಿಯಂತ್ರಣವನ್ನು ಮಾಡಲಿಕ್ಕೋಸ್ಕರ ನಾವು ಉಪವಾಸನ ಮಾಡೋದು. ಈ ಮನೋನಿಯಂತ್ರಣ ಮಾಡಿ ನಿದ್ದೆಯನ್ನು ಗೆಲ್ಲಬೇಕಲ್ಲ. ನಿದ್ದೆಯನ್ನು ಗೆಲ್ಲಬೇಕಾದ್ರೆ ಯಾವತ್ತಾದರೂ ಸರಿ ನಾವು ನಿದ್ದೆ ಗೆಡಬಹುದು, ಯಾವತ್ತೂ ನಿದ್ದೆ ಗೆಡಬಹುದು ಅಂತ ಹೇಳಿದ್ರೆ ಯಾವತ್ತಾದ್ರೂ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ಅದೊಂದು ವ್ರತ ಅಂತ ಒಂದು ನಿಯಮ ಮಾಡಿಬಿಟ್ರೆ ನಾವು ಅವತ್ತು ನಮಗೆ ಚಾಯ್ಸ್ ಇರೋದಿಲ್ಲ. ಸೊ ಶಿವರಾತ್ರಿ ದಿವಸ ಪ್ರತಿಯೊಬ್ಬರು ಜಾಗರಣೆ ಮಾಡಬೇಕು ಅಂತ ನಮ್ಮ ಋಷಿ ಮುನಿಗಳು ಒಂದು ನಿಯಮವನ್ನು ಮಾಡಿಬಿಟ್ರು, ಒಂದು ವ್ರತವನ್ನು ಮಾಡಿಬಿಟ್ರು. ಆವಾಗ ನಿಯಮ ಮಾಡಿರೋದ್ರಿಂದ ನಮಗೆ ಬೇರೆ ದಾರಿ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಬೇಕೋ ಬೇಡವೋ, ಇಷ್ಟವೋ ಕಷ್ಟವೋ ಜಾಗರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿದ್ದೆಯನ್ನು ಒಂದು ದಿವಸಕ್ಕಾದರೂ ಒಂದು ರಾತ್ರಿಗಾದರೂ ನಾನು ಕಂಟ್ರೋಲ್ ಮಾಡೋಕ್ಕೆ ನನಗೆ ಸಾಧ್ಯ ಆಯಿತು. ಈ ರೀತಿ ನನ್ನಲ್ಲಿ ಮನೋನಿಗ್ರಹವನ್ನು, ಸಂಯಮ ಶಕ್ತಿಯನ್ನು, ನಿಗ್ರಹ ಶಕ್ತಿಯನ್ನು ಹೆಚ್ಚೆಚ್ಚು ಮಾಡಲಿಕ್ಕೆ ಈ ನಿಯಮಗಳನ್ನೆಲ್ಲ ಮಾಡಿದ್ರು. ನಾವಿವತ್ತು ಆ್ಯಕ್ಚುಲಿ ಬೆಳಗ್ಗೆವರೆಗೂ 6 ಗಂಟೆವರೆಗೂ 5 ಗಂಟೆವರೆಗೂ ಇಲ್ಲ 3 ಗಂಟೆವರೆಗೂ ಮಾಡಿಬಿಟ್ಟು ಮಲಗಿಬಿಡ್ತೀವಿ ಇಡೀ ರಾತ್ರಿ. ನೆಕ್ಸ್ಟ್ ದಿವಸ ಇಡೀ ದಿವಸ ಆ್ಯಕ್ಚುಲಿ ನಿಯಮದ ಪ್ರಕಾರ ಏನಂದ್ರೆ ಇಡೀ ದಿವಸ ಸಾಧ್ಯವಾದ ಮಟ್ಟಿಗೆ ಉಪವಾಸನ, ಇಲ್ಲಾಂದ್ರೆ ನೀರು, ಹಣ್ಣು ಹಂಪಲುಗಳು, ಇಲ್ಲ ಒಂದೊತ್ತು ಏನಾದರೂ ತಿಂದ್ಕೊಂಡು ರಾತ್ರಿಯೆಲ್ಲ ಶಿವನ ಧ್ಯಾನ, ಶಿವನ ಪೂಜೆ, ಶಿವನ ಅರ್ಚನೆ ಇವನ್ನೆಲ್ಲ ಮಾಡಿಕೊಂಡು ಮಾರನೇ ದಿವಸ ನಮ್ಮ ಕಾರ್ಯಗಳನ್ನು ಆರಾಮಾಗಿ ನಾರ್ಮಲಾಗಿ ಮಾಡಿಕೊಂಡು ನಾರ್ಮಲಾಗಿ ಊಟ ತಿಂಡಿ ಮಾಡಿ ರಾತ್ರಿ ಚಂದ್ರ ಮತ್ತು ನಕ್ಷತ್ರನನ್ನು ನೋಡಿ ಮಲಗಬೇಕು. ಆವಾಗ ಇಡೀ ಶಿವರಾತ್ರಿ ಮುಗೀತದೆ ಅಂತ ಹೇಳ್ತಾರೆ. ಬಟ್ ಬಹುತೇಕರು ಇವತ್ತು ಮಾಡೋದಿಲ್ಲ. ಕೆಲವು ವ್ಯಕ್ತಿಗಳಷ್ಟೇ, ಬೆಳ್ಳಣಿಕೆ ವ್ಯಕ್ತಿಗಳಷ್ಟೇ ಮಾಡ್ತಾರೆ. ಸೊ ಶಿವರಾತ್ರಿ ದಿವಸ ಇಡೀ ರಾತ್ರಿ ನಾವು ಜಾಗರಣೆ ಮಾಡಿ ಮಾರನೇ ದಿವಸ ಮಲಗಿಬಿಟ್ರೆ ಶಿವರಾತ್ರಿಯ ಫಲ ಪೂರ್ತಿಯಾಗಿ ಸಿಗೋದಿಲ್ಲ ಅಂತ ಹಲವಾರು ಪಂಡಿತರ ಅಭಿಪ್ರಾಯ. ಇನ್ನೊಂದು, ನಾನು ಉಪವಾಸ ಅನ್ನುವಂಥ ಪದವನ್ನು ಹೇಳಿದೆ. ಉಪವಾಸ ಅಂದ್ರೆ ನಮ್ಗೆ ಏನಪ್ಪ ಸಾಮಾನ್ಯವಾದ ಅರ್ಥ, ನಮಗೆ ಭಾವನೆ, ಕಲ್ಪನೆ ಇರೋದು ಅಂದರೆ ಏನೂ ತಿನ್ನಬಾರ್ದು, ಇಲ್ಲ ಒಂದೊತ್ತಿರಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ. ಅಂದರೆ ಒಂದೊತ್ತು ಊಟ ಮಾಡ್ತಾರೆ, ಒಪ್ಪತ್ತು ಊಟ, ಇನ್ನು ಕೆಲವರು 2 ಹೊತ್ತು ಊಟ ಮಾಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಅನ್ನ ತಿನ್ನಲ್ಲ, ಇನ್ನು ಬಿಟ್ಟೆಲ್ಲ ತಿಂತೀವಿ ಅಂತ. ಅನ್ನ ತಿನ್ನಲ್ಲ, ಇನ್ನು ಬಿಟ್ಟೆಲ್ಲ ತಿಂತೀವಿ. ಇನ್ನು ಕೆಲವು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಅದು ಲೋಕಾಚಾರ, ಮನೆ ಸಂಪ್ರದಾಯ. ಇನ್ನು ಉಪವಾಸ ಅಂದರೆ ಸಾಮಾನ್ಯವಾಗಿ ಏನೂ ತಿನ್ನಬಾರ್ದು ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ತಕ್ಕ ಮಟ್ಟಿಗೆ ಹೌದು. ಆದರೂ ಕೂಡ ಉಪವಾಸ ಅನ್ನುವಂಥ ಪದದ ಅರ್ಥವೇ ಬೇರೆ. ಉಪ ಅಂತಂದರೆ ಹತ್ತಿರ ಅಂತ. ವಾಸ ಅನ್ನುವಂಥ ಪದ ವಸ್ ಅನ್ನುವಂಥ ಧಾತುವಿನಿಂದ ಬರುತ್ತೆ. ವಸ್ ಅನ್ನುವಂಥ ಧಾತುವಿನಿಂದ ಅಂದರೆ ಇರು ಅಂತ. ಹತ್ತಿರ ಇರು. ಏನತ್ರ ಇರಬೇಕು, ಯಾರ ಹತ್ರ ಇರಬೇಕು? ಭಗವಂತನ ಹತ್ರ ಇರು. ಭಗವಂತನ ಹತ್ರ ನಾನು ಕೈಲಾಸಕ್ಕೆ ಹೋಗ್ಬೇಕಾ? ಹಾಗಾದ್ರೆ ವೈಕುಂಠಕ್ಕೆ ಹೋಗ್ಬೇಕಾ? ಅಂದರೆ ಇನ್ನು ಆಡು ಭಾಷೆ ಇರಬೇಕಾ? ನಾನು ಟಿಕೆಟ್ ತೊಗೋಬೇಕಾ? ಹಾಗಾದರೆ ಆಡು ಭಾಷೆಯಲ್ಲಿ ಹೇಳೋದು ಇಲ್ಲ. ಇಲ್ಲಿ ಟಿಕೆಟ್ ತೆಗೆದುಕೊಳ್ಳೋದು ಕೈಲಾಸಕ್ಕೋ ವೈಕುಂಠಕ್ಕೋ ಹೋಗಬೇಕು ಅಂತಲ್ಲ, ಭಗವಂತನ ಸಾನ್ನಿಧ್ಯವನ್ನು ನಾನು ಅನುಭವಿಸಬೇಕು.
ಉದಾಹರಣೆಗೆ ದೇವ್ರ ಮನೆ ಇರ್ಬೋದು, ಇತರ ಸತ್ಸಂಗ ಕೇಂದ್ರಗಳಿರ್ಬೋದು, ಶಿವನ ಒಂದು ಭಾವಚಿತ್ರವಿಲ್ಲ, ದೇವತೆಗಳ ಭಾವಚಿತ್ರಗಳು ಇಟ್ಕೊಂಡು ಅವರನ್ನು ಜಪ ಮಾಡ್ತಾ, ಅವರ ಧ್ಯಾನವನ್ನು ಮಾಡ್ತಾ, ಅವ್ರ ಬಗ್ಗೆ ಚಿಂತನೆಗಳನ್ನು ಮಾಡ್ತಾ, ಭಜನೆಗಳನ್ನು ಮಾಡ್ತಾ, ಮಾನಸಿಕವಾಗಿ ನಾನು ಭಗವಂತನ ಸಾನ್ನಿಧ್ಯದಲ್ಲಿರುವಂತಹ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಉಪವಾಸ ಅಂತ ಹೇಳ್ತಾರೆ. ಸೊ ನಾವು ತಿಂತೀವೋ ಇಲ್ವೋ, ಇಲ್ಲ ಕುಡಿತೀವೋ ಇಲ್ವೋ, ಇದಕ್ಕೆಲ್ಲ ಉಪವಾಸ ಅಲ್ಲ. ನಿಜವಾಗ್ಲೂ ಉಪವಾಸದ ಅರ್ಥ ಏನಪ್ಪ ಅಂದರೆ ಭಗವಂತನ ಹತ್ರ ಇರೋದು ಅಂತ. ಹಾಗಾದ್ರೆ ಸರಿ, ಮತ್ತು ನಮ್ಮವರೆಲ್ಲ ಯಾಕೆ ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು ಅಂತ ಅಂದ್ಬಿಟ್ರು? ಯಾಕೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿ ನಾನು ಭಗವಂತನ ಹತ್ರ ಇರ್ತೀನಿ ಅಂದರೆ ನಿದ್ದೆಗೆ ಹೋಗ್ತೀವಿ ಬಿಟ್ಟರೆ ಇನ್ನೇನಾಗೋದಿಲ್ಲ. ಸೊ ಹಾಗಾಗಿ ಅವರು ಸಾಮಾನ್ಯವಾಗಿ ನಿಯಮವನ್ನು ಮಾಡಿದ್ರು. ಇಲ್ಲಿ 2 ನಿಯಮಗಳು. ಒಂದು, ಹೇಗೆ ಊಟ ಇತ್ಯಾದಿಗಳೆಲ್ಲ ಮಾಡದೆ ಅಂದ ಮನಸ್ಸಿನ ನಿಯಂತ್ರಣ ನಮ್ಗೆ ಸಿಗುತ್ತೆ, ದೇಹ ಲೈಟ್ ಆಗಿರುತ್ತೆ, ಅವಾಗ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಯಾಕೆ, ನಮ್ಮ ಇಂದ್ರಿಯ ಶಕ್ತಿ ಕಡಿಮೆ ಆಗುತ್ತೆ. ಇಂದ್ರಿಯ ಶಕ್ತಿ, ಮನಃಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ಹೊರಗಡೆ ಹೋಗೋದು ಕಡಿಮೆ ಮಾಡುತ್ತೆ, ನಾವು ಹೇಳ್ದಂಗೆ ಸ್ವಲ್ಪ ಕೇಳುತ್ತೆ. ಈಗ ನಾವು ಆನೆಗಳನ್ನು ಕೆಟ್ಟಾಗ ಹಾಕಿ ಮಾಡಿದಾಗ ಕೆಲವು ದಿವಸ ತುಂಬ ಆಟ ಆಡ್ತೀರ, ಒಂದಷ್ಟು ದಿವಸ ಊಟ ಕೊಡೋಲ್ಲ. ಊಟ ಕೊಡದೆ ಅಂದ್ರೆ ಯಾವಾಗ ಅದು ಮೆತ್ತಗಾಗುತ್ತೋ, ನೀವು ನಾನು ಬದುಕಿದ್ರೆ ಸಾಕು, ನೀವೇನು ಕೊಟ್ಟರೆ ತಿಂತೀನೋ ಅಂತ ಯಾವಾಗ ಅದಾಗುತ್ತೋ ಅವಾಗ ಸ್ವಲ್ಪ ಊಟ ಕೊಟ್ಟು ಹೇಳ್ದಂಗೆ ಕೇಳು ಅಂತ ಹೇಳೋದಕ್ಕೆ ಬಗ್ಗಿಸ್ತಾರೆ. ಸೊ ಅದೇ ರೀತಿ ನಮ್ಮ ಇಂದ್ರಿಯ ಅತ್ಯಂತ ಶಕ್ತಿಯುತವಾಗಿ ನಮ್ಮನ್ನು ಆಚೆ ಬ್ಯಾಡ ಅಂದ್ರೆ ಆಚೆ ಕರ್ಕೊಂಡು ಹೋಗ್ತಿರುವಂಥ ನಮ್ಮ ಮನಸ್ಸು, ಇಂದ್ರಿಯಗಳನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕಲ್ಲ, ಅದರ ಶಕ್ತಿಯನ್ನು ಕಡಿಮೆ ಮಾಡಬೇಕಲ್ಲ. ಅದಕ್ಕೆ ಊಟ ಫ್ಯೂಯಲ್ ಕೊಡದೇ ಏನಾಗುತ್ತೆ, ಅದರ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಅವಾಗ ಈಸಿಯಾಗಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಭಗವಂತನ ಸಮೀಪಕ್ಕೆ ಹೋಗಬೇಕು, ಭಗವಂತನ ಸಾನ್ನಿಧ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಅಂತೇಳಿ ಊಟ ತಿಂಡಿಯನ್ನು ಬಿಟ್ಟಿದ್ದು ಒಂದು ಮನೋವೈಜ್ಞಾನಿಕವಾಗಿ. ಇನ್ನೊಂದು ವೈಜ್ಞಾನಿಕವಾಗಿ ನೋಡಿದ್ರೆ ಲಂಗಂ ಪರಮೌಷಧಂ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದ. ಏನಪ್ಪ ಅಂದರೆ ಉಪವಾಸ ಮಾಡಿಬಿಟ್ರೆ ತುಂಬ ಕಾಯಿಲೆಗಳಿಗೆ ಅದೊಂದು ಔಷಧ ಅಂತೇಳಿ. ಯಾವಾಗ ಇವತ್ತು ಹೋದ ವರ್ಷನ 2 ವರ್ಷದಿಂದ ಜಪಾನ್ ಸೈಂಟಿಸ್ಟು ಒಂದು ಇದನ್ನು ತೆಗೆದುಕೊಂಡ್ರು, ನೋಬೆಲ್ ಪಾರಿತೋಷಕ. ಏನಪ್ಪ ಅಂದರೆ ನಾವು ಉಪವಾಸ ಮಾಡಿದ್ರೆ ನಮ್ಮ ಲಿವಿಂಗ್ ಸೆಲ್ಸು ಡೆಡ್ ಸೆಲ್ಸ್ನ ತಿನ್ನುತ್ತೆ, ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಅದನ್ನು ನಮ್ಮ ಆಯುರ್ವೇದ ಲಂಗಂ ಪರಮೌಷಧ ಅಂತ 1000 ವರ್ಷಗಳಿಂದ ಹೇಳಿದರು. ನಮ್ಮ ಅಜ್ಜಿ ತಾತಂದು ಹೇಳಿದ್ರು, ಏಕಾದಶಿ ಉಪವಾಸ ಮಾಡೋ, ನೀನು ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ನಾವು ಹೇಳಿದ್ವಿ, ಇಲ್ಲ ಅಜ್ಜಿ, ನೀನು ಸ್ಕೂಲ್ಗೆ ಹೋಗಲಿಲ್ಲ, ಕಾನ್ವೆಂಟ್ಗೆ ಹೋಗಲಿಲ್ಲ, ನಮ್ಮ ಥರ ನಾವೆಲ್ಲ ಸ್ಕೂಲು ಕಾನ್ವೆಂಟ್ಗೆ ಹೋಗಿರೋರು ಇಲ್ಲ, ಉಪವಾಸ ಮಾಡಿದ್ರೆ ಅಸಿಡಿಟಿ ಬರುತ್ತೆ ಅಂತ ಹೇಳಿದ್ದಾರೆ, ಹಂಗಾಗಿ ಉಪವಾಸ ಮಾಡಬಾರ್ದು ಅಂತ. ಅದು ಇವತ್ತು ಉಪವಾಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಒಬ್ಬ ಬೇರೆ ದೇಶದ ವ್ಯಕ್ತಿ ಹೇಳ್ಬಿಟ್ಟು ಇವತ್ತು ನೋಬೆಲ್ ಪಾರಿತೋಷಕವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಉಪವಾಸ ಮಾಡೋದು ಏನಾಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗುತ್ತೆ, ಈ ಜಠರಾಗ್ನಿಗೆ ಒಂದು ರೆಸ್ಟ್ ಸಿಗ್ತದೆ, ಮತ್ತು ನಮ್ಮ ಬಾಡಿಲಿ ಒಂದು ರಿಜುವಿನೇಷನ್ ಆಗ್ತದೆ. ಸೊ ಹಾಗಾಗಿ ಕೂಡ ನಾವು ಆರೋಗ್ಯದ ದೃಷ್ಟಿಕೋನದಿಂದ ಉಪವಾಸನ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಜಾಗರಣೆ ಮಾಡೋದಕ್ಕೆ ಕಾರಣವನ್ನು ನಾನು ನಿಮ್ಗೆ ಕೊಟ್ಟೆ. ಒಂದು ಪೌರಾಣಿಕ ಕಲ್ಪನೆ, ಧಾರ್ಮಿಕ ಆಧ್ಯಾತ್ಮಿಕ ಕಲ್ಪನೆಗಳು ಒಂದಾದರೆ ನಮ್ಮ ಮನೋನಿಯಂತ್ರಣವನ್ನು ಮಾಡಲಿಕ್ಕೆ ಇದೊಂದು ಸುಲಭ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶಿವರಾತ್ರಿ ದಿವಸನೇ ಜಾಗರಣೆ ಮಾಡಬೇಕಾ, ಬೇರೆ ದಿವಸ ಜಾಗರಣೆ ಮಾಡಬಾರ್ದಾ? ಬೇರೆ ದಿವಸ ಜಾಗರಣೆ ಮಾಡಿ ಭಗವಂತನ ಚಿಂತನೆ ಯಾವತ್ತು ಬೇಕಾದರೂ ಮಾಡಿದ್ರು ಏನು ತಪ್ಪಾಗೋದಿಲ್ಲ. ಆದರೆ ಆವತ್ತು ವಿಶೇಷವಾದ ಶಕ್ತಿ ಇದೆ ಅಂತೇಳಿ ನಮ್ಮ ಋಷಿಮುನಿಗಳು ಅವರ ಅವರ ಮೇಧಾಶಕ್ತಿಯನ್ನು ತಿಳ್ಕೊಂಡಿದ್ರು, ಹೇಳಿದರು. ಹಾಗಾಗಿ ನಾವು ಅವತ್ತು ಬೇರೆ ದಿವಸ ಮಾಡಿದರೂ ಕೂಡ ಅವತ್ತಂತೂ ಮಾಡಲೇಬೇಕು ಅಂತ. ಇನ್ನು ಹಲವಾರು ಗ್ರಂಥಗಳಲ್ಲಿ ಕೂಡ ಮಾಘ ಮಾಸದ ಚತುರ್ದಶಿಯಲ್ಲಿ ಮಾಡುವಂಥ ಶಿವಪೂಜೆ ತುಂಬ ದುರ್ಲಭವಾದದ್ದು. ಯಾರಿಗಾದರೂ ಅವಕಾಶ ಸಿಕ್ಕಿದ್ರೆ ಅವತ್ತು ಜಾಗರಣೆ ಮತ್ತು ಉಪವಾಸಗಳನ್ನು ಮತ್ತು ಪೂಜೆಗಳನ್ನು ಮಾಡಬೇಕು. ಇಡೀ ವರ್ಷದ ಶಿವರಾತ್ರಿ, ಇಡೀ ವರ್ಷ ನಾನು ಪ್ರತಿ ದಿವಸ ಶಿವನ ಪೂಜೆ ಮಾಡಿದ್ರೆ ನನಗೇನು ಫಲ ಸಿಗುತ್ತೋ ಅಷ್ಟೇ ಫಲ ಶಿವರಾತ್ರಿ ದಿವಸ ನಾನು ಭಕ್ತಿಯಿಂದ ಶಿವನ ಪೂಜೆ ಮಾಡಿದ್ರೆ, ಶಿವನ ಅರ್ಚನೆ ಮಾಡಿದ್ರೆ ಸಿಗುತ್ತೆ ಅಂತ ನಮ್ಗೆ ಹೇಳ್ತಾರೆ. ಸೊ ಹಾಗಾಗಿ ಶಿವರಾತ್ರಿ ಕೊನೆಗೇನಪ್ಪ ಅಂದರೆ, ಶಿವ ಅಂದರೆ ಮಂಗಳಮಯನು, ಮಂಗಳಕರನು, ಮಂಗಳ ಪ್ರದಾಯಕನು ಮತ್ತು ಮಂಗಳ ಸ್ವರೂಪಿ. ಅವನನ್ನು ಆಲೋಚನೆ ಮಾಡ್ತಾ, ಅವನನ್ನೇ ಚಿಂತಿಸ್ತಾ, ಅವನನ್ನೇ ಧ್ಯಾನಿಸ್ತಾ, ಅವನನ್ನೇ ಜಪಿಸ್ತಾ ನಾವೇನು ಮಾಡಬೇಕು, ನಾವು ಮಂಗಳಮಯರಾಗಬೇಕು, ಒಳ್ಳೆಯವರಾಗಿರಬೇಕು. ಬಿ ಗುಡ್, ಡೂ ಗುಡ್, ಸಿ ಗುಡ್, ದಿಸ್ ಇಸ್ ದ ಹೋಲ್ ಆಫ್ ರಿಲಿಜಿಯನ್ ಅಂತ ಸ್ವಾಮೀಜಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಮಾಡು ಅಂತ. ಸೊ ಶಿವರಾತ್ರಿಯ ಒಟ್ಟು ಆಧ್ಯಾತ್ಮಿಕ ಸಂದೇಶ ಏನಪ್ಪ ಅಂದರೆ, ಶಿವ ಹೇಗೆ ಮಂಗಳಮಯನೋ, ಶುಭಪ್ರದನೋ, ಶುದ್ಧ ಚೈತನ್ಯ ಸ್ವರೂಪಿಯೋ, ಆ ರೀತಿ ನೀನು ಶಿವನನ್ನು ಚಿಂತಿಸ್ತಾ, ಶಿವನನ್ನು ಪೂಜಿಸ್ತಾ ನೀನೂ ಕೂಡ ಶುಭಮಯವಾಗಬೇಕು. ಅಂದರೆ ಒಳ್ಳೆಯವನಾಗಬೇಕು. ನಿನ್ನಲ್ಲಿರುವ ಅಜ್ಞಾನ, ಅಹಂಕಾರ, ಪಾಪಗಳನ್ನು, ಕಲ್ಮಶಗಳನ್ನು, ರಾಗದ್ವೇಷಗಳನ್ನು ಮತ್ತು ಅಭಿನಿವೇಶವನ್ನು ಎಲ್ಲವನ್ನು ಕೂಡ ತೊಡೆದು ಹಾಕುವಂಥ ಒಂದು ಸಾಧನೆ, ಆಧ್ಯಾತ್ಮಿಕ ಸಾಧನೆ ನಮಗಾಗಬೇಕು. ಅದಕ್ಕೆ ಶಿವರಾತ್ರಿ ಒಂದು ಅಕೇಶನ್ ಅಷ್ಟೇ. ಅದ್ರ ದಿವಸ ಮಾತ್ರ ನಾವು ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ಚಿಂತನೆ ಮಾಡೋದು, ಬೇರೆ ದಿವಸ ಎಲ್ಲ ನಮ್ಗೆ ಇಷ್ಟ ಬಂದಂತೆ ಜೀವನ ಮಾಡೋದು ಅಂತಲ್ಲ. ಅವತ್ತು ಮಾತ್ರ ನಿಯಮಬದ್ಧ ಜೀವನ, ಬೇರೆ ದಿವಸ ಐಷಾರಾಮಿ ಬೇಕಾಬಿಟ್ಟು ಜೀವನ ಮಾಡೋದು ಅಂತಲ್ಲ. ಇದು ಒಂದು ಪ್ರಾರಂಭ ಆಗುತ್ತೆ, ಇದೊಂದು ವ್ರತ ಅವತ್ತು ನಾವು ಮಾಡಲೇಬೇಕು. ಇದನ್ನೇ ಬೇರೆ ಬೇರೆ ದಿವಸಗಳು ಕೂಡ ಇನ್ನೂ ಹೆಚ್ಚೆಚ್ಚು ಮಾಡ್ತಾ, ಎಕ್ಸ್ಟೆಂಡ್ ಮಾಡ್ತಾ, ನಾನು ಹೆಚ್ಚೆಚ್ಚು ಒಳ್ಳೆಯದನ್ನು ಆಗ್ತಾ, ಒಳ್ಳೆಯದನ್ನು ನೋಡ್ತಾ, ಒಳ್ಳೆಯದನ್ನು ಕೇಳ್ತಾ, ಒಳ್ಳೆಯದನ್ನು ಮಾಡ್ತಾ ನಾನು ಒಳ್ಳೆಯವನಾಗಬೇಕು. ನಾನು ಒಳ್ಳೆಯವನಾಗೋದ್ರಿಂದ ಏನಾಗುತ್ತೆ, ನನಗೆ ಶಾಂತಿ ಸಿಗುತ್ತೆ, ನನಗೆ ನೆಮ್ಮದಿ ಸಿಗುತ್ತೆ, ನನಗೆ ಆನಂದ ಸಿಗುತ್ತೆ. ಆಮೇಲೆ ನೋಡೋಣ. ಅದನ್ನೇ ತುಂಬ ಚೆನ್ನಾಗಿ ಹೇಳ್ತಾರೆ ಅಲ್ಲಂ ಪ್ರಭುಗಳು ಅಂತ ಕಾಣುತ್ತೆ ಒಂದು ಕಡೆ.
ತನ್ನ ಮನೆಯೊಳಗಿನ ಕಿಚ್ಚು ತನ್ನ ಮನೆಯ ಸುಡದೆ ಪರರ ಮನೆಯ ಸುಡದೆ ದೇವ ಅಂತ. ನಮ್ಮನೆ ಅಂದರೆ ಗ್ಯಾಸ್ ಬರಸ್ಟ್ ಆಯಿತು, ಸಿಲಿಂಡರ್ ಬರಸ್ಟ್ ಆದರೆ ಫಸ್ಟ್ ಬೆಂಕಿ ಬೀಳೋದು ನಮ್ಮ ಮನೆಗೆ, ಆಮೇಲೆ ಪಕ್ಕದ ಮನೆ. ಸೊ ಅದೇ ರೀತಿ ಒಳ್ಳೆಯವನಾಗಿದ್ದರೆ ಅದರಿಂದ ಆನಂದವಾಗಿರೋದ್ರಿಂದ ಒಳ್ಳೆಯದಾಗೋದು ನನಗೇನೆ, ಕೆಟ್ಟ ವ್ಯಕ್ತಿ ನಾನಾಗಿದ್ದರೆ ಅದರಿಂದ ನನಗೆ ಅನಿಷ್ಟ ಫಲಗಳು ಸಿಗೋದು ಮೊಟ್ಟ ಮೊದಲು ನನಗೇನೆ, ಆಮೇಲೆ ಹೆಂಡತಿ ಮಕ್ಕಳಿಗೆ, ಸಂಸಾರಕ್ಕೆ, ಇಲ್ಲಾಂದರೆ ಫ್ಯಾಮಿಲಿಗೆ, ಮನೆಗೆ, ಇಲ್ಲ ಬೇರೆಯವ್ರಿಗೆಲ್ಲ. ಸೊ ಹಾಗಾಗಿ ನಾನು ಒಳ್ಳೆಯವನಾಗಿರಬೇಕು. ಯಾಕೆ? ನಾನು ಭಗವಂತನಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಒಳ್ಳೆಯದಕ್ಕೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಮೋಕ್ಷ ಮತ್ತು ಮುಕ್ತಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯ ನನ್ನ ಸ್ವಸ್ವರೂಪವಾದ ಚೈತನ್ಯ ಸ್ವರೂಪಕ್ಕೆ ಅದು ಹತ್ತಿರ ಆಗುತ್ತೆ. ಅದೇ ನನ್ನ ಸ್ವಸ್ವರೂಪ ಒಳ್ಳೆಯದೇ. ಹಾಗಾಗಿ ಆ ಒಳ್ಳೆಯದನ್ನು ಪ್ರತಿಬಿಂಬಿಸೋನೇ ಶಿವ. ಅಂಥ ಆಲೋಚನೆಗಳನ್ನು ಮಾಡ್ತಾ ಅವನ ಹತ್ತಿರ ಇರಲಿಕ್ಕೆ ಮಾಡುವಂತಹ ಒಂದು ಆಲೋಚನೆ, ಒಂದು ಅವಕಾಶ ಈ ಶಿವರಾತ್ರಿ. ಅಂಥ ಶಿವರಾತ್ರಿ ನಾವು ಭಕ್ತಿ ಶ್ರದ್ಧೆಗಳಿಂದ ಶಿವನನ್ನು ಪೂಜಿಸಿ ಅವನ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ನಾವು ಶುದ್ಧ ಜೀವನವನ್ನು ಮಾಡ್ತಾ ಚೈತನ್ಯ ಸ್ವರೂಪಿಗಳು ಅಂತ ನಾವೇನು ಹೇಳ್ತಾರೋ ಆ ಅಮೃತತ್ವವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಶಿವರಾತ್ರಿ ಇದಕ್ಕೊಂದು ಅದ್ಭುತವಾದ ಅವಕಾಶವಾಗಲಿ ಅಂತ ಆ ಭಗವಾನ್ ಶ್ರೀರಾಮಕೃಷ್ಣರು, ಶಾರದಾದೇವಿ, ವಿವೇಕಾನಂದರಾಗೆ ಆ ಪರಮಶಿವ ನಮಗೆ ಆ ಶಕ್ತಿಯನ್ನು ಕೊಡಲಿ, ಅನುಗ್ರಹವನ್ನು ನಿಮ್ಮೆಲ್ಲರ ಮೇಲೆ ಮಾಡಲಿ ಅಂತ ಈ ಕೆಲವಿನ ಮಾತಿನ ಪುಷ್ಪಗಳನ್ನು ಅವರ ಚರಣವನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ರಾಮಕೃಷ್ಣ. ಓಂ ನಮಃ ಶಿವಾಯ.